ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವೇದವ್ಯಾಸಾಯ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವಿಷ್ಣುತೀರ್ಥಃ ಕಲ್ಪವೃಕ್ಷಃ ವಿಷ್ಣುತೀರ್ಥಶ್ಚ ಕಾಮಧಕ್ ಚಿಂತಾಮಣಿರ್ವಿಷ್ಣುತೀರ್ಥಃ ಯತೀಂದ್ರಃ ಸರ್ವಕಾಮದಃ. ದುರ್ವಾದಿಧ್ವಾन्तರವಯೇ ವೈಷ್ಣವೇಂದ್ರೀವರೇಂದ್ರವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಲವೇ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋऽಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪ್ರಸನ್ನವದನಾಂಭೋಜಂ ಪದ್ಮಗರ್ಭಾರುಹೇಕ್ಷಣಂ ನೀಲೋತ್ಪಲದಲಶ್ಯಾಮಂ ಶಂಖಚಕ್ರಗದಾಧರಂ. ಭಗವಂತನ ಚಿಂತನೆ ಮನಸ್ಸು ಪ್ರಸನ್ನವಾದಾಗ ಒಂದೊಂದೇ ಅವಯವಗಳ ಚಿಂತನೆಯನ್ನು ಕೊಡ್ತಾ, ಒಂದು ಅವಯವದ ಚಿಂತನೆ ಬಂದ ನಂತರದಲ್ಲಿ ಮತ್ತೊಂದು ಅವಯವದ ಚಿಂತನೆ, ಹೀಗೆ ಪ್ರತ್ಯೇಕ ಅವಯವಗಳ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಮನಸ್ಸಿಗೆ ಸಂಪೂರ್ಣ ಚಿಂತನೆ ಬರುವಂತೆ ತರಬೇತಿ ಕೊಡಬೇಕು ತಾಯಿ. ಒಮ್ಮೆಲೆ ಧ್ಯಾನದಲ್ಲಿ ಭಗವಂತ ಸಮಗ್ರವಾಗಿ ಗೋಚರ ಆಗೋಲ್ಲ ಅನ್ನುವ ವಿಚಾರವನ್ನು ಕಪಿಲ ತಾಯಿಗೆ ಹೇಳ್ತಾ, ಇಂತಹ ಭಗವಂತನನ್ನು ಭಕ್ತಿಪೂರ್ವಕವಾಗಿ ಆರಾಧನೆ ಮಾಡಬೇಕು. ಭಕ್ತಿಪೂರ್ವಕವಾಗಿ ಆ ರೂಪಗಳನ್ನು ಚಿಂತನೆ ಮಾಡಬೇಕು. ಭಕ್ತಿ ಕೂಡ ನಾನಾ ವಿಧವಾಗಿರತಕ್ಕಂಥದ್ದು ಉಂಟು ಅಂತ ಭಕ್ತಿಯ ವೈಶಿಷ್ಟ್ಯವನ್ನು ಹೇಳ್ತಾರೆ. ಭಗವಂತನ ಆರಾಧನೆ ನಾವು ಮಾಡುವಾಗ ಆರಾಧನೆಯ ಹಿನ್ನೆಲೆಯಲ್ಲಿ ಅದು ಎಷ್ಟೇ ಭಕ್ತಿಪೂರ್ವಕವಲ್ಲ, ಆ ಆರಾಧನೆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಉದ್ದೇಶಗಳಿದ್ದರೆ ಆ ಆರಾಧನೆ ತಾಮಸವಾಗಿ ನರಕಕ್ಕೆ ಕಾರಣ ಆಗ್ತದೆ. ಭಗವದಾರಾಧನೆ ಮಾಡಿ ನರಕಕ್ಕೆ ಹೋಗಬೇಕಾಗ್ತದೆ ಅಂತ ಕಪಿಲ. ಇದೊಂದು ವಿಚಿತ್ರವಾದ ಸಂಗತಿ. ಭಗವದಾರಾಧನೆ ನರಕದಿಂದ ಉದ್ಧಾರಕ್ಕೆ ಹೊರತು ನರಕಕ್ಕಲ್ಲ. ಆದರೆ ಆ ಭಗವದಾರಾಧನೆಯ ಹಿನ್ನೆಲೆಯಲ್ಲಿ ಇರಬೇಕಾದ ಮನಸ್ಥಿತಿ ಅದು ಹೇಗಿರಬೇಕು, ಆ ಮನಸ್ಥಿತಿ ಇದ್ದಿಲ್ಲ ಅಂದರೆ, ಬೇರೆ ಮನಸ್ಥಿತಿ ಇತ್ತು ಅಂದರೆ ಆ ಆರಾಧನೆ ಪಾಪಕ್ಕೆ ಕಾರಣವಾಗಿ ನರಕವನ್ನು ಹೊಂದಬೇಕಾಗ್ತದೆ. ಈರ್ಷ್ಯಾಸೂಯ ಲೋಭದಂಭ
ಭಯಯುಕ್ತೇನ ಚೇತಸ ವಿಧಿವತ್ ಕುರುತೆ ಕರ್ಮ ತತ್ಫಲಂ ಪಾಪವರ್ಧನಂ ಅಂತ ಕಪಿಲ. ಭಗವದಾರಾಧನೆಯ ಹಿನ್ನೆಲೆಯಲ್ಲಿ ಯಾವುದೋ ಒಂದು ತರಹದ ಅಸೂಯೆ, ಯಾರದೋ ಮೇಲಿನ ಅಸೂಯೆಯಿಂದ ಮಾಡತಕ್ಕಂತಹ ಆ ಕರ್ಮ, ಅಥವಾ ಲೋಭತನದಿಂದ ಮಾಡತಕ್ಕಂತಹ ಆರಾಧನೆ, ಅಥವಾ ದಂಭ ತೋರಿಕೆ, ಜನರಿಗೆ ಟೋಪಿಗೆ ಹಾಕಿ ತೋರಿಕೆಯ ಆರಾಧನೆ, ಅಥವಾ ಭಗವದ್ ಆರಾಧನೆ ಮಾಡದೇ ಇದ್ದರೆ ನರಕ ಆಗ್ತದೆ ಅನ್ನೋ ಭಯದಿಂದ ಮಾಡಬೇಡ ಆರಾಧನೆ. ಭಯ ಇದು ಯಾವುದೇ ಆರಾಧನೆಯ ಹಿನ್ನೆಲೆಯಲ್ಲಿದ್ದರೆ ಆ ಆರಾಧನೆ ಪಾಪವೃದ್ಧಿಗೆ ಕಾರಣವಾಗ್ತದೆ ಹೊರತು ಅದೆಂದು ಭಗವತ್ಪ್ರೀತಿಗೆ ಕಾರಣ ಆಗಲ್ಲ. ಅಭಿಸಂಧಾಯ ಯೋ ಹಿಂಸಾಂ, ಇನ್ನೊಬ್ಬರಿಗೆ ಹಿಂಸೆಯಾಗಲಿ ಅನ್ನೋದನ್ನು ಮನಸ್ಸಿನಲ್ಲಿಟ್ಟುಕೊಂಡು ತೋರಿಕೆಗಾಗಿ ಮಾತ್ಸರ್ಯದಿಂದ ಮಾಡುವ ಭಕ್ತಿ ಅದು ತಾಮಸ ಅಂತ ಅನಿಸತಕ್ಕಂಥದ್ದಾಗ್ತದೆ. ಅಥವಾ ಯಾವುದೋ ವಿಷಯಗಳನ್ನು ಬಯಸಿ, ಯಾವುದೋ ಐಶ್ವರ್ಯ, ಯಶಸ್ಸು ಮೊದಲಾಗಿರತಕ್ಕಂಥದ್ದನ್ನು ಬಯಸಿ ಅರ್ಚಾದಿಗಳಲ್ಲಿ ಮಾಡತಕ್ಕಂತಹ ಭಕ್ತಿ ಅದು ರಾಜಸ ಭಕ್ತಿ ಅಂತ ಅನಿಸತಕ್ಕಂಥದ್ದಾಗ್ತದೆ. ಇದ್ಯಾವುದಿಲ್ಲದೆ ಅಹೈತುಕ ವ್ಯವಹಿತ ಯಾ ಭಕ್ತಿ ಪುರುಷೋತ್ತಮೇ, ಅಹೈತುಕವಾದ ಭಕ್ತಿ ಅದು ಭಗವಂತನಲ್ಲಿ ಮಾಡಬೇಕಾಗಿರತಕ್ಕಂಥದ್ದು. ಯಾವುದನ್ನೂ ಬಯಸದೆ ಭಗವದಾರಾಧನೆ ಭಗವತ್ ಪ್ರೀತಿಗಾಗಿ ಅನ್ನುವ ಉದ್ದೇಶ ಇಟ್ಟುಕೊಂಡು ಮಾಡುವ ಭಕ್ತಿ ಅದು ಅಹೈತುಕ್ಯ ಭಕ್ತಿ ಅಂತ ಅನ್ನಿಸ್ತದೆ. ಧರ್ಮ ಪ್ರೋಜ್ಜಿತ ಕೈತವ ಅಂತ ಪ್ರಾರಂಭದಲ್ಲಿಯೇ ಅದನ್ನು ಹೇಳಿದ್ದಾರೆ ವೇದವ್ಯಾಸರು. ಅದನ್ನು ಕಪಿಲ ಮತ್ತೆ ಇಲ್ಲಿ ಬಿಡಿಸಿ ಹೇಳ್ತಾನೆ. ಯಾವುದೇ ಅಪೇಕ್ಷೆ, ಯಾವುದೇ ವಿಚಾರ ಇಲ್ಲದೆ ಕೇವಲ ಭಗವಂತ ಪ್ರೀತನಾಗಲಿ ಅಂತ ನಿಷ್ಕಪಟವಾದ, ನಿಷ್ಕಾಮವಾದ ನಿವೃತ್ತ ಕರ್ಮ ಅದು ಅಂತಹ ಭಕ್ತಿ ಭಗವಂತನ ಪ್ರೀತಿಗೆ ಕಾರಣವಾಗತಕ್ಕಂಥದ್ದಾಗ್ತದೆ. ಭಗವಂತ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಅಹಂ ಸರ್ವೇಷು ಭೂತೇಷು ಅವಸ್ಥಿತ, ನಾನಿಲ್ಲದ ಸ್ಥಳವೇ ಇಲ್ಲ, ಪ್ರತಿಯೊಬ್ಬ ಚೇತನನಲ್ಲಿಯೂ ನಾನಿದ್ದೇನೆ, ಜಡಾತ್ಮಕವಾದ ಪ್ರಪಂಚದಲ್ಲಿಯೂ ನಾನಿದ್ದೇನೆ. ಜಡ ಪ್ರಪಂಚದಲ್ಲಿದ್ದು ಆ ಜಡಗಳಿಗೆ ಇರಬೇಕಾದ ರೂಪಗುಣಗಳನ್ನು ನಾನೇ ಅಭಿವ್ಯಕ್ತಿ ಮಾಡಿದೆ. ಪ್ರತಿಯೊಬ್ಬ ಚೇತನನಲ್ಲಿ ಇದ್ದು ಇಚ್ಛಾ, ಜ್ಞಾನ, ಕ್ರಿಯೆಗಳನ್ನು ನಾನೇ ಪ್ರಕಟ ಮಾಡ್ತಾ ಇದ್ದೀನಿ. ಹೀಗೆ ತಿಳಿದು ನನ್ನನ್ನು ಸರ್ವತ್ತರದಲ್ಲಿ ಸಂಭಾವಿಸಬೇಕು. ಎಲ್ಲೋ ಒಂದು ಕಡೆ ನಾನು ಪ್ರತಿಮೆಯಲ್ಲಿ ಇಲ್ಲ, ಅದು ಮೊದಲನೇ ಅವಸ್ಥೆಯಲ್ಲಿ. ಇಂತಹ ಸಾಧನೆ ಬೆಳೆಯುತ್ತಾ ನನ್ನನ್ನು ಸರ್ವತ್ತರದಲ್ಲಿ ಸಂಭಾವಿಸಬೇಕು, ಸರ್ವತ್ರದಲ್ಲಿ ಸಂಭಾವಿಸಬೇಕು, ಸರ್ವತ್ರದಲ್ಲಿ ಗೌರವಿಸತಕ್ಕಂಥವರಾಗಬೇಕು. ಯಾಕಂದರೆ ನಾವು ಪ್ರತಿಮೆಯಲ್ಲಿ ಭಗವಂತನನ್ನು ಗೌರವಿಸ್ತೇವೆ. ಯಾಕೆ? ಅಲ್ಲಿ ದೇವರಿದ್ದಾನೆ ಅನ್ನೋ ಭಾವನೆ ಉಂಟು. ಯಾಕೆ? ಆ ಚೇತನನಲ್ಲಿ ಇಲ್ಲೇನು? ಪ್ರತಿಮೆಯಲ್ಲಿ ಮಾತನಾಡಲ್ಲ, ಪ್ರತಿಮೆಯಲ್ಲಿ ಊಟ ಮಾಡಲ್ಲ, ಪ್ರತಿಮೆಯಲ್ಲಿ ಯಾವ ಕ್ರಿಯೆಯೂ ಇಲ್ಲ, ಅದು ಜಡ ಪ್ರತಿಮಾ. ಆದರೆ ಇದು ಚೇತನ ಪ್ರತಿಮಾ. ಚೇತನರಲ್ಲಿ, ಪ್ರತಿಯೊಬ್ಬ ಚೇತನರಲ್ಲಿ ಭಗವಂತ ಇದು ಮಾತನಾಡ್ತಾನೆ, ಊಟ ಮಾಡ್ತಾನೆ, ಕ್ರಿಯೆಗಳನ್ನು ಮಾಡ್ತಾನೆ. ಹಾಗಾಗಿ ಜಡ ಪ್ರತಿಮೆಯ ಸನ್ನಿಧಾನಕ್ಕಿಂತ ಚೇತನ ಪ್ರತಿಮೆಯ ಸನ್ನಿಧಾನ ದೊಡ್ಡದು ಭಾವಿಸಿ ಇದೊಂದು ಭಗವಂತನ ಚೇತನ ಪ್ರತಿಮೆ ಅಂತ ಪ್ರತಿಯೊಬ್ಬ ಚೇತನರನ್ನೂ ಗೌರವಿಸಬೇಕು ಅಂತಾರೆ. ಪ್ರತಿಯೊಬ್ಬರಲ್ಲಿಯೂ ನನ್ನನ್ನು ಕಂಡು ಪ್ರತಿಯೊಬ್ಬ ಚೇತನರನ್ನು ಗೌರವಿಸೋದು ನನಗೆ ಇಷ್ಟವಾದ ಪೂಜೆ ಅಂತಾನೆ ಕಪಿಲ. ಅದನ್ನು ಮಾಡದೆ ಚೇತನನ ಹಿತ್ವಾ ಅರ್ಚ್ಯಾಂ ಮೌಢ್ಯಾತ್ ತಮ್ಮ ಅವಜ್ಞಾಯ ಮಾಂ ಮರ್ತ್ಯ ಕುರುತೆ ಅರ್ಚ್ಯಾ ವಿಡಂಬರಂ. ಹೀಗೆ ಚೇತನ ಪ್ರತಿಮೆಯನ್ನು ಅವಜ್ಞಾಯ ತಿರಸ್ಕರಿಸಿ, ಅಸೂಯೆ ಮಾಡಿ, ಯಾವುದೋ ರೀತಿಯಲ್ಲಿ ಮಾತ್ಸರ್ಯದಿಂದ ತಿರಸ್ಕರಿಸಿ ನಾನು ಪ್ರತಿಮೆಯಲ್ಲಿ ಭಗವಂತನನ್ನು ಆರಾಧನೆ ಮಾಡ್ತೇನೆ ಅಂತ ಹೊರಟ್ರೆ ಆ ಪೂಜೆಯನ್ನು ನಾನು ತಗೊಳ್ಳಲ್ಲ, ಆ ಪೂಜೆ ನನಗೆ ಬೇಕಾಗಿಲ್ಲ ಅಂತಾನೆ ಭಗವಂತ. ನನ್ನನ್ನು ಸರ್ವತ್ರ ಸಂಭಾವಿಸುವುದನ್ನು ಕಲಿಯಬೇಕು. ಸಕಲ ಚೇತನರಲ್ಲಿ ನನ್ನನ್ನು ಸಂಭಾವಿಸಿ ನನ್ನನ್ನು ಆರಾಧನೆ ಮಾಡಬೇಕು. ಅದು ನನಗೆ ಪ್ರಿಯವಾಗಿರತಕ್ಕಂತಹ
ಆರಾಧನೆ ಅಂತ ಅನಿಸತಕ್ಕಂಥದ್ದಾಗ್ತದೆ. ಹಿರಿಯರನ್ನು ಗೌರವಿಸತಕ್ಕಂಥದ್ದು, ಕಿರಿಯರನ್ನು ಪ್ರೀತಿಸತಕ್ಕಂಥದ್ದು, ಸಮಾನ ಸ್ಕಂದರಲ್ಲಿ ಮೈತ್ರಿ ಮಾಡತಕ್ಕಂಥದ್ದು, ಇದು ನನ್ನನ್ನು ಗೌರವಿಸತಕ್ಕಂತಹ ವಿಧಾನಗಳಲ್ಲಿ ಒಂದಾಗಿರತಕ್ಕಂಥದ್ದು. ಇಂತಹ ಪ್ರತಿಮೆಗಳು, ಪ್ರತಿಯೊಂದು ಚೇತನನೂ ಪ್ರತಿಮೆ, ಒಂದು ಕ್ರಿಮಿ ಇರಬಹುದು, ಕೀಟ ಇರಬಹುದು, ಮೃಗ ಇರಬಹುದು. ಆದರೂ ಪ್ರತಿಮೆಗಳಲ್ಲಿ ತಾರತಮ್ಯ ಉಂಟು. ಆ ತಾರತಮ್ಯಕ್ಕೆ ಅನುಗುಣವಾಗಿ ಆ ಪ್ರತಿಮೆಗಳಲ್ಲಿ ಸನ್ನಿಧಾನ ಎಲ್ಲಿ ಹೆಚ್ಚಿರ್ತದೋ ಅಲ್ಲಿ ಹೆಚ್ಚು ಗೌರವಿಸತಕ್ಕಂಥವರಾಗಬೇಕು. ಜೀವಾ ಶ್ರೇಷ್ಠ ಅಜೀವಾನಾಂ, ಜಡ ಪ್ರತಿಮೆಗಿಂತ ಚೇತನ ಪ್ರತಿಮೆ ಶ್ರೇಷ್ಠವಾಗಿರತಕ್ಕಂಥದ್ದು. ಚೇತನ ಪ್ರತಿಮೆಗಳಲ್ಲಿಯೂ ಕೂಡ ಎರಡು ಕಾಲಿನ ಚೇತನ, ನಾಲ್ಕು ಕಾಲಿನ ಚೇತನಕ್ಕಿಂತ ಎರಡು ಕಾಲಿನ ಚೇತನ ಶ್ರೇಷ್ಠವಾಗಿರತಕ್ಕಂಥದ್ದು. ಎರಡು ಕಾಲಿನ ಚೇತನದಲ್ಲಿಯೂ ಕೂಡ ವೇದಜ್ಞ, ವೇದವನ್ನು ತಿಳಿದಿರತಕ್ಕಂಥವ ಅದಕ್ಕಿಂತ ದೊಡ್ಡ ಅಧಿಷ್ಠಾನ ಅಂತ ಅನಿಸತಕ್ಕಂಥವನಾಗ್ತಾನೆ. ವೇದವನ್ನು ತಿಳಿದ ಆ ಅಧಿಷ್ಠಾನಕ್ಕಿಂತ ವೇದಾರ್ಥಗಳನ್ನು ತಿಳಿದಿರತಕ್ಕಂತಹ ಅಧಿಷ್ಠಾನ ಅದು ಇನ್ನೂ ಹೆಚ್ಚಿನ ಸನ್ನಿಧಾನ ಅಂತ ಅನಿಸತಕ್ಕಂಥದ್ದಾಗ್ತದೆ. ವೇದಾರ್ಥಗಳನ್ನು ತಿಳಿದು ವೇದೋಕ್ತವಾದ ಕರ್ಮಗಳನ್ನು ಮಾಡ್ತಾ ಇನ್ನೊಬ್ಬರಿಗೆ ಬಂದಿರತಕ್ಕಂತಹ ಸಂಶಯಗಳನ್ನು ಪರಿಹಾರ ಮಾಡತಕ್ಕಂತಹ ಯಥಾರ್ಥ ಜ್ಞಾನ ಇದ್ದವ ಇನ್ನೂ ಹೆಚ್ಚಿನ ಅಧಿಷ್ಠಾನ ಅನ್ನತಕ್ಕಂಥದ್ದು. ಮೈ ಅರ್ಪಿತ ಮನಃ ಪುಂಸಃ ಮೈ ಸನ್ಯಸ್ತ ಕರ್ಮಣಃ ನ ಪರಂ ಪಶ್ಯಾಮಿ ಭೂತಂ. ಹೀಗೆ ವೇದಗಳನ್ನು ಅಧ್ಯಯನ ಮಾಡಿ ವೇದಾರ್ಥಗಳನ್ನು ತಿಳಿದು ವೇದೋಕ್ತವಾದ ಕರ್ಮಗಳನ್ನು ಮಾಡುತ್ತಾ ಇದ್ದರೂ ಕೂಡ ಇದೆಲ್ಲ ಮಾಡುವ ಕರ್ಮಗಳು ಭಗವಂತನ ಪ್ರೀತಿಗಾಗಿ, ಭಗವಂತ ನನ್ನಲ್ಲಿ ನಿಂತು ನನ್ನ ಹಿತಕ್ಕಾಗಿ ಮಾಡಿಸ್ತಾ ಇದ್ದಾನೆ ಇದು ಅನ್ನುವ ಭಗವದರ್ಪಣ ಬುದ್ಧಿಯಿಂದ ಏನು ಮಾಡ್ತಾನೆ, ಇದಕ್ಕೆ ಸಮಾನವಾಗಿರತಕ್ಕಂತಹ ಅಧಿಷ್ಠಾನವನ್ನು ನಾನು ಇನ್ನೊಂದು ಕಂಡಿಲ್ಲ. ಇದು ಎಲ್ಲಕ್ಕಿಂತ ದೊಡ್ಡದಾಗಿರತಕ್ಕಂಥ ಅಧಿಷ್ಠಾನ ಅಂತ ಭಾವಿಸತಕ್ಕಂಥವರಾಗಬೇಕು. ಹೀಗೆ ಭಗವಂತನನ್ನು ಸರ್ವತ್ರದಲ್ಲಿ ಮಾನಿಸ್ತಾ ಇದು ಸಾಧನೆಯಲ್ಲಿ ಮುಂದುವರಿಯುವ ರೀತಿ ಅಂತ ಆ ಭಕ್ತಿಯ ಅಧಿಷ್ಠಾನಗಳು ಅವನ್ನೆಲ್ಲ ಹೇಳ್ತಾ, ಭಕ್ತಿ ಒಂದಾದರೆ ಜ್ಞಾನ ಭಕ್ತಿ, ಇನ್ನು ವೈರಾಗ್ಯ ಬೇಕು. ಒಂದರ್ಥದಲ್ಲಿ ಇವು ಬೇರೆ ಬೇರೆ ಅಲ್ಲವೇ ಅಲ್ಲ, ಮೂರು ಸ್ತರದಲ್ಲಿ ತೆಗೆದುಕೊಳ್ಳತಕ್ಕಂಥದ್ದು. ಜ್ಞಾನ ಭಗವದ್ವಿಷಯಕವಾದ ಯಥಾರ್ಥ ಜ್ಞಾನ ಶಾಸ್ತ್ರಗಳ ಮುಖಾಂತರ ಬಂದಾಗ ಜ್ಞಾನಪೂರ್ವಕವಾಗಿ ಭಗವಂತನಲ್ಲಿ ಭಕ್ತಿ ತಾನೇ ಹುಟ್ಟಿದರು. ಜ್ಞಾನ ಇದ್ದಾಗ, ಮಾಹಾತ್ಮ್ಯ ಜ್ಞಾನ ಆದಾಗ ಇಂತಹ ಮಹಿಮೆ ಉಳ್ಳ ಪದಾರ್ಥ ಇದು ಅಂತ ಅದರಲ್ಲಿ ಭಕ್ತಿ ಸ್ವಾಭಾವಿಕವಾಗಿ ಹುಟ್ಟಿಬಿಡ್ತದೆ. ಜ್ಞಾನದ ಪರಾಕಾಷ್ಠತೆಯೇ ಭಕ್ತಿ ಅಂತ ಪ್ರಮುಖ. ಒಂದು ಕಡೆ ಭಕ್ತಿ ಮಾಡಿದಾಗ ಇನ್ನೊಂದು ಬೇಡ ಅನ್ನಿಸ್ತದೆ, ಅದೇ ವೈರಾಗ್ಯ. ಇಷ್ಟೇ. ಹೀಗೆ ಜ್ಞಾನಭಕ್ತಿಗಳು ವೈರಾಗ್ಯಗಳು ಬೇರೆ ಬೇರೆ ಇಲ್ಲ. ಆದರೂ ಆ ಜ್ಞಾನಭಕ್ತಿಗಳ ಬಗ್ಗೆ ಹೇಳಿ ವೈರಾಗ್ಯ ಹೇಗೆ ಬರಬೇಕು, ವೈರಾಗ್ಯವನ್ನು ಹೇಗೆ ತಾಳಬೇಕು, ಅದರ ಕ್ರಮ ಹೇಗೆ ಅನ್ನುವ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತಾರೆ. ಯದ ಧ್ರುವಸ್ಯ ದೇಹಸ್ಯ ಸಾನುಬಂಧಸ್ಯ ದುರ್ಮತಿ ಧ್ರುವಾಣಿ ಮನ್ಯತೆ ಮೋಹಾತ್ ಗೃಹಕ್ಷೇತ್ರ ವಸೂನಿ ಚ ಜಂತುರ್ವೈ ಭವಯೇತಸ್ಮಿನ್ ಯಾಂ ಯೋನಿ ಮನುವ್ರಜೇತ್ ತಸ್ಯಾಂ ಲಭತೆ ನೃತಿಂ ನ ನಿರಜ್ಯತೆ. ಮನುಷ್ಯನಿಗೆ ಈ ಶರೀರ ಅನ್ನತಕ್ಕಂಥದ್ದು ಸಾಧನಕ್ಕೆ ಯೋಗ್ಯವಾಗಿರತಕ್ಕಂಥದ್ದು ನಿಜ. ಈ ಶರೀರದಿಂದಲೇ ಎಲ್ಲ ಸಂಬಂಧಗಳು ಕೂಡ ಕೂಡತಕ್ಕಂಥದ್ದು. ಶರೀರ ಇಲ್ಲ ಅಂದರೆ ಯಾವ ಸಂಬಂಧಗಳು, ಹೆಂಡತಿ ಇಲ್ಲ, ಗಂಡ ಇಲ್ಲ, ಮಕ್ಕಳಿಲ್ಲ, ತಂದಿಲ್ಲ, ತಾಯಿ ಇಲ್ಲ, ಯಾವುದಿಲ್ಲ. ಯಾವುದೇ ಸಂಬಂಧ ಚೇತನನಿಗೆ ಸಂಬಂಧವಾಗಬೇಕಾದರೆ ಈ ದೇಹದ ಮುಖಾಂತರ. ಹೀಗೆ ಚೇತನನ ಸಂಬಂಧ. ಜಡ ಸಂಬಂಧವೂ ಕೂಡ ಇದು ನನ್ನ ಮನೆ, ನನ್ನ ಹೊಲ, ನನ್ನ ಆಸ್ತಿ, ನನ್ನ ದುಡ್ಡು ಅಂತ ಈ ಸಂಬಂಧ ಕೂಡಬೇಕಾದರೂ ಕೂಡ ಚೇತನನಿಗೆ ದೇಹದ ಸಂಬಂಧದಿಂದಲೇ. ದೇಹ ಇಲ್ಲ ಅಂದರೆ ಮನೆಯೂ ಇಲ್ಲ, ಹೊಲನೂ ಇಲ್ಲ, ಏನಿಲ್ಲ. ದೇಹ ಇರೋ ತನಕ ಮನೆ,
ದೇಹ ಇರೋ ತನಕ ದುಡ್ಡು, ಕೋಟಿ ಕೋಟಿ ಸಂಪಾದನೆ ಮಾಡಿ ಕೋಟೀಶ್ವರ ಅಂತ ಅವನನ್ನು ಕರೀತಾರೆ. ಅದೇ ದೇಹ ಬಿಟ್ಟೋದ ಮೇಲೆ ಎಲ್ಲಿ ಕೋಟೀಶ್ವರ? ಇಲ್ಲ, ಕೋಟಿ ಇಲ್ಲೇ ಕೂತು ಈಶ್ವರ ಹೊರಟ ಅಷ್ಟೇ. ಹಾಗಾಗಿ ದೇಹದ ಸಂಬಂಧದಿಂದಲೇ ಇದೆಲ್ಲ ಏರ್ಪಾಟಾಗತಕ್ಕಂಥದ್ದಾಗ್ತದೆ ಮನುಷ್ಯನಿಗೆ. ಹಾಗಾಗಿ ಅವನು ಅದೆಲ್ಲ ನನ್ನದು ಅನ್ನತಕ್ಕಂತಹ ಭಾವನೆಯಲ್ಲಿ ವ್ಯವಹರಿಸತಕ್ಕಂಥವನಾಗ್ತಾನೆ. ಮನುಷ್ಯ ಆಲೋಚಿಸಬೇಕು, ಇದೆಲ್ಲ ನಂದು, ನನ್ನ ಶರೀರ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಂದೆ, ನನ್ನ ತಾಯಿ, ನನ್ನ ಮನೆ, ನನ್ನ ದುಡ್ಡು, ನನ್ನ ಆಸ್ತಿ, ನನ್ನ ಫಲ, ಈ ನನ್ನ 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 ಅಂತ ಯಾವುದ್ಯಾವುದನ್ನು ಇಟ್ಟುಕೊಂಡಿದ್ದಾನೋ ಆತ್ಮೀಯ ವಸ್ತುಗಳು ಅಂತ ಅರಿಯೋಣ. ಆತ್ಮೀಯ ಅಂತ ಶಾಸ್ತ್ರದಲ್ಲಿ. ಈ ಆತ್ಮೀಯ ವಸ್ತುಗಳು ಅಂತ ಏನಿವೆಲ್ಲ ಇವೆಯೋ ಅವೆಲ್ಲ ದೇಹದ ಸಂಬಂಧದಿಂದ ನನಗೆ ಇರತಕ್ಕಂಥದ್ದು. ಆದರೆ ಆಲೋಚನೆ ಮಾಡಬೇಕು ಚೇತನ, ಈ ದೇಹವೇ ಅನಿತ್ಯ. ದೇಹ ನಿತ್ಯ ಆದರೆ ಈ ಸಂಬಂಧಗಳು ನಿತ್ಯ ಆಗ್ತದೆ. ದೇಹವೇ ಅನಿತ್ಯ, ಒಂದು ದಿನ ಬಿದ್ದು ಹೋಗತಕ್ಕಂಥದ್ದು. ಯಾವ ಸಂಬಂಧದಿಂದ ಇವೆಲ್ಲ ಆತ್ಮೀಯಗಳಾಗಿವೆಯೋ ಈ ದೇಹವೇ ಬಿದ್ದು ಹೋಗ್ತದೆ. ದೇಹವೇ ಅನಿತ್ಯ ಅಂತ ಆದಮೇಲೆ ಆ ಆತ್ಮೀಯ ಪದಾರ್ಥಗಳು ನಿತ್ಯ ಹೇಗಾದವು? ಅನಿತ್ಯವೇ ಆಯಿತು, ಎಲ್ಲವೂ ಕೂಡ ಅವನಿಗೆ ಅನಿತ್ಯ ಅಂತ ಆಯ್ತು ಕೂತ್ಕೊಂಡು. ಇಂತಹ ಅನಿತ್ಯವಾದ ಪದಾರ್ಥಗಳ ಮೇಲೆ ಅಭಿಮಾನ ಇಟ್ಟುಕೊಂಡು ನಿನಗೆ ಯಾವ ಸಾಧನೆಯನ್ನು ಮಾಡಿದಾಗಾಯಿತು? ನಿನಗೆ ಸಂಬಂಧ ನಿತ್ಯದ ಸಂಬಂಧ ಇರಬೇಕು. ಯಾವುದು ನಿತ್ಯವೋ ಅದರ ಸಂಬಂಧವನ್ನು ಇಟ್ಟುಕೊಂಡು ನಿನ್ನ ಸಾಧನೆ ಮುಂದೆ ಬರೆಯಬೇಕೇ ಹೊರತು ಅನಿತ್ಯವನ್ನು ನಂಬಿಕೊಂಡು ನಿನಗೆ ಅನಿತ್ಯದಿಂದ ಏನು ಸಾಧನೆ ಆಗಬೇಕಾಗಿದೆ? ಹೀಗೆ ಈ ಅನಿತ್ಯ ಸಂಬಂಧವನ್ನು ಕಳೆದುಕೊಳ್ಳುವ ಪ್ರಯತ್ನವನ್ನು ಮಾಡತಕ್ಕಂಥವನಾಗಬೇಕು. ಯದಧ್ರುವಸ್ಯ ದೇಹಸ್ಯ. ಆದರೆ ಆ ಅಭಿಮಾನ ದೇಹದ ಮುಖಾಂತರ, ದೇಹದ ಮೇಲೆ ಮೊದಲು ಅಭಿಮಾನ ಹೋಗಲ್ಲ, ದೇಹ ಸಂಬಂಧದಿಂದ ಬಂದ ಪದಾರ್ಥಗಳ ಮೇಲೆ ಹೋಗೋದು ದೂರ ಹೋಯಿತು. ದೇಹದ ಮೇಲೆಯೂ ಕೂಡ ಎಷ್ಟು ಅಭಿಮಾನ ಚೇತನನಿಗೆ ಅಂದರೆ, ದೇಹ ಅಂದರೆ ನಾನು, ನಾನು ಅಂದರೆ ದೇಹ. ದೇಹ ಜಡ, ನೀನು ಚೇತನ. ಆದರೂ ಜಡಚೇತನಗಳಿಗೆ ಅಪಾರವಾದ ಭೇದ ಉಂಟಾದರೂ ಕೂಡ ಜಡವಾದ ದೇಹವೇ ನಾನು ಅನ್ನುವಷ್ಟು ತಾದಾತ್ಮ್ಯವನ್ನು ದೇಹದಲ್ಲಿ ಹೊಂದಿಬಿಟ್ಟಿರ್ತಾನೆ ಚೇತನ. ಇದು ನಮಗೆ ಅನುಭವಕ್ಕೆ ಬರಬೇಕು. ಇಷ್ಟು ಗೊತ್ತಾಗಲ್ಲ, ದೇಹ ಜಡ ಚೇತನ, ಚೇತನ ಜಡ ಭೇದ ಉಂಟು, ಪಂಚಭೇದಗಳನ್ನು ಹೇಳಿ ಅಂತ ಅನ್ನಿಸ್ತದೆ. ಆದರೆ ವ್ಯಾಮೋಹ ದೇಹದ ಮೇಲೆ ಎಷ್ಟು ಇರ್ತದೆ ಅಂದರೆ ದೇಹವೇ ನಾನು ಅನ್ನುವಷ್ಟು. ಇದು ನಮಗೆ ಅನುಭವಕ್ಕೆ ಬರಬೇಕಾದರೆ ಕನ್ನಡಿಯ ಮುಂದೆ ನಿಂತಾಗ ನಾನು ಎಷ್ಟು ಚೆಂದಿದ್ದೀನಿ ಅನ್ನಿಸ್ತದೆ. ನಾನು ಚೆಂದಿದ್ದೀನಿ. ನಾನು ಚೆಂದ ಕಾಣಬೇಕಾದ್ರೆ ಹೇರ್ ಸ್ಟೈಲ್ ಹೇಗೆ ಮಾಡಬೇಕು, ನಾನು ಚೆಂದ ಕಾಣಬೇಕಾದ್ರೆ ನನ್ನ ಡ್ರೆಸ್ ವಿನ್ಯಾಸಗಳು ವ್ಯತ್ಯಾಸ ಹೇಗಿರಬೇಕು, ಹೇಗಿದ್ದರೆ ನಾನು ಚೆಂದ ಕಂಡೇನು ಅಂತ ಬೇರೆ ಬೇರೆ ವಿನ್ಯಾಸಗಳನ್ನು ಮಾಡಿಕೊಂಡು ನೋಡಿಕೊಂಡು ನಾನು ಸದ್ಯವಾಗಿ ಚೆಂದ ಆದೆ ಅಂತ ಅಂದುಕೊತಾನೆ. ಚೆಂದ ಆದದ್ದು ಯಾರು? ಚೇತನ ಕನ್ನಡಿಯಲ್ಲಿ ಕಂಡೇ ಇಲ್ಲ ನನಗೆ. ಕಂಡದ್ದು ದೇಹ, ಅಲಂಕರಿಸಿದ್ದು ದೇಹ. ಚೆಂದಿದ್ದೀನಿ ನಾನು ಅಂದ್ಕೊಂಡು ನೀನು ಚೆಂದಿದ್ದೀಯೋ ಹೇಗಿದ್ದೀವಿ ಯಾರಿಗೂ ಗೊತ್ತು. ಚೇತನ ಕಂಡೇ ಇಲ್ಲ ನಿನಗೆ. ಕಂಡದ್ದು ಶರೀರ, ಸುಂದರ ಆದದ್ದು ಅಲಂಕೃತವಾದದ್ದು ಶರೀರ. ಆದರೆ ನೀನು ಭಾವಿಸೋದು ನಾನು ಚೆಂದಿದ್ದೀನಿ ಅಂತ ಅಲ್ವಾ? ಅಂದಮೇಲೆ ಇಷ್ಟು ದೇಹದ ಬಗ್ಗೆ ಅಭಿಮಾನ ತುಂಬಿರ್ತದೆ. ನಾನೇ ಶರೀರ, ಶರೀರ ಅಂದರೆ ನಾನು ಅನ್ನುವಷ್ಟು ಅಭಿಮಾನ ಚೇತನನಿಗೆ ಇರ್ತದೆ. ದೇಹ ಬಿದ್ದು ಹೋಗ್ತದೆ ಅನ್ನುವಾಗ ಆಗ ದುಃಖ ಇನ್ಯಾವುದರಿಂದಲೂ ಆಗೋಲ್ಲ. ಯಾಕೆ? ಸುಖ ದುಃಖಗಳಿಗೆ ಅದು ಪಾತ್ರೆ. ಹಾಗಾಗಿ ಶರೀರ ಬಿದ್ದು ಹೋಗ್ತದೆ ಅನ್ನುವಾಗ ಅಪಾರ ದುಃಖ. ನರಕದಲ್ಲಿ ಒಂದು ಥರದ ಶರೀರ ಬರ್ತದೆ ಚೇತನರಿಗೆ. ದುಃಖ ಅನುಭವಿಸ್ಲಿಕ್ಕಂತಲೇ ಒಂದು ಯಾತನಾಮಯ ಶರೀರ ಅಂತ ಕೊಡ್ತಾರೆ. ಯಾತನಾ ಶರೀರವನ್ನು ಇಟ್ಟುಕೊಂಡು ಅನುಭವಿಸ್ತಾನೆ. ಸಾವಿರಾರು ವರ್ಷಗಳ ಕಾಲ ನರಕದಲ್ಲಿ ತನ್ನ ಪಾಪಕ್ಕೆ ಅನುಗುಣವಾದ ಶರೀರವನ್ನು ಇಟ್ಟುಕೊಂಡು ಆ ದುಃಖಗಳನ್ನು ಅನುಭವಿಸ್ತಿರ್ತಾನೆ. ಆ ಅನುಭವಿಸುವ ಕಾಲ ಮುಗಿತು. 1000 ವರ್ಷ ಅಂತಿತ್ತಪ್ಪ, 1000 ವರ್ಷ ಈ ನರಕದಲ್ಲಿ ಅನುಭವಿಸಿದ್ವಿ, ನಾಳೆ ನಿನಗೆ ಈ ದೇಹ ಬಿದ್ದು ಹೋಗ್ತದೆ, ಮುಂದಿನ ಸಾಧನಕ್ಕೆ ಬೇರೆ ಶರೀರ ಕೊಡ್ತಾನೆ ದೇವರು, ಮುಗಿತು, ನಾಳೆಗೆ ಈ ಶರೀರ ಬಿದ್ದು ಹೋಗ್ತದೆ ಅಂತ ಹೇಳಿದರೆ ನರಕದಲ್ಲಿ ಅನುಭವಿಸಲಿಕ್ಕಿರುವ ಯಾತನಾ ಶರೀರ ಬಿದ್ದು ಹೋಗ್ತದೆ ಅನ್ನುವಾಗ ದುಃಖ ಆಗ್ತದೆ. ಶರೀರ ದುಃಖ ಅನುಭವಿಸಿದರೂ ಆ ಶರೀರ ಬಿದ್ದು ಹೋಗ್ತದೆ ಎನ್ನುವಾಗ ದುಃಖ. ಹೀಗೆ ಶರೀರದ ಮೇಲೆ ಮನುಷ್ಯನಿಗೆ ಅಪಾರವಾಗಿರತಕ್ಕಂತಹ ಅಭಿಮಾನ, ನಾನೇ ಅನ್ನುವಷ್ಟು ಅಭಿಮಾನ. ಕಾರಣ ಅದರ ಮುಖಾಂತರ ಉಂಟಾಗಿರತಕ್ಕಂತಹ ಪದಾರ್ಥಗಳಲ್ಲಿಯೂ ಕೂಡ ಈ ಅಭಿಮಾನವನ್ನು ಮಾಡಿ ಅಭಿಮಾನ ಮೂಲಕವಾಗಿ ದುಃಖವನ್ನು ಮನುಷ್ಯ ಅನುಭವಿಸತಕ್ಕಂಥವನಾಗ್ತಾನೆ. ಅದನ್ನು ಕಳ್ಕೋಬೇಕಾಗ್ತದೆ. ಗ್ರಹೇಶು ಕೂಟಧರ್ಮೇಶು
ದುಃಖತಂತ್ರೇಶ್ವತಂತ್ರಿತಃ ಕುರ್ವನ್ ದುಃಖಿ ಪ್ರತೀಕಾರಂ ಸುಖವನ್ ಮನ್ಯತೆ ಗೃಹಿ. ಮನುಷ್ಯ ಈ ದೇಹದಿಂದ ಸುಖ ಅನುಭವಿಸಬೇಕು ಅಂತ ಎಷ್ಟು ಅಜ್ಞಾನದ ಪರಾಕಾಷ್ಠೆಯಲ್ಲಿ ಪ್ರವೃತ್ತಿಗಳನ್ನು ಮಾಡುತ್ತಾನೆ ಮನುಷ್ಯ ಅಂದರೆ, ಪ್ರತಿಯೊಂದಕ್ಕೂ ಅವನು ಕಷ್ಟಪಡ್ತಾನೆ, ಅನೇಕ ವಿಧವಾದ ಕಷ್ಟಗಳನ್ನು ಅನುಭವಿಸ್ತಾನೆ. ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡದಿದ್ರೆ ಹ್ಯಾಂಗೆ, ಇದು ಇಲ್ಲದಿದ್ರೆ ಹ್ಯಾಂಗೆ, ಅದನ್ನು ತರದಿದ್ರೆ ಹ್ಯಾಂಗೆ, ಹೀಗೆಲ್ಲ ಏನೆಲ್ಲ ಸಂಪಾದನೆ ಮಾಡಬೇಕು. ಯಾಕಾಗಿ? ಸುಖ ಪಡಬೇಕು, ತಾನು ಸುಖವಾಗಿರಬೇಕು. ಪ್ರಧಾನವಾಗಿ ದುಡ್ಡು ಸಂಪಾದನೆಗಾಗಿ ಏನೆಲ್ಲ ಕ್ರಿಯೆಗಳನ್ನು ಮನುಷ್ಯ ಬೆಳಗಿನಿಂದ ಸಂಜೆಯವರೆಗೆ ಎಷ್ಟೆಲ್ಲ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾನೆ ಅಲ್ವಾ? ಯಾಕೆ ಮಾಡ್ತೀವಿ? ಯಾಕೆ ಎಷ್ಟು ಕಷ್ಟಪಡ್ತೀವಿ? ಸುಖ ಪಡಲಿಕ್ಕಾಗಿ. ದುಡ್ಡು ಸಂಪಾದನೆ ಮಾಡದೇ ಇದ್ದರೆ ಸುಖ ಸಿಗ್ತದಾ? ದುಡ್ಡು ಬೇಕ್ರಿ, ದುಡ್ಡಿಲ್ಲ ಅಂದರೆ ಸುಖ ಇಲ್ಲ ಅಂತ ಭಾವಿಸಿ ದುಡ್ಡು ಸಂಪಾದನೆಗಾಗಿ ಕಷ್ಟಪಡ್ತಾನೆ. ಬೆಳಗಿನಿಂದ ಸಂಜೆಯವರೆಗೆ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡಿ ಬೆಳಿಗ್ಗೆ ಮತ್ತೆ ದುಡಿಲಿಕ್ಕೆ ಶುರು, ಮತ್ತೆ ಕಷ್ಟಪಡೋರೆ. ದುಡಿದಿದ್ದು ನಾ ತಿಂದುಬಿಟ್ಟು ನಾಳೆ ಹೆಂಗ್ರಿ ಗಟ್ಟಿ, ಮತ್ತೆ ಕಷ್ಟಪಡೋರೆ. ಸುಖ ಪಡೋರು ಅಂತ ಇಲ್ಲೇ ಇಲ್ಲ, ಕಷ್ಟಕ್ಕಾಗಿ ಕಷ್ಟಪಡೋರೆ ಹೊರತು ಕಷ್ಟಪಟ್ಟು ಸಂಪಾದನೆ ಸುಖಕ್ಕಾಗಿ ಉಪಭೋಗ ಮಾಡಿದ ಇಲ್ಲವೇ ಇಲ್ಲ. ಮನುಷ್ಯನ ಸ್ವಭಾವ ಹೀಗೆ ಅಂತಾನೆ, ಕಷ್ಟಕ್ಕಾಗಿ ಕಷ್ಟಪಡೋರನ್ನೇ ತಾನು ಜೀವನದಲ್ಲಿ ಅಳವಡಿಸಿಕೊಡ್ತಾನೆ ಹೊರತು ಕಷ್ಟಪಟ್ಟು ಸುಖಕ್ಕಾಗಿ ಸುಖ ಅನುಭವಿಸಿದನೋ ಸುಖದ ಅನುಭವವೇ ಇಲ್ಲ. ಅದನ್ನು ಅನುಭವಿಸುವ ಬುದ್ಧಿನೇ ಬರಲ್ಲ. ಕಷ್ಟಪಡಲಿಕ್ಕಾಗಿ ಕಷ್ಟಪಡ್ತಾ ಇಡೀ ಜೀವನ ಕೂಟಧರ್ಮೇಶು ಅದಕ್ಕೆ ಬೇಕಾದ ನಾಟಕಗಳನ್ನು ಮಾಡ್ತಾ ಈ ಯತ್ಕಿಂಚಿತ್ ಸುಖಕ್ಕೋಸ್ಕರವಾಗಿ ತಾನು ಕಷ್ಟಪಡತಕ್ಕಂಥವನಾಗ್ತಾನೆ. ಇಂತಹ ಜೀವನ ಕಷ್ಟಮಯ, ದುಃಖಮಯ. ಸುಖ ಅನ್ನತಕ್ಕಂಥದ್ದು ಜೀವನದಲ್ಲಿ ಆಲೋಚನೆ ಮಾಡಿದರೆ ಚೇತನನಿಗೆ ಸಿಗ್ತದೋ? ಇಡೀ ಸಂಸಾರದಲ್ಲಿ ಅವನು ಸುಖವನ್ನು ಅನುಭವಿಸೋ ಕ್ಷಣಗಳು ಎಷ್ಟು? ಆಲೋಚನೆ ಮಾಡಿದರೆ ಸುಖದ ಕ್ಷಣಗಳು ಕಡಿಮೆ. ಸುಖ ಇಲ್ಲ ಅಂತಿಲ್ಲ, ಅನುಭವಿಸ್ತಾನೆ. ಸುಖನೇ ಇಲ್ಲ ಅಂದರೆ ಯಾರೂ ಪ್ರವೃತ್ತಿಯನ್ನು ಮಾಡಲ್ಲ. ಸುಖದ ಕ್ಷಣಗಳು ಕಡಿಮೆ ಅಷ್ಟೇ. ಕಡಿಮೆ ಸುಖಕ್ಕಾಗಿ ಅಪಾರವಾಗಿರತಕ್ಕಂತಹ ದುಃಖ ಪಡ್ತೀಯಲ್ಲ, ಶಾಶ್ವತ ಸುಖದ ಪ್ರಯತ್ನ ಮಾಡು. ಇದು ಮನುಷ್ಯನಿಗೆ ಸಾಧನೆಗೆ ಇರತಕ್ಕಂಥದ್ದು. ಅದು ಮನುಷ್ಯನಿಗೆ ಅರ್ಥವೇ ಆಗಲ್ಲ. ಶಾಶ್ವತ ಸುಖ ಉಂಟು ಅನ್ನೋದಕ್ಕಂತಹ ಅವನು ಕಲ್ಪನೆಯೇ ಅವನಿಗೆ ಬರದೆ, ಯತ್ಕಿಂಚಿತ್ ಯಾವುದೋ ಕ್ಷಣ ಕಾಲದಲ್ಲಿ ಸುಖ ಬಂದೀತು ಅನ್ನುವ ಆಲೋಚನೆಯಲ್ಲಿಯೇ ಆ ದುಃಖವನ್ನು ಅನುಭವಿಸ್ತಾನೆ. ದುಃಖ ಅನ್ನಿಸಲ್ಲ ಅವನಿಗೆ. ಯಾಕೆ? ಒಂದೊಂದು ದಿನ ಸುಖದ ಕಾಲ ಉಂಟು ಅನ್ನುವ ಭ್ರಮೆಯಲ್ಲಿಯೇ ದುಃಖ ಪಡ್ಕೊತ ಹೋಗ್ತಾನೆ. ಆದ್ದರಿಂದ ಆಲೋಚನೆ ಮಾಡಿದರೆ ಜೀವನದ ಯಾವ ಕ್ಷಣದಲ್ಲಿ ಸುಖವನ್ನು ಪಡ್ತಾನೆ ಜೀವನ ಅನ್ನೋ ವಿಚಾರ ಮಾಡಬೇಕು. ವೈರಾಗ್ಯಕ್ಕೆ ಕಾರಣವಾಗಿರತಕ್ಕಂಥದ್ದರು. ಮನುಷ್ಯ ಪ್ರವೃತ್ತಿಯನ್ನು ಎಲ್ಲಿ ಮಾಡ್ತಾನೆ? ಯಾವುದರಿಂದ ತನಗೆ ಸುಖವಾಗ್ತಾರೋ ಅಲ್ಲಿ ಪ್ರವೃತ್ತಿ ಮಾಡ್ತಾನೆ. ಎಲ್ಲಿ ದುಃಖ ಆಗ್ತಾರೋ ಅದನ್ನು ತಾನು ಪ್ರವೃತ್ತಿ ಮಾಡೋದು ಅಲ್ವಾ? ದಾರಿಯಲ್ಲಿ ಹೋಗುವಾಗ ಮುಳ್ಳು ಕಲ್ಲು ಬೇಕಾದ ಬಿದ್ದಿರ್ತದೆ, ಎಲ್ಲ ತಗೊಂಡು ಜೇಬಿಗೆ ಹಾಕ್ತಾನಾ? ಇಲ್ಲ. ದಾರಿಯಲ್ಲಿ ಹೋಗುವಾಗ ಒಂದು ಉಂಗುರ ಬಿದ್ದಿದ್ರೆ, ಒಂದು 100 ರೂಪಾಯಿ ನೋಟು ಬಿದ್ದಿದ್ರೆ ತಕ್ಷಣ ಆಚೆ ನಾವು ತೊಗೊಂಡು ಜೇಬಿಗೆ ಹಾಕ್ತಾನೆ ಅಲ್ವಾ? ಯಾಕೆ? ಅದರಿಂದ ನನಗೆ ಸುಖ ಅಂತ ಭಾವಿಸಿದ್ದಾನೆ. ಯಾವುದರಿಂದ ಸುಖ ಅಂತ ಭಾವಿಸ್ತಾನೋ ಅಲ್ಲಿ ಪ್ರವೃತ್ತಿಯನ್ನು ಮಾಡ್ತಾನೆ. ಎಲ್ಲ ಕಡೆಗೆ ಪ್ರವೃತ್ತಿ ಹುಟ್ಟಲ್ಲ. ಎಲ್ಲಿ ಯಾವುದರಿಂದ ದುಃಖ ಅದನ್ನು ತಾನು ಒಪ್ಪಲ್ಲ, ಅಲ್ಲಿ ಪ್ರವೃತ್ತಿಯನ್ನು ಮಾಡಲ್ಲ. ಹಾಗೆ ಇಡೀ ಸಂಸಾರದ ಕ್ಷಣಗಳನ್ನು ಆಲೋಚನೆ ಮಾಡಿದರೆ ಯಾವ ಕ್ಷಣ ಸುಖಮಯವಾಗಿ ಕಾಲ ಕಳೆದೆ ಎನ್ನುವುದನ್ನು ಚಿಂತನೆ ಮಾಡಲಿಕ್ಕೆ ಹೊರಟ್ರೆ ಜೀವನದ ಸರ್ವಸ್ವ ಕ್ಷಣ ಕಾಲಗಳು ಕೂಡ ನಿನಗೆ ದುಃಖಮಯವಾಗಿರ್ತದೆ. ಯಾಕೆ ಸಂಸಾರದಲ್ಲಿ ವಿರಕ್ತಿಯನ್ನು ಹೊಂದು ಶಾಶ್ವತ ಸುಖದ ಮೋಕ್ಷ ಸಾಧನೆ ಮಾಡುವಂಥ ಶಾಸ್ತ್ರಗಳು ಹೇಳ್ತಾ ಇವೆ ಅಂದರೆ ಸಂಸಾರದ ಯಾವ ಕ್ಷಣಗಳು ನಿನಗೆ ದುಃಖದ ಕ್ಷಣಗಳೇ. ಯಾವುದೋ ಕೆಲವು ಕಾಲ ಮಿಣುಕು ಹೊಳದಂತೆ ಸ್ವಲ್ಪ ಸುಖವನ್ನು ಅನುಭವಿಸಿದೆ. ಆ ಕೆಲವು ಕ್ಷಣದ ಸುಖಕ್ಕೋಸ್ಕರವಾಗಿ ಇಡೀ ಜೀವನ ಕಷ್ಟಪಡ್ತೀವಿ. ಅಷ್ಟು ಕಷ್ಟಪಟ್ಟು ನೀನು ಸಂಪಾದನೆ ಮಾಡಿದ್ದೇನೋ ಸ್ವಲ್ಪ ಕೆಲವು ಕ್ಷಣಗಳ ಸುಖ, ವೈಷಯಿಕ ಸುಖ. ಆದ್ದರಿಂದ ಇದೇ ಕಷ್ಟವನ್ನು ಶಾಶ್ವತ ಸುಖಕ್ಕಾಗಿ ನೀನು ಮಾಡಬೇಕಾದ ಕರ್ತವ್ಯಗಳನ್ನು ಶಾಸ್ತ್ರದಲ್ಲಿ ಹೇಳಿದಂತೆ ಮಾಡಿದರೆ ಅನಂತ ಕಾಲದವರೆಗೆ ಸುಖವನ್ನು ಅನುಭವಿಸ್ತೀವಿ. ಹೀಗೆ ಆಲೋಚನೆ ಮಾಡಿ
ಸಂಸಾರ ದುಃಖಮಯ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇದರಲ್ಲಿ ವಿರಕ್ತನಾಗ್ತಕ್ಕಂಥವನಾಗಬೇಕು. ಶಾಶ್ವತ ಸುಖದ ಕಡೆಗೆ ಪ್ರವೃತ್ತಿಯನ್ನು ಮಾಡತಕ್ಕಂಥವನಾಗಬೇಕು. ಈಗ ಚೇತನ ಇದ್ದಾನೆ, ಅವನ ಜೀವನದ ಕ್ಷಣಗಳನ್ನು ನೋಡುತ್ತಾ ಹೋಗೋಣ ಅಂತಾನೆ. ಈ ಜೀವನದ ಕ್ಷಣಗಳನ್ನು ಆಲೋಚನೆ ಮಾಡ್ತಾ ಹೊರಟ್ರೆ ಇಡೀ ಜೀವನದಲ್ಲಿ ಮಾಡಿರತಕ್ಕಂತಹ ಪುಣ್ಯವೋ ಪಾಪವೋ ಯಾವುದೇ ಇರಲಿ ಎರಡೂ ಮಾಡ್ತಾನೆ. ಬರೇ ಪುಣ್ಯಾತ್ಮ ಅಂತಿಲ್ಲ. ಪುಣ್ಯಾತ್ಮನೂ ಹೌದು, ಪಾಪಾತ್ಮನೂ ಹೌದು. ಪಾಪಗಳನ್ನು ಮಾಡ್ತಾನೆ, ಪುಣ್ಯದ ಕಾರ್ಯಗಳನ್ನು ಕೆಲವು ಮಾಡ್ತಾನೆ. ಇರಲಿ, ಪುಣ್ಯಕ್ಕೆ ಫಲವಾಗಿ ಸ್ವರ್ಗಾದಿಗಳನ್ನು ಅನುಭವಿಸ್ತಾನೆ, ಪಾಪದ ಫಲವಾಗಿ ನರಕವನ್ನು ಅನುಭವಿಸ್ತಾನೆ. ಇದೆಲ್ಲ ಈ ವಿಷಯ ಚಿಂತನೆಗೆ ಕೊಡ್ತಾನೆ. ಅನೇಕ ವಿಷಯಗಳು ನಮ್ಗೆ ಗೊತ್ತಿದ್ದಾರೆ, ಆದರೆ ಅನುಸಂಧಾನಕ್ಕೆ ಬರಲ್ಲ. ಅನುಸಂಧಾನಕ್ಕೆ ಬರುವಂತೆ ಕಪಿಲ ಹೇಳುವ ಕ್ರಮವನ್ನು ನಾವು ಹೊಂದಿಸ್ಕೋಬೇಕಷ್ಟೇ ಇಲ್ಲಿ. ಹೀಗೆ ಪುಣ್ಯದಿಂದ ಸ್ವರ್ಗವನ್ನು, ಪಾಪದಿಂದ ನರಕವನ್ನು ಅನುಭವಿಸ್ತಾನೆ. ನರಕದಲ್ಲಿ ಅಂತೂ ಸುಖ ಇಲ್ಲ, ಸ್ವರ್ಗದಲ್ಲಿ ಸುಖವಾಗಿರ್ತಾನಲ್ವಾ? ಸ್ವರ್ಗದ ಕ್ಷಣಗಳು ಸುಖಮಯ ಅಲ್ವಾ? ಅಂದರೆ ಕಪಿಲ ಹೇಳ್ತಾನೆ, ಸ್ವರ್ಗದಲ್ಲಿ ಸುಖವನ್ನು ಅನುಭವಿಸ್ತಾನೆ ನಿಜ, ಸ್ವರ್ಗ ಸುಖ. ಅದಕ್ಕಾಗಿ ಅನೇಕ ವಿಧವಾದ ಪುಣ್ಯ ಕಾರ್ಯಗಳು, ದಾನ ಧರ್ಮ ವ್ರತ ನೇಮ ಉಪವಾಸ ಏನೆಲ್ಲ ಮಾಡ್ತಾನೆ ಮನುಷ್ಯ. ಸ್ವರ್ಗ ತನಗೆ ಸಿಗ್ತದೆ, ಸ್ವರ್ಗದಲ್ಲಿ ಸುಖವಾಗಿರ್ತೇನೆ ಅನ್ನುವ ಭಾವನೆಯಲ್ಲಿ. ಆದರೆ ಸ್ವರ್ಗದಲ್ಲಿಯ ಸುಖ ಅವನು ಅನುಭವಿಸುವಾಗ ಅದು ಸುಖ ಅಂತಲೇ ಅನಿಸಲ್ಲ ಅಂತಾನೆ. ನೋಡಿ, ಇಲ್ಲಿ ಸ್ವರ್ಗದ ಕಲ್ಪನೆ ಚಂದ, ಸ್ವರ್ಗಕ್ಕೆ ಹೋದಾಗ ಸ್ವರ್ಗದಲ್ಲಿ ಸುಖ ಅನುಭವಿಸ್ಲಿಕ್ಕೆ ಆಗಲ್ಲ ಅಂತಾನೆ ಕಪಿಲ. ಅದೊಂದು ವಿಚಿತ್ರವಾದ ಕಲ್ಪನೆಯನ್ನು ಕೊಡ್ತಾನೆ. ಅದೇ ಸ್ವರ್ಗ ಸುಖಮಯ ಅಲ್ವಾ, ಅಲ್ಲಿ ಯಾಕೆ ಸುಖ ಅನುಭವಿಸಲ್ಲ ಅಂದರೆ, ಸ್ವರ್ಗದ ಸುಖ ಅನುಭವಿಸುವಾಗ ಒಂದು ಕಲ್ಪನೆ ಬಂದುಬಿಡೋದು. ಏನು? ಈ ಸ್ವರ್ಗ ಸುಖ ಎಷ್ಟು ಸಮಯ, ಎಲ್ಲಿ ತನಕ ನನ್ನ ಪುಣ್ಯ ಇರ್ತದೋ ಅಲ್ಲಿ ತನಕ ಸ್ವರ್ಗ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಮುಗಿತಾ ಇರಲಿಕ್ಕಾಗಿ ಮತ್ತೆ ನಾನು ಮರ್ತ್ಯಲೋಕವನ್ನು ಪ್ರವೇಶ ಮಾಡಬೇಕು. ಹಾಗಾಗಿ ಯಾವಾಗ ನನ್ನ ಪುಣ್ಯ ಮುಗಿದೀತೋ, ಯಾವಾಗ ಡಬ್ಬುತ್ತಾರೋ ಅನ್ನುವ ಗಾಬರಿಯಲ್ಲಿ ಆ ಸುಖವೂ ಸುಖ ಅಂತ ಅನಿಸಲ್ಲ. ಅದಕ್ಕೊಂದು ಮಾರ್ಮಿಕವಾದ ದೃಷ್ಟಾಂತ ದಾಸರು ಕೊಡ್ತಾರೆ. ಒಬ್ಬ ಭಿಕ್ಷುಕ ಭಿಕ್ಷೆ ಬೇಡಿಕೊಂಡೇ ಜೀವನ ಮಾಡುವ. ಸಾಯಂಕಾಲದವರೆಗೆ ಭಿಕ್ಷೆ ಬೇಡಬೇಕು, ಬಂದದ್ದನ್ನು ತಿನ್ನಬೇಕು. ಎಲ್ಲೋ ಒಂದು ಕಡೆ ಅರಮನೆ ಮುಂದೆ ಒಂದು ಹಾಸುಗಲ್ಲು ದೂರದಲ್ಲಿ. ಆ ಹಾಸುಗಲ್ಲಿ ದಿನಾ ಸಾಯಂಕಾಲ ಬಂದು ಕುತ್ಕೊಂಡು ಅರಮನೆ ನೋಡಿ ಏನೋ ಲೆಕ್ಕ ಹಾಕ್ತಿರ್ಬೇಕು. ಅರಮನೆ ನೋಡಬೇಕು, ಏನೋ ಲೆಕ್ಕ ಮಾಡ್ತಾನೆ ಅನ್ನುವಂತೆ ಅವನೇನೋ ನೋಡ್ತಾ, ಅರಮನೆಯನ್ನು ನೋಡ್ತಾ ದೂರ ಹಾಸುಗಲ್ಲಿನಲ್ಲಿ ಕೂತು ಆಲೋಚನೆ ಮಾಡ್ತಾರೆ. ಇದನ್ನು ರಾಜಕುಮಾರಿ ಗಮನಿಸಿದ್ರು. ದಿನ ಬಂದು ಕೂತು ಈ ರೀತಿ ಏನೋ ಅರಮನೆ ನೋಡಿ ಲೆಕ್ಕಾಚಾರ ಹಾಕ್ತಿರ್ತಾನೆ. ಏನು ಇವನು ಯಾರು? ಕಳ್ಳಂತೂ ಆಗಿರಲಿಕ್ಕಿಲ್ಲ. ಕಳ್ಳ ಆದ ರೀತಿಗೆ ಎಲ್ಲರೂ ಕಾಣುವಂತೆ ಲೆಕ್ಕಾಚಾರ ಮಾಡಲ್ಲ. ಇವೊಂದೇನೋ ಬೇರೆ ಲೆಕ್ಕಾಚಾರ ಇರಬೇಕು. ಏನಿರಬಹುದು ಅಂತ ಕೆಲವು ಕಾಲ ಅವನನ್ನು ಗಮನಿಸಿದ ರಾಜಕುಮಾರಿ ಆ ಭಿಕ್ಷುಕನನ್ನು ಅರಮನೆ ಕರೆಸ್ತಾಳೆ. ಕರೆಸಿ, ಏನಪ್ಪ ದಿನ ಆ ಹಾಸುಗಲ್ಲಿನಲ್ಲಿ ಕೂತು ಅರಮನೆ ನೋಡಿ ಏನೋ ಲೆಕ್ಕ ಹಾಕ್ತಿರ್ತೀಯಲ್ಲ, ಏನು ಲೆಕ್ಕ ಹಾಕ್ತೀನಿ ನೀನು? ಏನು ನಿನ್ನ ಆಲೋಚನೆ ಕೇಳಿದ್ರು. ಆ ಭಿಕ್ಷುಕ ಅಂದ, ಒಂದಿಲ್ಲ ಒಂದು ದಿನ ನಾನು ಇಂಥ ಅರಮನೆ ಕಟ್ಟಿಸ್ಬೇಕು. ಎಷ್ಟು ಕಿಟಕಿಯವ, ಎಷ್ಟು ಬಾಗಿಲವ, ಯಾವ ರೀತಿ ಉಂಟು, ಎಲ್ಲ ವಿನ್ಯಾಸಗಳನ್ನು ತಲೆಯಲ್ಲಿ ಆಲೋಚನೆ ಮಾಡ್ತಿರ್ತೀನಿ. ಒಂದಿಲ್ಲ ಒಂದು ದಿನ ಇಂಥ ಅರಮನೆ ಕಟ್ಟಿಸ್ತೀನಿ ಅಂದವನು ಭಿಕ್ಷುಕ. ತನಗೆ ತಿನ್ಲಿಕ್ಕೆ ಗತಿ ಇಲ್ಲ, 4 ಮನೆ ಭಿಕ್ಷೆ ಬೀಳ್ತೀನವ, ಅರಮನೆ ಕಟ್ಟಿಸ್ತೀನಿ ಅಂತ ಆಲೋಚನೆ ಮಾಡ್ತೀನಿ. ರಾಜಕುಮಾರಿಗೆ ಆಶ್ಚರ್ಯ ಆಯಿತು. ಅರಮನೆಯಲ್ಲಿರ್ಬೇಕಂತ ಅಷ್ಟು ಆಸೆ ಏನಪ್ಪ ನಿನಗೆ? ಹೌದು, ಅರಮನೆಯಲ್ಲಿರ್ಬೇಕಂತ ಯಾರಿಗೆ ಆಸೆ ಇರಲ್ಲ, ನನಗೂ ಆಸೆ. ಹಾಗಾದರೆ ನಿನಗೊಂದು ಉಪಾಯ ಹೇಳ್ತಾನೆ. ನೀನು ಭಿಕ್ಷೆ ಬೇಡಿ ಸಂಪಾದನೆ ಮಾಡಿದ್ದು ಒಂದು ದಿವಸ ಹೊಟ್ಟೆ ತುಂಬ ಅನ್ನ ಸಿಕ್ಕಿಟ್ಟು ಸಿಗಲಿದ್ದು ಇಲ್ಲ, ದುಡ್ಡಂತೂ ಇಲ್ಲೇ ಇಲ್ಲ, ಅರಮನೆ ಕಟ್ಟಿಸೋದು ಕನಸಾಗ್ತಾರಷ್ಟೇ. ಆದ್ದರಿಂದ ನಿನಗೆ ಅರಮನೆಯಲ್ಲಿ ಇರಬೇಕು ಅಂತ ಅಷ್ಟು ಆಸೆ ಇದ್ದದ್ದಾದರೆ 6 ತಿಂಗಳು ಇದೇ ಅರಮನೆಯಲ್ಲಿ ಇದ್ದರು. ಯಾವ ಅರಮನೆಯ ಲೆಕ್ಕಾಚಾರ ಹಾಕ್ತಾ ಇದೆಯೋ ಇದೇ ಅರಮನೆಯಲ್ಲಿ 6 ತಿಂಗಳು ಹಿಂಗೆ ಇರಲಿಕ್ಕೆ ಅವಕಾಶ ಕೊಡ್ತಾನೆ. ಸ್ವೇಚ್ಛೆಯಿಂದ ಇರು, ಬೇಕಾದ ತಿನ್ನು, ಬೇಕಾದಲ್ಲಿ ಅಡ್ಡಾಡು. ನನ್ನ ಸೇವಕರಿಗೆ ಹೇಳಿಬಿಡ್ತೀನಿ, ಯಾರೂ ಇವನಿಗೆ ತಂಟೆಗೆ ಬರಬಾರ್ದು, ಅಡೆತಡೆಗಳನ್ನು ಮಾಡಬಾರ್ದು, ಸ್ವೇಚ್ಛೆಯಿಂದ ಇದ್ಬಿಡು 6 ತಿಂಗಳು. ಆ ಕ್ಷಣ ಅವನಿಗೆ ಖುಷಿ ಅನ್ನಿಸಿತು. 6 ತಿಂಗಳು ಅರಮನೆಯಲ್ಲಿದ್ದ. 6 ತಿಂಗಳು ಅರಮನೆಯ ಉಪಭೋಗಗಳನ್ನು ಮಾಡಿದ ಆ ಭಿಕ್ಷುಕ 6 ತಿಂಗಳು ಮುಗಿಯುವ ಕಡೆಯ ದಿನ ರಾಜಕುಮಾರಿ ಆ ಭಿಕ್ಷುಕನನ್ನು ಕರೆದರೆ ಅವನು 6 ತಿಂಗಳ ಹಿಂದೆ ಅರಮನೆಗೆ ಬರುವಾಗೇನು
ಆ ಭಿಕ್ಷಾನ್ನವನ್ನು ಉಂಡ್ರೂ ಕೂಡ ದಷ್ಟಪುಷ್ಟಿದ್ದ. ಅರಮನೆಯ ಅನ್ನ ಊಟ ಮಾಡಿ ಅವನು ಕೃಷನಾಗಿಬಿಟ್ಟಿದ್ದಾನೆ. ಕೇಳಿದ್ಲು ರಾಜಕುಮಾರಿ, ಭಿಕ್ಷೆಯನ್ನು ತಿನ್ಕೊಂಡಿರುವಾಗ ದಷ್ಟಪುಷ್ಟಿ ಇದ್ದಿ, ಅರಮನೆಯ ಸುಖ ಉಪಭೋಗ ಇದು ಸುಖ, ನಾನು ಅರಮನೆಯಾಗಿರಬೇಕು ಅಂತ ಬಯಸಿ ಅರಮನೆಗೆ ಬಂದ್ವಿ, ಆದರೆ ಇಲ್ಲಿ ಬರುವಾಗ ನೀನು ಕೃಷನಾಗಿಬಿಟ್ಟಿದ್ದಿ, ಸೊರಗಿ ಹೋಗಿದ್ದೀವಿ, ಯಾಕೆ ಅಂದ್ಲು. ಆವಾಗ ಅವನಂದ, ನಾನು ಭಿಕ್ಷೆ ಬೇಡುವಾಗ ನಿಶ್ಚಿಂತನಾಗಿದ್ದೆ, ಬಂದದ್ದನ್ನು ತಿಂದು ತೃಪ್ತಿಯಿಂದ ಇದ್ದೆ. ಅರಮನೆಯಲ್ಲಿ ಬಂದ ನಂತರದಲ್ಲಿ 6 ತಿಂಗಳು ಮಾತ್ರ ನನಗಿಲ್ಲಿ, 6 ತಿಂಗಳಾದಮೇಲೆ ಒದ್ದು ಹೊರಗೆ ಹಾಕ್ತಾರೆ, ನಾನು 6 ತಿಂಗಳ ಮೇಲೆ ಇದನ್ನೆಲ್ಲ ಬಿಟ್ಟು ಹೋಗಬೇಕು ಅನ್ನುವ ಚಿಂತೆಯಲ್ಲಿ ನನಗೆ ಒಂದನ್ನು ಮೈ ಕಟ್ಟಿಲ್ಲ ಅನ್ನುವ. ಸ್ವರ್ಗ ಹೀಗೆ ಅಂತಾರೆ ದಾಸರು. ಸ್ವರ್ಗ ಹೀಗೆ, ಕ್ಷೀಣೆ ಪುಣ್ಯ, ನನ್ನ ಪುಣ್ಯ ಇರೋ ತನಕ ಸ್ವರ್ಗದಲ್ಲಿ ನನಗೆ ಅವಕಾಶ ಕೊಡ್ತಾರೆ. ಯಾವ ಕ್ಷಣಕ್ಕೆ ನನ್ನ ಪುಣ್ಯ ಪುರಿತನ ನನ್ನ ಕಣ್ಣಿಗೆ ಕಾಣೋದಲ್ಲ, ಯಾವ ಕ್ಷಣಕ್ಕೆ ಪುಣ್ಯ ಹೋಗಿ ನನ್ನನ್ನು ಒದ್ದು ಹೊರಗೆ ಹಾಕ್ತಾರೋ ಗೊತ್ತಿಲ್ಲ ಅನ್ನುವ ಗಾಬರಿಯಲ್ಲಿ, ಆ ಚಿಂತೆಯಲ್ಲಿ ಸ್ವರ್ಗ ಸುಖನೇ ಅನಿಸಲ್ಲ ಅಂತಾರೆ. ಸ್ವರ್ಗ ಸುಖಮಯ ಅಲ್ಲ ಅಂತಾಯಿತು. ಸುಖಮಯ ಅಲ್ಲದು, ಸುಖ ಏನೋ ತಾತ್ಕಾಲಿಕ ಸುಖ ಅಂದ್ಕೊಂಡ್ರೆ ಸುಖ, ಆ ಭಯ ಚಿಂತೆಗಳ ಮಧ್ಯದಲ್ಲಿ ಆ ಸುಖವು ಸುಖ ಅಂತ ಅನಿಸೋದು. ಇನ್ನು ನರಕದಲ್ಲಿ ಅಂತೂ ದುಃಖವೇ, ನರಕದಲ್ಲಿ ಸುಖದ ಶಬ್ದವೇ ಇಲ್ಲ, ಕೇವಲ ದುಃಖವನ್ನು ನಾನಾ ವಿಧವಾದ ಆ ನರಕ ದುಃಖಗಳನ್ನು ಅನುಭವಿಸತಕ್ಕಂಥವನಾಗ್ತಾನೆ. ಇರಲಿ, ಪುಣ್ಯ ಪಾಪ ಅನುಭವ ಮುಗೀತು, ಆ ಶೇಷದಿಂದ ಅವನು ಮತ್ತೆ ಹುಟ್ಟಬೇಕು. ಪುಣ್ಯ ಮಾಡಿದರೂ ಸ್ವರ್ಗ ಸುಖ ಅನುಭವಿಸಿ ಮತ್ತೆ ಹುಟ್ಟಬೇಕು, ಪಾಪ ಮಾಡಿದರೂ ಕೂಡ ಮತ್ತೆ ಅವನು ಹುಟ್ಟತಕ್ಕಂಥವನಾಗಬೇಕು. ಬಿಡುಗಡೆಯಲ್ಲಿ ಹುಟ್ಟೋರು ಹೀಗೆ ಬರ್ತಾನೆ. ಹುಟ್ಟುವಾಗ ಹೋಗಿ ಸ್ವರ್ಗದಲ್ಲಿ ಅವನ ಸುಖ ಅನುಭವ ಆಗಲಿಲ್ಲ, ನರಕದಲ್ಲಿ ಸುಖ ಅನುಭವ ಆಗಲಿಲ್ಲ, ಅದೆರಡೂ ಬಿಟ್ಟು ಬಂದ ನಂತರ ಸುಖವಾಗಿರ್ತಾನೋ ಚೇತನ? ಇಲ್ಲ. ಮೇಘಮಂಡಲದಲ್ಲಿ ಅವನನ್ನು ತಂದು ಹಾಕ್ತಾರೆ ದೇವತೆಗಳು. ಮೇಘಮಂಡಲದಲ್ಲಿ ಹಾಕುವಾಗ ಗುಡುಗು ಸಿಡ್ಲು, ನೀವೆಲ್ಲ ಮಳೆಯಲ್ಲಿ ಕೇಳಿರ್ತೀರಿ ಜನರ ಮಳೆ ಬರುವಾಗ. ಗುಡುಗು ಸಿಡ್ಲು ಅಂದ್ರೇನು? ಕೋಟಿ ಕೋಟಿ ವೋಲ್ಟೇಜ್ನಲ್ಲಿರತಕ್ಕಂತಹ ವಿದ್ಯುತ್ ಅದು. ಆ ಮೇಘಮಂಡಲದಲ್ಲಿ ಚೇತನ ಇದ್ದಾಗ ಸಿಡಿಲು ಬಡಿದ್ರೆ, ಎಲ್ಲಿಯೋ ಬಂದು ಬಡಿದ್ರೆ ಹಸಿ ಮರನೇ ಸುಟ್ಟು ಹೋಗ್ತವೆ. ಆ ಮೇಘಮಂಡಲದಲ್ಲೇ ಇರ್ತಾನೆ ಚೇತನ, ಅವನೆಚ್ಚ ದುಃಖ ಅನುಭವಿಸಬೇಕು. ಇಂತಹ ಮೇಘಮಂಡಲದ ದುಃಖವನ್ನು ಅನುಭವಿಸ್ತಾನೆ. ಮೇಘಮಂಡಲದಲ್ಲಿದ್ದ ಚೇತನ ಮಳೆಯ ಮುಖಾಂತರ ಭೂಮಿಯನ್ನು ಸೇರಿ ಧಾನ್ಯವನ್ನು ಸೇರ್ತಾನೆ. ಧಾನ್ಯದಲ್ಲಿ ಇರುವಾಗ ಆ ಧಾನ್ಯಗಳನ್ನು ಪುರುಷರು ಭೋಜನ ಮಾಡುವಾಗ ಪುರುಷ ಶರೀರವನ್ನು ಸೇರ್ತಾನೆ ಧಾನ್ಯದ ಮುಖಾಂತರ. ಧಾನ್ಯವನ್ನು ಪುರುಷ ಊಟ ಮಾಡಬೇಕಾದ್ರೆ ಧಾನ್ಯ ಹಾಗಿಟ್ಟು ಹಾಗೆ ತಿಂತಾನೆ, ಅದನ್ನು ತರ್ತಾನೆ, ಕುಟ್ಟುತ್ತಾನೆ, ಬೀಸ್ತಾನೆ, ಬೇಯಿಸ್ತಾನೆ, ಕಚ್ಚುತ್ತಾನೆ. ಹೀಗೆ ನಾನಾ ವಿಧವಾದ ಹಿಂಸೆಗಳನ್ನು ಧಾನ್ಯದಲ್ಲಿದ್ದ ಚೇತನ ಅನುಭವಿಸ್ತಾನೆ. ಧಾನ್ಯ ತಂದು ನಾವು ಗಿರಣಿಗೆ ಹಾಕಿಸ್ಬಿಡ್ತೇವೆ. ಗಿರಣಿಗೆ ಹಾಕಿಸುವಾಗ ಆ ಧಾನ್ಯದ ಜೊತೆ ಧಾನ್ಯದಲ್ಲಿದ್ದ ಚೇತನ ಆ ಬೀಸುವಿಕೆಯ ದುಃಖವನ್ನು ಅನುಭವಿಸಬೇಕಾಗ್ತದೆ. ಬೇಯಿಸುವಾಗ ನೀರು ಎಸರಿಟ್ಟ ಧಾನ್ಯಗಳನ್ನು ಅದರಲ್ಲಿ ಸುರಿಯುವಾಗ ಆ ಚೇತನ, ಧಾನ್ಯದಲ್ಲಿದ್ದ ಚೇತನ ಬಿಸಿ ನೀರಿನ ದುಃಖವನ್ನು ಅನುಭವಿಸಬೇಕಾಗ್ತದೆ. ಬೆಂದು ಹಲ್ಲಲ್ಲಿ ಹಾಕಿ ಕಚ್ಚುವಾಗ, ರುಬ್ಬುವಾಗ ಈ ಚೇತನ ಇದೆಲ್ಲ ದುಃಖವನ್ನು ಅನುಭವಿಸತಕ್ಕಂಥವನಾಗ್ತಾನೆ. ಪುರುಷ ಶರೀರವನ್ನು ಪ್ರವೇಶ ಮಾಡಿದ. ಪುರುಷ ಶರೀರ ಪ್ರವೇಶ ಮಾಡಿದ ಮೇಲೆ ಕೆಲವು ಕಾಲಗಳ ನಂತರ ವೀರ್ಯವಾಗಿ ಆ ಶರೀರದಲ್ಲಿ ಪರಿವರ್ತನೆ ಹೊಂದಿ ಸಂಗದ ಮುಖಾಂತರ ಸ್ತ್ರೀಗರ್ಭವನ್ನು ಪ್ರವೇಶ ಮಾಡತಕ್ಕಂಥವನಾಗ್ತಾನೆ. ಸ್ತ್ರೀಗರ್ಭ ಪ್ರವೇಶ ಮಾಡುವಾಗಲೂ ಕೂಡ ಪ್ರತಿ ಸಂಘದಲ್ಲಿ ಗರ್ಭ ಪ್ರವೇಶ ಮಾಡ್ತಾನೆ ಚೇತನ ಅಂತಿಲ್ಲ. ಅಕಾಲದಲ್ಲಿ ಸಂಘ ಮಾಡಿ ಅದು ವೀರ್ಯ ವ್ಯರ್ಥವಾಗಿ ಮತ್ತೆ ಪ್ರಕೃತಿಯಲ್ಲಿ ಸೇರಿ ಮತ್ತೆ ತಾನು ಮೇಘಮಂಡಲಕ್ಕೆ ಹೋಗಿ ಮತ್ತೆ ಬೀಜವಾಗಿ ಮತ್ತೆ ಇದು ಸರ್ಕಲ್ ಶುರುವೆ. ಸ್ತ್ರೀಗರ್ಭ ಪ್ರವೇಶ ಮಾಡೋ ತನಕ ಈ ಸರ್ಕಲ್ ತಿರುಗ್ತದೆ ಇರ್ತದೆ. ಹಾಗಾಗಿ ಒಮ್ಮೆ ದೇಹ ಕಳ್ಕೊಂಡ ಚೇತನನಿಗೆ ಮತ್ತೊಮ್ಮೆ ಈ ಮನುಷ್ಯ ಶರೀರ ಬರಬೇಕಾದರೆ ಅಷ್ಟು ಸುಲಭ ಇಲ್ಲ. ಬಹುಕಾಲ ಸಾವಿರ ವರ್ಷಗಳ ಕಾಲ ಶರೀರವಲ್ಲದೆ ದುಃಖವನ್ನು ಅನುಭವಿಸಬೇಕಾಗ್ತದೆ ಬೀಜಾದಿಗಳಲ್ಲಿ. ಯಾವುದೋ ಒಂದು ಒಳ್ಳೆಯ ಕ್ಷಣದಲ್ಲಿ ಸ್ತ್ರೀಗರ್ಭವನ್ನು ಪ್ರವೇಶ ಮಾಡ್ತಾನೆ. ಸ್ತ್ರೀಗರ್ಭವನ್ನು ಪ್ರವೇಶ ಮಾಡಿದರೆ ಗರ್ಭದಲ್ಲಿ ಯಾವ ಚಿಂತನೆ ಇಲ್ಲ, ಚಿಂತೆ ಇಲ್ಲ, ತಿನ್ನುವ ಚಿಂತೆ ಇಲ್ಲ, ಉಡೋ ಚಿಂತೆ ಇಲ್ಲ, ತರುವ ಚಿಂತೆ ಇಲ್ಲ, ಪೋಷಣೆಯ ಚಿಂತೆ ಇಲ್ಲ, ಏನು ಚಿಂತೆ ಇಲ್ಲ, ಸುಖವಾಗಿರ್ತಾನೋ ಅಂತ ಅನ್ನಿಸ್ತದೆ. ಕಪಿಲ ಅಂತಾನೆ, ದೇಹನ್ಯ ದೇಹ ವಿವರೆ ಜಠರಾಗ್ನಿನಾಸು ವಿಣ್ಮೂತ್ರಕೂಪಪತಿತೋ ಭೃಷತಪ್ತ ದೇಹ
ಇಚ್ಛನ್ನಿತೋ ವಿವಸಿತುಂ ಗಣಯನ್ ಸ್ವಮಾಸಾನ್ ನಿರ್ವಾಸತೆ ಕೃಪಣಧೀಃ ಭಗವನ್ ಕದಾನು. ಆ ಚೇತನ ತಾಯಿಯ ಗರ್ಭವನ್ನು ಸೇರಿದಾಗ ಯಾವ ರೀತಿಯ ಜ್ಞಾನ ಇಲ್ಲಲ್ಲಿ. ತಾಯಿಯ ಉಸಿರಾಟವೇ ಅದಕ್ಕೆ ಉಸಿರಾಟ, ತಾಯಿ ಉಂಡ ಆಹಾರವೇ ಅದಕ್ಕೆ ಆಹಾರ. ಬೇರೆ ಆಹಾರ ಇಲ್ಲ, ಬೇರೆ ಉಸಿರಾಟ ಇಲ್ಲ. ತಾಯಿಯ ಉಸಿರಾಟವೇ ಅದಕ್ಕೆ ಉಸಿರಾಟ, ತಾಯಿ ತಿಂದ ಆಹಾರವೇ ಅದಕ್ಕೆ ಆಹಾರ. ತಾನು ಬಯಸಿ ತಿನ್ನಬೇಕು ಇಲ್ಲ. ಆ ಸಮಯದಲ್ಲಿ ತಾಯಂದಿರಿಗೆ ಬಯಕೆ ಆಗೋದು ಅಂತೂ ಉಂಟು. ಬಯಸ್ತಾರೆ ಬಸರ ಹೆಣ್ಣುಮಕ್ಕಳು, ಬಯಕೆಗಳಾಗ್ತವೆ. ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು. ಏನೆಲ್ಲ ಬಯಕೆಗಳು! ಅತಿಯಾದ ಖಾರ, ಅತಿಯಾದ ಹುಳಿ, ಅತಿಯಾದ ಬಿಸಿ ಬಿಸಿ ಪದಾರ್ಥಗಳು, ಅತೀ ಖಾರ, ಇದನ್ನೆಲ್ಲ ತಿನ್ನಬೇಕು ಅಂತ ಬಯಕೆ ಆಗ್ತದೆ. ತಿಂತಾರೆ. ತಿಂದರೆ ಅದು ಅವಳಿಗೇನೋ ಸಂತೋಷ ಆಯಿತು, ಆದರೆ ಒಳಗೆ ಗರ್ಭದಲ್ಲಿದ್ದ ಚೇತನ ದುಃಖವನ್ನು ಅನುಭವಿಸ್ತಾನೆ ಅಂತ ಅರ್ಥವಿಲ್ಲ. ಒಳಗೆ ಗರ್ಭದಲ್ಲಿದ್ದ ಚೇತನ ನರಕದಿಂದ ಬಂದ ಚೇತನ ಆದರೆ ನರಕದ ದುಃಖ ಇನ್ನೂ ಅವನಿಗೆ ಪೂರ್ಣ ಮುಗಿದೋರಿಲ್ಲ. ಆ ಜಠರದಲ್ಲಿ ಆ ದುಃಖ ಅವನು ಅನುಭವಿಸ್ತಾನೆ. ಅದಕ್ಕೆ ಅಂಥ ಬಯಕೆಗಳಾಗ್ತವೆ. ಅತಿಯಾದ ಖಾರ, ಹುಳಿ, ಉಪ್ಪು, ಬಿಸಿ ಪದಾರ್ಥಗಳನ್ನು ತಿಂದಾಗ ಅದರ ಪರಿಣಾಮ ಮೈತುಂಬ ಖಾರ ಪುಡಿ ಮೆತ್ತಿದ ಹಾಗೆ ಎಸಿಡಿಟಿ. ಅತಿ ಹುಳಿ ಖಾರ ತಿಂದರೆ ಆಗ್ತದೆ ನೋಡ್ರಿ. ಅವನಿಗೆ ಗರ್ಭದಲ್ಲಿರುವಾಗಲೇ ಆ ಎಸಿಡಿಟಿ ಪ್ರಾರಂಭ ಆಗ್ತದೆ. ಆ ದುಃಖವನ್ನು ಅನುಭವಿಸತಕ್ಕಂಥವನಾಗುತ್ತಾನೆ. ಆ ದುಃಖ ಅಲ್ಲದೆ ಗರ್ಭದ ವಾಸ ಎಲ್ಲಿ ಅಂದರೆ ಜಠರದ ಕೆಳಗಡೆಗೆ ಮಲಮೂತ್ರ ಕೋಶಗಳ ಮಧ್ಯದಲ್ಲಿ. ಜಠರ ಕೆಳಗಡೆಗೆ ಮಲಮೂತ್ರ ಕೋಶಗಳ ಮಧ್ಯದಲ್ಲಿ ಇರತಕ್ಕಂಥದ್ದು ಗರ್ಭಕೋಶ. ಅಲ್ಲಿ ಚೇತನನಿಗೆ ಗರ್ಭವಾಸದ ದುಃಖ. ಒಂದು ರೀತಿ ಅಸೂರ್ಯ ತಾಮರೇ ನಾಮತೇ ಅಲ್ಲ, ಅಸೂರ್ಯ ನಾಮತೇ ಲೋಕ ಅಂತಾನೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಸ್ವಾಮಿಭವವನ್ನು ಹೇಳುವಾಗ. ಅಸೂರ್ಯ, ಸೂರ್ಯನಿಲ್ಲದ ಲೋಕ, ದುಃಖಮಯವಾಗಿರತಕ್ಕಂತಹ ಲೋಕ. ಅಂತಹ ದುಃಖ ನೋಡ್ರಿ. ಆ ಮಲಮೂತ್ರ ಕೋಶಗಳಲ್ಲಿ ಇರತಕ್ಕಂತಹ ಸೂಕ್ಷ್ಮವಾದ ಕ್ರಿಮಿಗಳು ಮಾಂಸದ ಮುದ್ದೆಯಂತಿರುವ ಜೀವನನ್ನು ಕಚ್ಚುತ್ತಾ ಇರ್ತವೆ. ಕಚ್ಚುವಾಗ ತುರಿಸುಗೊತ್ತೀನಿ ಇಲ್ಲ. ಆ ಸುಖವನ್ನು ದುಃಖವನ್ನು ಸುಮ್ಮನೆ ಅನುಭವಿಸಬೇಕು. ಮೂಕ ವೇದನ. ಯಾಕೆ? ಗರ್ಭದ ಚೀಲದಲ್ಲಿ ಕಟ್ಟಿದ್ದಾನೆ, ಮೂಮೆಂಟ್ ಇಲ್ಲ. ಹಾಗಾಗಿ ಕಚ್ಚಿಸಿಕೊಂಡು ಆ ದುಃಖವನ್ನು ಸುಮ್ಮನೆ ಅನುಭವಿಸಬೇಕು. ಒಂದು ಕಡೆಗೆ ಜಠರಾಗ್ನಿಯ ತಾಪ, ಬಿಸಿ ಅಂಟುತ್ತಾ ಇರುತ್ತದೆ. ಒಂದು ಕಡೆಗೆ ಆ ಕ್ರಿಮಿಗಳು ಕಚ್ಚುತ್ತಾ ಇರ್ತವೆ. ಮಲಮೂತ್ರ ಕೋಶಗಳ ದುರ್ನಾತ ಮತ್ತೊಂದು ಕಡೆಗೆ. ಈ ದುರ್ನಾತದ ಮಧ್ಯದಲ್ಲಿ ಆ ಕ್ರಿಮಿಗಳಿಂದ ಕಚ್ಚಿಸಿಕೊಳ್ತಾ ಜಠರಾಗ್ನಿಯ ತಾಪ. ನಮಗೆ ಬಿಸಿಯಾದ ಫ್ಯಾನ್ ಹಾಕ್ಕೊಂಡ್ವಿ, ಕೂಲರ್ ಹಾಕ್ಕೊಂಡ್ವಿ, ಎ ಸಿ ಮಾಡಿಕೊಂಡೆವು. ಅಲ್ಲಿ ಯಾವ ಎ ಸಿ ಬರಬೇಕು? ಜಠರಾಗ್ನಿಯ ತಾಪ ಮಾತ್ರ ಅನುಭವಿಸಬೇಕಷ್ಟೇ. ಆ ತಾಪದಲ್ಲಿ ಈ ದುಃಖವನ್ನು ಚೇತನ ಗರ್ಭವಾಸದಲ್ಲಿ ಅನುಭವಿಸುತ್ತಾ ಇರ್ತಾನೆ. ಹೀಗೆ ಅನುಭವಿಸುತ್ತಾ ಸುಮ್ಮನೆ ಮೂಕವೇದನ ಅನುಭವಿಸುತ್ತಾ ಇರುವಾಗ 7ನೇ ತಿಂಗಳಲ್ಲಿ ಒಂದು ವಿಚಿತ್ರವಾಗಿರತಕ್ಕಂತಹ ಜ್ಞಾನವನ್ನು ಕೊಟ್ಟುಬಿಡ್ತಾನಂತೆ ಭಗವಂತ. 7ನೇ ತಿಂಗಳಲ್ಲಿ ಏನದು ಜ್ಞಾನ ಅಂದರೆ, ಗರ್ಭವಾಸದಲ್ಲಿ ಈ ದುಃಖಗಳನ್ನು ಅನುಭವಿಸುತ್ತಾ ಇದ್ದೇನಲ್ಲ, 6 ತಿಂಗಳು ಮೂಕವೇದನ ಇದನ್ನು ಅನುಭವಿಸಿದೆ. ಯಾಕೆ ಈ ದುಃಖ ನನಗೆ ಅನುಭವಕ್ಕೆ ಬರ್ತಾ ಇದೆ ಅನ್ನುವ ಬಗ್ಗೆ ಒಂದು ತಿಳುವಳಿಕೆಯನ್ನು ಭಗವಂತ ಕೊಟ್ಟು ಬಿಡ್ತಾನದು. ಏನದು ತಿಳುವಳಿಕೆ? ಒಂದು 100 ಜನ್ಮಗಳ ಸ್ಮರಣೆ ಕೊಟ್ಟು ಬಿಡ್ತಾನದು. ಹಿಂದಿನ ಒಂದು 100 ಜನ್ಮಗಳ ಸ್ಮರಣೆ ಕೊಡ್ತಾನಂತೆ ಭಗವಂತ. ನಾನು ಹಿಂದಿನ 100 ಜನ್ಮಗಳಲ್ಲಿ ಭಗವಂತನನ್ನು ಮರೆತು ಜೀವನ ಮಾಡಿದೆ, ಭಗವಂತನಿಗೆ ಬೆನ್ನು ಹಾಕಿ ನಡೆದೆ, ಭಗವಂತನ ಸ್ಮರಣೆ ಇಲ್ಲದೆ ಕಳೆದೆ, ಭಗವದಾರಾಧನೆಗೆ ಆಗಿ ಕೊಟ್ಟ ಶರೀರವನ್ನು ಭಗವದ್ ಆರಾಧನೆ ಮಾಡದೆ, ಕಾಲ ಕಾಲಕ್ಕೆ ಭಗವಂತನನ್ನು ಸ್ಮರಿಸದೆ, ಭಗವತ್ ಪ್ರೀತಿಯಾಗುವ ಕಾರ್ಯಗಳನ್ನು ಮಾಡದೆ ನನ್ನ ಜೀವನವನ್ನು ವ್ಯರ್ಥ ಮಾಡಿಕೊಂಡ ಕಾರಣ ಭಗವಂತ ಇಂತಹ ನರಕದಂತೆ ಇರುವ ಗರ್ಭವಾಸದ ದುಃಖ ನನಗೆ ಕೊಡ್ತಾ ಇದ್ದಾನೆ ಅಂತ 100 ಜನ್ಮದಲ್ಲಿ ಭಗವಂತನಿಗೆ ವಿಮುಖನಾಗಿ ನಡೆದ ಸ್ಮರಣೆಯನ್ನು ಭಗವಂತ 7ನೇ ತಿಂಗಳಲ್ಲಿ ಕೊಟ್ಬಿಡ್ತಾನಂತೆ ಚೇತನಿಗೆ. ಆಗ ಚೇತನ ಅಳ್ತಾನಲ್ಲಿ, ನಿನ್ನನ್ನು ಮರೆತು ಜೀವನ ಮಾಡಿದೆ,
ನಿನ್ನನ್ನು ಮರೆತು ನಿನಗೆ ವಿಮುಖನಾಗಿ ಜೀವನ ಮಾಡಿದೆ. ಆದರೂ ನನಗೆ ಪುನಃ ಅಂತಹ ಸಾಧನ ಶರೀರ ಕೊಟ್ಟು ಹುಟ್ಟಿಸ್ತಾ ಇದ್ದೀವಿ. ಈಗ ನಾನು ಹುಟ್ಟಿದ ನಂತರದಲ್ಲಿ ನಿನ್ನನ್ನು ಮರೆಯೋಲ್ಲ. ಕಾಲ ಕಾಲಕ್ಕೆ ನಿನ್ನನ್ನು ಸ್ಮರಣೆ ಮಾಡ್ತೇನೆ, ಕಾಲ ಕಾಲಕ್ಕೆ ನಿನ್ನನ್ನು ಆರಾಧನೆ ಮಾಡ್ತೇನೆ. ನಿನಗೆ ಯಾವ ಕ್ರಿಯೆಯನ್ನು ಮಾಡಿದರೆ ಪ್ರೀತಿಯಾಗ್ತಿರೋ ಅಂತಹ ಕರ್ಮಗಳನ್ನೇ ನಿನ್ನ ಪ್ರೀತಿಗಾಗಿ ಮಾಡ್ತೀನಿ. ಹೀಗೆ ಕೂಗುತ್ತಾನಂತೆ ಚೇತನ ಒಳಗಡೆಗೆ. ನಾವೆಲ್ಲ ಕೂಗಿ ಬಂದವರೇ, ನೆನಪಿಲ್ಲ ಅಷ್ಟೇ. ಪ್ರತಿಯೊಬ್ಬ ಚೇತನ ಗರ್ಭವಾಸ ಹೊಂದಿದವ 7ನೇ ತಿಂಗಳಲ್ಲಿ ಈ ಜ್ಞಾನದ ಮುಖಾಂತರ ಭಗವಂತನನ್ನು ಪ್ರಾರ್ಥಿಸ್ತಾನೆ. ಈ ನರಕ ದುಃಖವನ್ನು ನಾನು ಅನುಭವಿಸಿದ್ದಾರೆ, ಹೇಗಾದರೂ ಮಾಡಿ ನನ್ನನ್ನು ಹೊರಗೆ ಹಾಕು, ಹೇಗಾದರೂ ಮಾಡಿ ನನ್ನನ್ನು ಹೊರಗೆ ಹಾಕು. ಇಚ್ಛನ್ನಿತೋ ವಿವಸಿತು ಗಣಯನ್ ಸ್ವಮಾಸಾನ್, ಹೇಗಾದರೂ ಮಾಡಿ ನನ್ನನ್ನು ಹೊರಗೆ ಹಾಕು, ಸಾಕು ಈ ನರಕ ಅನುಭವಿಸಲಾರೆ ಅಂತ ಭಗವಂತನನ್ನು ಪ್ರಾರ್ಥಿಸ್ತಾ 7 ತಿಂಗಳು ತುಂಬಿತು, 8 ತಿಂಗಳು ತುಂಬಿತು, 9 ತಿಂಗಳು ತುಂಬಿತು, ಇನ್ನೇನು 8 ದಿನ, ಇನ್ನೊಂದು ವಾರ, ಇನ್ನು 4 ದಿನ. ಹೀಗೆ ಗಣಯನ್ ಸ್ವಮಾಸಾನ್ ತನ್ನ ಗರ್ಭವಾಸದ ಲೆಕ್ಕಾಚಾರ ಹಾಕ್ತಿರ್ತಾನೆ. ಅಂತ ಈ ನರಕದಿಂದ ಯಾವಾಗ ಉದ್ಧಾರ ಆದೇನೋ, ಹೇಗೆ ನಾನು ಹೊರಗೆ ಬಂದೇನೋ, ಮತ್ತೆ ಭಗವತ್ ಪ್ರೀತಿಕರವಾದ ಕೆಲಸ ಮಾಡಿ ಇನ್ನೊಮ್ಮೆ ಗರ್ಭವಾಸಕ್ಕೆ ಬರದಂತೆ ಸಾಧನೆ ಮಾಡಬೇಕು. ಈ ರೀತಿ ಲೆಕ್ಕಾಚಾರ ಹಾಕ್ತಾ ಗರ್ಭವಾಸದಲ್ಲಿ ಅನೇಕ ವಿಧವಾದ ಈ ದುಃಖಗಳನ್ನು ಅನುಭವಿಸ್ತಾನೆ. ಗರ್ಭವಾಸದಲ್ಲಿ ನಿಶ್ಚಿಂತನಾಗಿಲ್ಲ, ನಿರ್ಭಯನಾಗಿ ಇಲ್ಲ, ಅಲ್ಲಿಯೂ ದುಃಖ ಅನ್ನತಕ್ಕಂಥದ್ದುಂಟು. ಅಂತೂ ಗರ್ಭವಾಸ ಮಗುದು ಪ್ರಸೂತಿ ವಾಯುವಿನಿಂದ ದಬ್ಬಿಸಿಕೊಂಡು ಹೇಗೋ ಹೊರಗೆ ಬಂದ. ಅಂತೂ ಭಗವನ್ ಮಾಯೆಯಂತೆ ಹೊರಗಡೆಗೆ ಬಂದ. ಹೊರಗಡೆಗೆ ಬಂದು ಭೂಸ್ಪರ್ಶ ಆಯಿತು. ಯಾವಾಗ ಭೂಸ್ಪರ್ಶ ಆಯಿತೋ ವಿಷ್ಣು ಮಾಯಾ ಸಮಾವೃತ. ವಿಷ್ಣು ಮಾಯಾ ಮೋಹ ಯಾವುದೋ ಕ್ರಿಮಿಯಂತೆ ತಾನು ವರ್ತಿಸತಕ್ಕಂಥವನಾದ ಎಲ್ಲ ಮರ್ತೋಯ್ತು. ಏನು ಗರ್ಭವಾಸದಲ್ಲಿ ತಾನು ಸಂಕಲ್ಪ ಮಾಡಿದ್ನೋ ಎಲ್ಲ ಮರ್ತೋಯ್ತು. ಸಾಮಾನ್ಯ ಕ್ರಿಮಿಯಂತೆ ಹೊಲಸಿನ ಮಧ್ಯದಲ್ಲಿ ಬಿದ್ದು ಹೋ ಅಂತ ಒದರಿಕೋತಾನೆ. ಒದರೋದು ಅಂದರೆ ಇನ್ನೊಂದು ಇಲ್ಲವೇ ಇಲ್ಲ, ಮಾಧ್ಯಮ. ಅಳೋದೇ ಒಂದು ಮಾಧ್ಯಮ ಅನ್ನುವಂತೆ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಎಲ್ಲ ಮರ್ತೋಯ್ತು. ಕಪಿಲ ಅಂತಾನೆ, ಅವ ಗರ್ಭವಾಸದಲ್ಲಿ ಆ ನರಕದ ದುಃಖವನ್ನು ಅನುಭವಿಸಲಿಕ್ಕಾಗದೆ ವೈರಾಗ್ಯ ಬಂದಿತ್ತವನಿಗೆ. ವೈರಾಗ್ಯ ನಿಲ್ಲೋಲ್ಲ, ಹೊರಟೋಗಿಬಿಡ್ತಾರೆ. ಹೀಗೆ ಆಗಾಗ ಮನುಷ್ಯನಿಗೆ ವೈರಾಗ್ಯದ ಪ್ರಸಂಗಗಳುಂಟು. ಬಂದ ವೈರಾಗ್ಯ ನಿಲ್ಲೋದಿಲ್ಲ, ಹೊರಟೋಗಿಬಿಡ್ತದೆ. ಸ್ಮಶಾನಕ್ಕೆ ಹೋಗುವಾಗ ಒಮ್ಮೆ ವೈರಾಗ್ಯ ಬರ್ತದೆ, ಸ್ಮಶಾನ ವೈರಾಗ್ಯ ಅಂತ. ಅವರಪ್ಪ ಒಂದು ದಿವಸ ನಮ್ಮದು ಇಷ್ಟೇ ಹಣೆವಾರ, ಇದ್ದಷ್ಟು ಕಾಲ ಏನೋ ಒಳ್ಳೆಯದನ್ನು ಮಾಡಿಕೊಂಡು ಅನ್ನಿಸ್ತದೆ. ಸ್ಮಶಾನದಿಂದ ಬಂದು ಸ್ನಾನ ಮಾಡಿನೋ ವೈರಾಗ್ಯವೂ ಹಾಕೊಂಡು ಹೋಗಿಬಿಡ್ತು ಸ್ನಾನದ ಜೊತೆ. ಪುರಾಣ ಕೇಳುವಾಗ ವೈರಾಗ್ಯ ಬರ್ತದೆ. ಹೌದ್ರಿ, ಇನ್ಮೇಲೆ ಈ ಪುರಾಣದಾಗ ಇಷ್ಟು ಹೇಳಾರೆ, ಇನ್ಮೇಲೆ ಹಾಗಿರ್ಬಾರ್ದು, ಹೀಗಿರ್ಬೇಕು ಎಲ್ಲ ಸಂಕಲ್ಪ ಮಾಡ್ಕೋತಾನೆ. ಪುಸ್ತಕ ಮುಚ್ಚಿ ಆಚೆ ಹೋಯ್ತು, ಕೃಷ್ಣಾರ್ಪಣ, ವೈರಾಗ್ಯ ಹೊರಟು ಹೋಯ್ತು ಅಷ್ಟೇ. ಹೀಗೆ ರೋಗಗಳು ಬಂದಾಗ ಒಮ್ಮೊಮ್ಮೆ ವೈರಾಗ್ಯ ಬರಲಿಕ್ಕೆ ಉಂಟು. ರೋಗ ವೈರಾಗ್ಯ ಆರಾಮಾಯಿತು, ಮತ್ತೆ ಯಥಾರೀತಿ ನಾಯಿ ಬಾಲ್ದೊಂಕೆ. ಹಾಗೆ ಮನುಷ್ಯನಿಗೆ ವೈರಾಗ್ಯ ಆಗಾಗ ಬರ್ತಾವೆ. ಬಂದ ವೈರಾಗ್ಯ ನಿಂತರೆ ಮನುಷ್ಯ ಉದ್ಧಾರ ಆಗ್ತಾನೆ, ನಿಲ್ಲೋಲ್ಲ ಅದು. ಹಾಗೆ ಗರ್ಭವಾಸದಲ್ಲಿ ಬಂದ ವೈರಾಗ್ಯ ಅದು ಹೊರಟೋಯ್ತು, ನಿಲ್ಲಲಿಲ್ಲ. ಕೂಸಾದಾಗೂ ನಿಶ್ಚಿಂತೆ ಅಲ್ವಾ. ಎಷ್ಟು ಜನ ಪ್ರೀತಿ ಮಾಡ್ತಾರೆ, ಎಷ್ಟು ಜನ ಎತ್ತಿಕೊಡ್ತಾರೆ, ಎಷ್ಟು ಜನ ಲಾಲನೆ ಪಾಲನೆಗಳನ್ನು ಮಾಡ್ತಾರೆ. ತಾಯಿ ಪ್ರೀತಿಯಿಂದ ಸಂರಕ್ಷಣೆ ಮಾಡ್ತಾಳೆ. ಕೂಸಾಗಿರುವಾಗ ಸುಖವಾಗಿರ್ತದೋ ಬಾಹ್ಯ ರೂಪದಲ್ಲಿ ನಮಗನ್ನಿಸ್ತದ ಹಾಗೆ. ಆದರೆ ಕಪಿಲ ಅಂತಾನೆ, ಆ ಶೈಶವಾವಸ್ಥೆಯಲ್ಲಿಯೂ ಕೂಡ ಚೇತನನಿಗೆ ಸುಖ ಅನ್ನತಕ್ಕಂಥದ್ದಿಲ್ಲ. ಶೈಶವಾವಸ್ಥೆಯಲ್ಲಿ ಪರಾಧೀನತೆಯ ದುಃಖ. ಮಲಮೂತ್ರಗಳನ್ನು ಮಾಡಿಕೊಂಡು ಅದರಾಗೆ ಹೊರಳಾಡ್ತಿರ್ತದೆ. ಮಲಮೂತ್ರದಲ್ಲಿರತಕ್ಕಂತಹ ಕ್ರಿಮಿಕೀಟಗಳು, ಕಣ್ಣಿಗೆ ಕಾಣದ ಸೂಕ್ಷ್ಮ ಕ್ರಿಮಿಗಳು ಆ ಮೆತ್ತನೆ ಚರ್ಮವನ್ನು ಕಚ್ಚಿತಾ ಇರ್ತಾವೆ. ಆದರೂ ಅದು ಕಚ್ಚುತ್ತಾ ಇದೆ, ತಾನು ಎದ್ದು ಹೋಗಬೇಕು, ತೆಗೆದು ಹಾಕಬೇಕು, ಯಾವ ಜ್ಞಾನ ಇಲ್ಲ. ಕಚ್ಚಿಸಿಕೊಂಡು ಸುಮ್ಮನೆ ಅಳೋದೇ ಒಂದು ಕೆಲಸ. ಪರಾಧೀನತೆಯ ದುಃಖ. ಅಳೋದೇ ಒಂದು ಮಾಧ್ಯಮ, ಇನ್ನೊಂದು ಮಾಧ್ಯಮ ಇಲ್ಲ. ಹಸಿವೆ ಆದರೂ ಅಳಬೇಕು, ಹೊಟ್ಟೆ ತುಂಬಿದರೂ ಅಳಬೇಕು, ನಿದ್ರೆ ಬಂದರೂ ಅಳಬೇಕು, ನಿದ್ರೆ ಬರೆದಿದ್ದರೂ ಅಳಬೇಕು, ಕ್ರಿಮಿಗಳು ಕಚ್ಚಿದರೂ ಅಳಬೇಕು. ಯಾವುದಕ್ಕೂ ಮಾಧ್ಯಮ ಅಳು ಒಂದೇ. ನನಗೆ ಹಿಂಗೆ ಆಗ್ತಾರೆ ಅಂತ ಹೇಳುವ ಭಾಷೆಯೇ ಇಲ್ಲ. ಅಳಬೇಕು. ಎದಕ್ಕೆ ಕಳ್ತದೆ ಅಂತ ತಾಯಿಗೆ ಗೊತ್ತಾಗಲ್ಲ. ನನಗೆ ಹಿಂಗಾಗದೆ ಅಂತ ಹೇಳಲಿಕ್ಕೆ ಭಾಷೆ ಮಗುಬೇಕಿಲ್ಲ. ಇದ್ರ ಕಾಲ ಸಾಕಾಗಿ ಹೊಟ್ಟು ಅಂತ 2 ಏಟು ಹಾಕ್ತಾಳೆ, ಅದು ಒಂದು ದುಃಖ ಮಾಡ್ತೇವೆ. ಬರೇ ಹೇಳ್ತಾರೆ ನೋಡ್ರಿ ಆಚಾರ್ಯ, ಏನು ಸಾಕಾಗಿ ಬಿಡೋದು ಇದ್ರ ಕಾಲ ಅಂತಿರ್ತಾರೆ. ಅಥವಾ ಹೀಗೆ ಅಲಕ್ಷ್ಯಕ್ಕೆ ಕಾರಣವಾಗ್ತದೆ.
ಎತ್ತಿ ಎತ್ತಿ ಕೈ ಕಾಲುಗಳು ನೋವು ಶುರುವಾಗ್ತವೆ. ಎತ್ತಿ ಮುದ್ದಾಡೋದು ಇವರಿಗೆ ಆನಂದ ಆದರೆ ಕೂಸಿಗೆ ಪರಮ ನರಕ. ಮೆತ್ತಗಿನ ಶರೀರ ದುಃಖವನ್ನು ಅನುಭವಿಸುವುದು. ಕಾರಣ ಹೀಗೆ ಪರಾಧೀನತೆಯ ದುಃಖ. ತಾಯಿಗೆ ತಿನ್ನಬೇಕಷ್ಟೇ, ಕೂಸು ಹಾಲು ಕುಡಿಬೇಕು, ಸುಖವಾಗಿರಬೇಕು. ಹಾಲು ಕುಡಿದ್ರೆ ಚೆನ್ನಾಗಿ ಬೆಳೀತಾರೆ, ಇಷ್ಟೇ ಭ್ರಮ ತಾಯಿಗೆ. ಆದರೆ ಅದು ಕುಡಿದು ಅಜೀರ್ಣಾಗಿ ಕಕ್ಕೋತದೆ, ವಾಂತಿ ಮಾಡಿಕೋತದೆ. ಯಾಕೋ ಕಕ್ಕೋತದೆ, ಹಾಲೇ ಕುಡಿಯುವಲ್ಲಿ ಕೂಸು ಸ್ವಲ್ಪ ಏನಾರು ಮಂತ್ರಿಸಿದಾಚಾರ್ಯ ಅಂತಾರೆ. ಏನು ಅಜೀರ್ಣ ಆಗಿರೋದಕ್ಕೆ ಹಾಲು ಕುಡಿಸ್ಬೇಡ ಅಷ್ಟೇ ಅನ್ಬೇಕಷ್ಟೆ. ಅದಕ್ಕೆ ಮಂತ್ರಿಸೋದೇನು ಏನಿಲ್ಲ. ಅದಕ್ಕೆ ಅಜೀರ್ಣ ಹಾಕಿ ನಂಗೆ ಅಜೀರ್ಣ ಆಗ್ಯಾರೆ ಹಾಲು ಬೇಡ ಅಂತ ಹೇಳುವ ಭಾಷೆ ಇದಕ್ಕಿಲ್ಲ. ಅಜೀರ್ಣ ಆಗ್ಯಾರೆ ಹಾಲು ಕುಡಿಸ್ಬಾರ್ದು ಅನ್ನೋ ಜ್ಞಾನ ತಾಯಿಗಿಲ್ಲ. ಹಾಲು ಕುಡಿಸಿದ್ದೆ ಅಜೀರ್ಣಾಗಿ ವಾಂತಿ ಮಾಡಿಕೊಂಡಿದ್ದೆ ಇಷ್ಟೇ. ಹೀಗೆ ತನ್ನ ಭಾವನೆಗಳನ್ನು ತಿಳಿಸುವ ಭಾಷಾ ಮಾಧ್ಯಮ ಇಲ್ಲದೆ ಅಳುವ ಒಂದೇ ಮಾಧ್ಯಮದಲ್ಲಿ ತಂದೆ ತಾಯಿಗಳಿಗೂ ಒಮ್ಮೆ ಬೇಸರ ಆಗುವಂತೆ ದುಃಖ ಅನುಭವಿಸುವ ಪ್ರಸಂಗ ಶೈಶವಾವಸ್ಥೆಯಲ್ಲಿ ಕೂಡ ಉಂಟು. ತಾಯಿ ಶೈಶವಾವಸ್ಥೆ ಕಳೆದು ಪೌಗುಂಡಾವಸ್ಥೆ ಬಂತು. ಪೌಗುಂಡಾವಸ್ಥೆಯಲ್ಲಿ ಭಾಷೆ ಗೊತ್ತಾಯಿತು, ಆದರೆ ಮನಸ್ಸು ಸ್ವಚ್ಛವಾಗಿದೆ. ಆದ್ದರಿಂದ ಯಾವ ಕಾಲಕ್ಕೆ ಯಾವ ಮಾತನಾಡಬೇಕು ಗೊತ್ತಿಲ್ಲ. ನಮಗೆಲ್ಲ ಕಾಲಕ್ಕೆ ತಕ್ಕಂತೆ ಮಾತನಾಡುವ ಅಭ್ಯಾಸ. ಯಾಕೆ ನಮ್ಮ ಮನಸ್ಸೇ ಅರ್ಥ ಚಂದ. ನಾಟಕ ಮಾಡಿ ನಮಗೆಲ್ಲ ಈ ಕಾಲಕ್ಕೆ ಹಿಂಗೆ ಮಾತಾಡಬೇಕು, ಆ ಕಾಲಕ್ಕೆ ಹಂಗೆ ಮಾತಾಡಬೇಕು. ಆ ಮಗುವಿಗೆ ಅದೆಲ್ಲ ಇಲ್ಲ, ಪಾಪ ಇನ್ನೂ ನಾಟಕ ಕಲ್ತಿಲ್ಲ ಅದು. ಹಾಗಾಗಿ ಎಲ್ಲ ಕಾಲಕ್ಕೂ ಎಲ್ಲ ಒಂದೇ ಥರದ ಮಾತು. ಬೈ ಮುಚ್ಚು ಅಂತ ತಾಯಿ ಒಮ್ಮೊಮ್ಮೆ ಅದು ಏನೋ ಮಾತಾಡುವಾಗ, ನಾಲ್ಕು ಜನರಲ್ಲಿ ಮಾತನಾಡಬಾರ್ದು ಏನೋ ಮಾತಾಡಿ ಬೈ ಮುಚ್ಚು. ತಾನು ಮಾತು ಕಲಿಸಿದ್ದೆ ತಾಯಿ, ಮಾತಾಡಿದರೆ ಬಾಯಿ ಮುಚ್ಚು ಅಂತ ಅರ್ಥವೇ ಆಗಲ್ಲ. ಈ ಪರಾಧೀನತೆಯ ದುಃಖ ಆ ಪೌಗುಂಡಾವಸ್ಥೆಯಲ್ಲಿ ಕೂಡ ತಪ್ಪಿದ್ದಲ್ಲ. ಯೌವನಾವಸ್ಥೆಯಲ್ಲಿ ಶರೀರ ಒಳ್ಳೆ ಬಲಿಷ್ಠವಾಗಿರ್ತದೆ. ತಾರುಣ್ಯದಲ್ಲಿ ಇಂದ್ರಿಯಗಳಲ್ಲಿ ಪಾಠಬದ್ಧತೆ ಇರ್ತದೆ. ಏನೂ ಸಾಧಿಸೇನು ಅನ್ನತಕ್ಕಂತಹ ಮನೋಬಲ ಛಲ ಇರ್ತದೆ, ಸಾಧಿಸಬಹುದು. ಆದರೆ ತಾರುಣ್ಯದಲ್ಲಿ ಅವನಿಗೆ ಮೋಸ ಹೋಗೋದೇನು ಅಂದರೆ ಯಾವುದರಿಂದ ಸುಖ ಅನ್ನೋದೇ ಅರ್ಥ ಆಗಲ್ಲ. ಇದರಿಂದ ಸುಖ ಆದೀತು, ಅದರಿಂದ ಸುಖ ಆದೀತು, ಮತ್ತೊಂದರಿಂದ ಸುಖ ಆದೀತು, ಇದು ಯಾವುದರಿಂದ ಸುಖ ಇಲ್ಲ ಅನ್ನೋ ಹೊತ್ತಿಗೆ ತಾರುಣ್ಯ ಹೊರಟು ಹೋಗ್ಬಿಟ್ಟು ಯಾವುದರಿಂದ ಸುಖ ಅನ್ನೋದೇ ಅರ್ಥ ಆಗಲ್ಲ. ಮಗುವಿಗೆ ತಂದೆ ತಾಯಿಗಳು ಸಂಸ್ಕಾರ ಕೊಟ್ಟರು, ನೀನು ಒಳ್ಳೆಯ ವಿದ್ಯಾವಂತನಾಗಬೇಕಪ್ಪ. ವಿದ್ಯೆ ಇಲ್ಲ ಅಂದರೆ ಯಾರೂ ಕೇಳಲ್ಲ. ವಿದ್ಯಾವಂತನಾದರೆ 4 ಜನರಲ್ಲಿ ಗೌರವ ಇರ್ತದೆ. ಚೆನ್ನಾಗಿ ಓದಿ ಅಭ್ಯಾಸ. ಯಾವ ವಿದ್ಯಾದಿಂದ ಸುಖ ಅದು ತಂದೆ ತಾಯಿಗಳಿಗೂ ಗೊತ್ತಿಲ್ಲ. ಒಟ್ಟು ಯಾವುದೋ ಒಂದು ವಿದ್ಯಾ, ದುಡ್ಡು ಬರುವ ವಿದ್ಯಾ ಅಂದರೆ ಇವತ್ತಿನ ಕಾಲಕ್ಕೆ ವಿದ್ಯಾ ಅಂದರೆ ದುಡ್ಡು ಬರುವ ವಿದ್ಯೆ. ಯಾವ ವಿದ್ಯೆ ಕಲಿತ್ರೆ ದುಡ್ಡು ಸಂಪಾದನೆ ಆಗ್ತದೋ ಅದು ನಿಜವಾದ ವಿದ್ಯೆ. ಇಷ್ಟೇ ತಿಳ್ಕೊಂಬಿಟ್ಟಾರೆ ಈಗ. ನಿಜವಾದ ವಿದ್ಯೆ ಬೇರೆ ಉಂಟು, ಇರಲಿ. ಅಂತೂ ನೀನು ವಿದ್ಯಾವಂತ ಆದರೆ ಅಂಥದ್ದೇ ಸಾಲಿಗೆ ಹಾಕೋದು. ಅಷ್ಟು ಪರ್ಸೆಂಟೇಜ್ ಮಾಡಬೇಕು, ಓದಬೇಕು. ನೀನು 96, 98 ಆಗಬೇಕು. ನೋಡಿ, ಮಗಳ ಮನೆಗೆ ಹೋಗಿ 98 ತೊಗೊಂಡ, ನೀನು 96 ತೊಗೊಂಡು. ಹೀಗೆ ಓದಬೇಕು. ಓದಿದರೆ ಬುದ್ಧಿವಂತ ಆದರೆ ನಾಳೆ ನಿನ್ನ ಗೌರವ ಅಂತ ತಲೆಯಾಗಿ ಹಾಕಿ ಓದಿ ಮರಳಾದ ಕುದಿ ಭಟ್ಟ ಅಂತ ಹಾಗೆ ಓದಿದವ ಒಳ್ಳೆ ವಿದ್ಯಾವಂತ. ಎಲ್ಲದರಾಗೂ 100ಕ್ಕೆ 100 ಅನ್ನುವಂತೆ ಓದಿ ವಿದ್ಯಾವಂತನಾದ. ಅವನಿಗೆ ಓದಿಯೇ ಅಭ್ಯಾಸ. ವಿದ್ಯಾಭ್ಯಾಸ ಮುಗಿದ್ರೆ ಅವ್ನು ಪುಸ್ತಕ ಇಟ್ಟುಕೊಂಡೇ ಕೂತ. ತಂದೆ ತಾಯಿಗಳು ಗಾಬರಿ ಆದರು. ಇದೇನು 24 ತಾಸು ಪುಸ್ತಕ ಇಟ್ಕೊಂಡು ಕುಟ್ಕೊತದೆ ಇದು ಹುಡುಗ. ಅವರು ನೀವೇ ಹೇಳಿದ್ರಲ್ಲ ವಿದ್ಯೆ ಇರಬೇಕು ಅಂತ. ಅಂದರೂ ವಿದ್ಯೆಯಿಂದ ದುಡ್ಡು ಸಂಪಾದನೆ ಆಗಬೇಕು. ಅದಕ್ಕಾಗಿ ವಿದ್ಯೆ, ದುಡ್ಡಿಗಾಗಿ ವಿದ್ಯೆ, ಸಂಪಾದನೆಗೆ ಆಗಲಾರದ ವಿದ್ಯೆ ತಗೊಂಡೇನು ಮಾಡ್ತೀವಿ? ಆಗಲಿಲ್ಲ, ಹೋಗಲಿಲ್ಲ. ಸಂಪಾದನೆ ಮಾಡಬೇಕಪ್ಪ. ಈಗ 2ನೆಯ ಮೋಹಿನಿ ಹೊಕ್ಕೊಂಡ್ರು ತಲೆಯಾಗ. ವಿದ್ಯೆ ಬಂದರೆ ಸುಖ ಅಂತ ಮೊದಲು ಭಾವನೆಯಲ್ಲಿ ವಿದ್ಯಾವಂತನಾದ. ಹಾಗಾದರೆ ವಿದ್ಯೆಯಿಂದ ದುಡ್ಡು ಸಂಪಾದನೆ ಮಾಡಿದರೆ ಸುಖ ಅಂತ 2ನೇ ಭ್ರಮೆ ತಲೆಯಲ್ಲಿ ಹಾಕಿದರು. ಅವನು ಕಲಿತ ಅಪಾರವಾದ ವಿದ್ಯೆಗೆ ಮಾದನೂರಿನಾಗಿದ್ದ ನೌಕರಿ ಯಾರು ಕೊಡಬೇಕು? ಇಲ್ಲೇನದು ಅವನ ವಿದ್ಯೆಗೆ ಇಲ್ಲಿ ನೌಕರಿ ಇಲ್ಲ, ಕೊಪ್ಪಳದಾಗಿಲ್ಲ. ಅವನು ಮತ್ತೆ ಬೆಂಗಳೂರಿಗೆ ಹೋಗಬೇಕು, ಇಲ್ಲ ಚೆನ್ನೈ, ಕಲ್ಕತ್ತಾ, ಬಾಂಬೆ, ದೆಹಲಿ ಹೋದ ಬಿಡುಗಡೆ ಇಲ್ಲ. ದುಡ್ಡು ಸಂಪಾದನೆ ಮಾಡಬೇಕು, ದುಡ್ಡು ಸಂಪಾದನೆ ಆದರೆ ಸುಖ ಅನ್ನುವ ಭ್ರಮೆ ತಲೆಯಲ್ಲಿ ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ಹೋದ ಅವನು ಓದಲಿಕ್ಕೆ ಯಾವುದೋ ದೂರದ ಊರಿಗೆ ಹೋದ. ಸಂಪಾದನೆ ಮಾಡಿದ. ಎಲ್ಲೋ ಒಂದು ರೂಮ್ ಮಾಡಿದ. ರೂಮ್ ಎಲ್ಲೋ ತನ್ನ ಕಂಪನಿಯಲ್ಲೋ ಯಾಂತ್ರಿಕವಾಗಿ ಜೀವನ ಮಾಡ್ತಾ
ಅಂತೂ ದುಡ್ಡು ಬಂದರೆ ಸುಖ ಅನ್ನುವ ಭ್ರಮೆಯಲ್ಲಿ ಅಪಾರವಾದ ದುಡ್ಡು ಸಂಪಾದನೆ ಮಾಡ್ತಾ ಇದ್ದ. ವೀಕೆಂಡ್ ಒಂದು ಸಲ ತನ್ನ ಎಲ್ಲ ಹುಡುಗರನ್ನು ಕರೆಸಿದ, ತನ್ನ ಫ್ರೆಂಡ್ಸ್ನೆಲ್ಲ ಕರೆದೇನೋ ತನ್ನ ಮನೆಯಲ್ಲಿ ಅವ್ರಿಗೇನು ಕೊಡಬೇಕೋ ಆ ಆತಿಥ್ಯವನ್ನು ಕೊಟ್ಟ. ಅವರೆಲ್ಲ ಫ್ರೆಂಡ್ಸ್ ಅಂದರು, ಅಲ್ಲಪ್ಪ ಇಷ್ಟು ಸಂಪಾದನೆ ಮಾಡ್ತೀರಿ, ಈ ಒಂದು ರೂಮ್ನಾಗ ಇಲ್ಲಿದ್ದೀಯಲ್ಲ, ಒಂದು ಮನೆ ಕಟ್ಟಿಸಿದಾಗಲ್ವಾ, ಮನೆಯಲ್ಲಿ ಸುಖವಾಗಿರ್ಬಹುದಲ್ಲ, ಮನೆ ಕಟ್ಟಿಸುವಂತ. ಮನೆ ಕಟ್ಟಿದರೆ ಸುಖ ಅನ್ನುವ ಒಂದು ಭ್ರಮೆ, ಮೂರನೇ ಭ್ರಮೆ ತಲೆಯಲ್ಲಿ ಹೊಕ್ಕೊಂಡು, ಹಾಗಾದರೆ ಅರ್ಧ ಪಗಾರ ಮಾರಿ ಅರ್ಧ ಪಗಾರದಲ್ಲಿ ಜೀವನ ಮಾಡ್ತಾ, ಅರ್ಧದಲ್ಲಿ ಅರ್ಧ ತಂದೆ ತಾಯಿಗಳಿಗೆ ಪುಣ್ಯ ಇದ್ದರೆ ಕೊಡ್ತಾ, ಅಂತೂ ಹೇಗೋ ಒಂದು ಲೋನ್ ಮಾಡಿಯೋ ಏನೋ ಪಗಾರ ಮಾಡಿಕೊಂಡು ಒಂದು ಮನೆ ಅಂತೂ ಕಟ್ಟಿಸಿದ. ಮನೆ ಆದರೆ ಸುಖ ಅನ್ನುವ ಭ್ರಮೆ ತಲೆಯಲ್ಲಿ ಹೊಕ್ಕಿಟ್ಟಾದ್ದರಿಂದಾಗಿ ದೊಡ್ಡ ಮನೆ ಕಟ್ಟಿಸಿಕೊಂಡ. ಮನೆ ವಾಸ್ತು ಗೀಸ್ತು ಎಲ್ಲ ತಂದೆ ತಾಯಿನ ಕರೆಸಿದ, ವಾಸ್ತು ಮಾಡಿದ, ಎಲ್ಲ ಆಯಿತು. ಎಲ್ಲ ಹೋದ್ಮೇಲೆ ತನ್ನ ಫ್ರೆಂಡ್ಸ್ ಎಲ್ಲ ಮನೆ ಕಟ್ಟಿಸಿದ್ರೆ ಸುಖವಾಗಿರ್ತಿ ಅಂತ ಹೇಳಿದ್ರಲ್ಲ, ಈಗ ಫ್ರೆಂಡ್ಸ್ನೆಲ್ಲ ಕರೆಸಿದ ಹೊಸ ಮನೆಗೆ. ಮನೆ ಕಟ್ಟಿಸಿ ನೋಡ್ರಿ ಬರ್ರಿ ನನ್ನ ಮನೆಗೆ. ತನ್ನ ಫ್ರೆಂಡ್ಸ್ನೆಲ್ಲ ಕರೆದ, ತಾನೇ ಸರ್ವಿಸ್ ಕೊಟ್ಟ, ಅವ್ರಿಗೇನು ಬೇಕೋ ಎಲ್ಲ ತಾನೇ ಮಾಡಿದ, ತಾನೇ ಅವ್ರಿಗೆ ಕೊಟ್ಟ, ತಾನೇ ಎತ್ತಿಟ್ಟ. ಹಾಗಂದ್ರೆ ಅವರೆಲ್ಲ ಎಲ್ಲ ನೀನೇ ಮಾಡ್ತೀಯಲ್ಲೋ ಠಡ್ಡ, ಒಂದು ಮದುವೆ ಮಾಡ್ಕೋಬಾರ್ದ ಅಂದರು ಅವರು. ಮದುವೆ ಮಾಡಿಕೊಂಡ್ರೆ ಸುಖ ಅಂತ ನಾಲ್ಕನೇ ಭ್ರಮೆ ತಲೆಯಲ್ಲಿ ಹೊಕ್ಕೊಂಡಿದ್ರು. ಬರೀ ಮನೆ ಕಟ್ಟಿದ್ರೆ ಸುಖ ಇಲ್ಲ, ಬರೀ ವಿದ್ಯಾ ಅಂತ ಸುಖ ಇಲ್ಲ, ದುಡ್ಡು ಬಂದರೆ ಸುಖ, ದುಡ್ಡು ಬಂದರೆ ಸುಖ ಇಲ್ಲ, ಮನೆ ಕಟ್ಟಿದರೆ ಸುಖ, ಮನೆ ಕಟ್ಟಿದ್ರೆ ಸುಖ ಇಲ್ಲ, ಮದುವೆ ಮಾಡಿಕೊಂಡ್ರು ಸುಖ. ಹೀಗೆ ನಾಲ್ಕನೇ ಭ್ರಮೆ ತಲೆಯಲ್ಲಿ ಹೊಕ್ಕೊಂತವನಿಗೆ. ನಾಲ್ಕನೆಯ ಭ್ರಮೆಯಿಂದ ಒಂದು ಕನ್ಯೆ ಹುಡುಕ್ಬೇಕಾಯ್ತು. ತಂದೆ ತಾಯಿಗಳಿಗೆ ಹೇಳಿದ, ಮದುವೆ ಮಾಡ್ಕೊತೀನಿ ಆಗಲಿ. ತಂದೆ ತಾಯಿಗಳು ಸಂಭ್ರಮ ಪಟ್ಟರು, ಮಗ ಮದುವೆಗೆ ಒಪ್ಪಿಗೆ ಕೊಟ್ಟ, ಕನ್ಯಾ ನೋಡಿದರು. ಬೆಂಗಳೂರಿನಾಗ ನೌಕರಿ ಮಾಡ್ತಾರಂದ್ರೆ ಕನ್ಯಾ ಕೊಡ್ತಾರೆ, ಬೇರೆ ಕಡೆ ಇದ್ದರೆ ಇಲ್ಲ. ಹಾಗಾಗಿ ಯಾರೋ ಕನ್ಯಾ ಕೊಟ್ಟರು, ಪುಣ್ಯಾತ್ಮರು, ಬೆಂಗಳೂರಾಗಿದ್ದಾನೆ. ಸರಿ, ಮದುವೆ ಆಯಿತು. ಹೆಂಡತಿ ಜನ ಜೊತೆ ಹೊಸ ಜೀವನ ಪ್ರಾರಂಭ ಆಯಿತು. 4 ದಿನ ಏನೋ 4-6 ತಿಂಗಳಾಯಿತು. ರಜೆಗೆ ಮನೆಗೆ ಹೋದ, ಹಳ್ಳಿಗೆ. ತನ್ನ ತಂದೆ ತಾಯಿಗಳ ಹತ್ರ ಹೆಂಡತಿನ ಕರ್ಕೊಂಡು ಮೊದಲೇ ಸಲ ಬಂದ. ಮದುವೆ ಆಗಿ 6 ತಿಂಗಳಾಗಿದೆ. ಬರುವಾಗ ಅತ್ತೆ ಕೇಳಿದ್ರು ಸೊಸೆಯನ್ನು, ಏನಾದರೂ ಹೊಸ ಸುದ್ದಿ? ಏನು ಹೊಸ ಸುದ್ದಿ? ಅವಳಿಗೆ ಏನು ಅನುಭವನೇ ಇಲ್ಲ, ಏನು ಹೊಸ ಸುದ್ದಿ ಇಲ್ಲ, ಏನು ನಂಗೆ ಗೊತ್ತಾಗ್ತಾ ಇಲ್ಲ. ಗಂಡನ ಹತ್ರ ಹೇಳಿದ್ರು, ನಿಮ್ಮ ತಾಯಿ ಹೀಗೆ ಕೇಳಿದ್ರಲ್ರಿ, ಏನೋ ಹೊಸ ಸುದ್ದಿ ಅಂತ. ಏನು ಹೇಳಬೇಕು? ಹೊಸ ಸುದ್ದಿ ಅಂದರೆ ಮತ್ತೇನಿಲ್ಲ, ಸಂತಾನದ ಅಭಿವೃದ್ಧಿ, ವಂಶಾಭಿವೃದ್ಧಿ, ಗರ್ಭಚಿಹ್ನೆಗಳು ಹೊಸ ಸುದ್ದಿ ಉಂಟು, ತೊಟ್ಲು ಕಟ್ಟಬೇಕು ಮನೆಯಲ್ಲಿ, ಇದು ಅವರ ಅಪೇಕ್ಷೆ, ಅದಕ್ಕೆ ಬೇಕಾದ ಸುದ್ದಿಯನ್ನೇ ಹೊಸ ಸುದ್ದಿ ಅಂತಾರೆ. ಹೌದಾ? ತಂದೆ ತಾಯಿಗಳಂದ್ರೆ ಏನಪ್ಪ, ಏನು ಸುದ್ದಿ? ಹಾಗಾದರೆ ಈಗೊಂದು ಹೊಸದಾಗಿ ಇನ್ನು 5ನೇ ಭ್ರಮೆ ತಲೆಯಲ್ಲಿ ಹೊಕ್ಕೊಂತು, ಮಕ್ಕಳಾದರೆ ಸುಖ ಅಂತ ಮತ್ತೊಂದು ಭ್ರಮೆ ತಲೆಯಲ್ಲಿ ಹೊಕ್ಕೊಂತೀವಾಗ. ಮಕ್ಕಳಿಗಾಗಿ ಪ್ರಯತ್ನ, ಅದಕ್ಕೆ ಬೇಕಾಗಿ ಅಲ್ಲಿಯೋ ಸೇವಾ ಸೂತ್ರ, ಯಾರೋ ಗಿಡಕ್ಕೆ ಸುಟ್ಟು ಹಾಕಿದ, ಯಾವುದೋ ದೇವರಿಗೆ ಪ್ರಾರ್ಥನೆ ಮಾಡಿದ, ಏನೇನೋ ಮಾಡಿ ಅಂತೂ ಒಂದು ಸಂತಾನ ಅಂತ ಆಯಿತು. ಸಂತಾನ ಆದಾಗ ಸುಖನೋ 4 ದಿನ ಚಂದ ಕಾಣಿಸ್ತದಷ್ಟು, ಯಾವುದೇ ಆಯಿತು ಹೊಸದಾಗಿ 4 ದಿನ ಚಂದ. ಕಡೆಗೆ ಆ ಸಂಸಾರ ಪೋಷಣೆ ಅವನಿಗೆ ವರ್ಷ ಆಗಲಿಕ್ಕೆ ಹತ್ತು. ಒಂದಲ್ದಂಗೆ 4 ಹಡ್ದ, 4 ಕಿಲೋ 2 ಅಂತೂ ಹಡ್ದಾಗ ಆ ಮಕ್ಕಳ ಪೋಷಣೆ ಕಡೆ ಲಕ್ಷ್ಯ. ಮಕ್ಕಳ ಓದು, ಅವರ ಓದು, ಅವರಿಗೆ ಅದರ ಓದಿಸಿ ಮತ್ತೆ ಅದೇ ಸರ್ಕಲ್ ಶುರುವಾಯಿತು. ಮತ್ತೆ ತಾನು ಓದಿದ, ಅವರಿಗೆ ಓದಿದ ವಿದ್ಯಾವಂತ ಆಗಬೇಕು ಅಂತ ತನ್ನ ಭ್ರಮೆಯನ್ನೇ ಮತ್ತೆ ಅವರ ತಲೆಯಲ್ಲಿ ಹಾಕಿದ. ಅವರ ಪೋಷಣೆ, ಅವರಿಗೆ ಬೇಕಾದ ವಸ್ತ್ರಗಳು, ಅವರಿಗೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಗಳು, ಅವರ ಶಾಲೆ, ಅವರ ಊಟ, ಅವರ ಉಡುಗೆ, ಏನಂದರೂ ಬಿಡುಗಡೆ ಇಲ್ಲ, ಅನುಭವಿಸ್ಬೇಕಷ್ಟೇ. ಅದನ್ನೆಲ್ಲ ಅನುಭವಿಸಿದ ಸಾಕಾಯ್ತಪ್ಪ ಅಂತ ಅನ್ನಿಸ್ತದೆ. ಸಾಕಾದ್ರೆ ಬಿಡುಗಡೆ ಇಲ್ಲ. ಎತ್ತಿನಂತೆ ಬಂದು ಎಳಿಬೇಕಷ್ಟೇ, ಬಾರ್ಕಲ್ ತೊಗೊಂಡು ಹೊಡಿತಾರೆ, ಕೇಳಲ್ಲ. ಎಳಿತಾ ಸಂಸಾರವನ್ನು ಮಾಡ್ತಾನೆ. ಅಯ್ಯೋ ಇದು ಬೇಕಾಗಿತ್ತ ನನಗೆ, ಇದರಿಂದ ಸುಖ ಅಂತ ನಾನು ತಿಳಿದೆ, ಎಷ್ಟೆಲ್ಲ ಭ್ರಮೆಗಳಿಂದ ಎಷ್ಟೆಲ್ಲ ನಾನು ಮಾಡಿದೆ, ಇದು ಯಾವುದು ಸುಖಕ್ಕೆ ಕಾರಣ ಆಗಲಿಲ್ಲ. ಮಗನನ್ನು ಓದಿಸಿದ, ಮಗನನ್ನು ಒಳ್ಳೆಯ ವಿದ್ಯಾವಂತನನ್ನು ಮಾಡಿದ, ತನಗಿಂತ ದೊಡ್ಡ ಅಧಿಕಾರಿಯನ್ನು ಮಾಡಿದ, ದೊಡ್ಡ ಅರಮನೆ ಅಂತ ಮನೆ ಕಟ್ಟಿಸಿಕೊಂಡ ಮಗ. ಇವನಿಗೆ ನಿವೃತ್ತ ಜೀವನ. 4 ದಿನ ಮಗನ ಮನೆಯಲ್ಲಿದ್ದ, ಹೋದ. ಮಗನ ಮನೆ ಸುಖ ಅಂತ ಭ್ರಮೆ ಬಂತು. ಇವಾಗ ಮಗನ ಮನೆಯಲ್ಲಿ ಸುಖವಾಗಿರಬೇಕಂತ ಹೋದರೆ, ಮಗ ಅವನಿಗೆ ಅನುಭವ ಇಲ್ಲದ ಬಿಸಿ ರಕ್ತ, ಇವನಿಗೆ ಅನುಭವವುಳ್ಳ ಆರಿದ ರಕ್ತ. ಅನುಭವದ ಮಾತು ಅನನುಭವಿಗಳಿಗೆ ಅರ್ಥ ಆಗಲ್ಲ, ಪುರಾಣ ಕೇಳಿದಂಗೆ ಆಗ್ತದೆ. ಹಾಗಾಗಿ ಅನುಭವದ ಮಾತುಗಳು ಅನನುಭವಿಗಳಿಗೆ ಅರ್ಥ ಆಗಲ್ಲ. ಇವನು ತನ್ನ ಅನುಭವದ ಮಾತುಗಳನ್ನು ಹೇಳ್ತಾನೆ.
ಮಗನಿಗೆ ಸಿಟ್ಟು ಬರ್ತದೆ. ಹೆಂಡತಿಗೆ ಮಗನಿಗೆ ಹೇಳಿದ್ರೆ ಉಪಯೋಗ ಇಲ್ಲ, ಸೊಸಿಗಾದರೂ ಹೇಳಿದ್ರೆ ಅದು ಸೊಸಿಗೆ ಹೇಳ್ತಾನೆ, ಆಕೆ ಕಿರಿಕಿರಿ ಅನ್ನಿಸ್ತದೆ. ಏನು ರೀ ನಮ್ಮಪ್ಪ ಸುಮ್ಮ ಕೊಡೋದಿಲ್ಲ, ನೀವು ಆಫೀಸ್ಗೆ ಹೋಗ್ತಂಗೆ ಸುಮ್ಮ ಇರ್ತಾನೆ, ಏನೇನೋ ತಲೆಗಿಲ್ಲ ತಲೆ ಹತ್ತಿ ತಿಂತಾರೆ, ಸಾಕಾಗಿ ಹೋಗಿ ನಿಮ್ಮಪ್ಪನ ಕಾಲಾಗ ಆಕೆ ಅಂತ ಎಲ್ಲಾದರೂ ಯಾಕೆ ತಲೆ ತೋರಿಸಿ ಸುಮ್ಮ ಕುಟ್ಟುವ ರಾಮಕೃಷ್ಣ ಅನ್ಕೋತೆ. ಹೌದಪ್ಪ, ನಾನೇ ಗಡ್ಡ, ನೀನು ವಿದ್ಯಾವಂತ. ಪರಾಧೀನತೆಯದು ಖಾಲಿ ಕೂಡ ಶೈಶವಾವಸ್ಥೆಯಲ್ಲಿ ಒಂದು ರೀತಿಯ ಅಜ್ಞಾನದ ಪರಾಧೀನತೆ ಆದರೆ, ವೃದ್ಧಾಪ್ಯದಲ್ಲಿ ತಿಳುವಳಿಕೆ ಉಳ್ಳ ಪರಾಧೀನತೆಯ ದುಃಖ, ತಿಳುವಳಿಕೆ ಉಳ್ಳ ಪರಾಧೀನತೆಯ ದುಃಖ. ನನ್ನಷ್ಟು ನಾನು ಸ್ವತಂತ್ರ ಮಗನ ಬಿಟ್ಟು ನಾನು ಇದ್ದೇನೆ ಅನ್ನೋ ಧೈರ್ಯ ಇಲ್ಲ, ದುಡಿಯುವ ತಾಕತ್ತಿಲ್ಲ, ಶರೀರ ಜರ್ಜರಿತವಾಗಿದೆ, ಕಣ್ಣು ಕಾಣೋಲ್ಲ, ಕಿವಿ ಕೇಳಲ್ಲ, ಕೈಕಾಲುಗಳಲ್ಲಿ ತ್ರಾಣ ಕಡಿಮೆ ಆಗಿದೆ, ಪರಾಧೀನತೆ ಇಲ್ಲದೆ ಪರರ ಅಧೀನನಾಗದೆ ಜೀವನ ಮಾಡಿ ಅನ್ನೋ ಧೈರ್ಯ ಇಲ್ಲ. ಪರಾಧೀನನಾಗಿ ತನ್ನ ಜೀವನವನ್ನು ವೃದ್ಧಾಪ್ಯದಲ್ಲಿ ಹೀಗೆ ಅನುಭವಿಸಬೇಕಾಗ್ತದೆ. ವೃದ್ಧಾಪ್ಯದಲ್ಲಿ ತಿಂದರೆ ತಡೆಯೋಲ್ಲ, ತಿನ್ನದೇ ಇದ್ದರೆ ಹಸಿರು ಸಂಕಟ ಆಗ್ತದೆ. ಇದೊಂದು ಬಹಳ ಕಷ್ಟ. ಏನಾದರೂ ತಿನ್ನಬೇಕು ಅಪೇಕ್ಷೆ ಪಟ್ಟು ತಿನ್ನೋ ಅಜೀರ್ಣ ಆಗ್ತದೆ. ತಿನ್ನುವಷ್ಟು ತಿಂದರೆ ಅಡ್ಡಿ ಇಲ್ಲ, ಆಸೆ ಕೇಳಲ್ಲ, ತಿಂದೆ ಅಭ್ಯಾಸ, ತಿನ್ಲಿಕ್ಕೆ ಹೋಗಿ ಅಜೀರ್ಣ ಮಾಡ್ಕೋತಾನೆ. ಅಜೀರ್ಣ ಆದರೆ ಒಂದು ಮೇಲೆ ಹೋಗು, ಒಂದು ಕೆಳಗೆ ಪೂರ್ವಾಷಾಢ ಉತ್ತರಾಷಾಢ, ತಿನ್ಲಿಕ್ಕೆ ಸಾಯ್ತಾನೆ, ಮುದುಕಾದ ತಿನ್ಲಿಕ್ಕೆ ಸಾಯ್ತಾನಂತ ಸೊಸಿ ಮಾರಿ ತಿವಿತ. ತಿನ್ನದೇ ಇದ್ದರೆ ಸಂಕಟ ಆಗ್ತದೆ, ಏನು ಮಾಡೋದು? ತಿಂದರೆ ಅನುಭವಿಸ್ಬೇಕಾಗ್ತದೆ, ಬಯಸ್ಕೋಬೇಕಾಗ್ತದೆ. ಈ ಪರಾಧೀನತೆಯ ಜ್ಞಾನಪೂರ್ವಕವಾದ ಪರಾಧೀನತೆಯ ದುಃಖ ತಾನು ವೃದ್ಧಾಪ್ಯದಲ್ಲಿ ಅನುಭವಿಸಬೇಕಾಗ್ತದೆ. ಜ್ಞಾನಪೂರ್ವಕವಾದ ಈ ದುಃಖ ಅಂತ ಹೇಳಿದ್ರೆ ಕಪಿಲ ಅಂತಾನೆ ಅತ್ರೈವ ನರಕಃ, ಅತ್ರೈವ ನರಕಃ. ವೃದ್ಧಾಪ್ಯದಲ್ಲಿ ಪರಾಧೀನತೆಯ ಈ ದುಃಖ ಅನ್ನೋದೇನಿದೆ ಇದು ಅತ್ರೈವ ನರಕಃ, ನರಕ ಬೇಕು, ಈ ಪರಾಧೀನತೆಯ ದುಃಖ ಬೇಡ. ಪ್ರತಿಯೊಂದು ತನ್ನ ಸ್ವಭಾವಕ್ಕೆ ತನ್ನ ಅನುಭವಕ್ಕೆ ವಿರುದ್ಧವಾದ ಕ್ರಿಯೆಗಳ ಕಣ್ಣು ಮುಂದೆ ಕಾಣ್ತಾ ಇದ್ದರೂ ಕೂಡ ಅದನ್ನು ಮಾತಾಡದೆ ಸುಮ್ಮನೆ ಅನುಭವಿಸಬೇಕು. ಇದು ತಪ್ಪು ಅಂತ ಗೊತ್ತಿದ್ದರೂ ತಪ್ಪು ಅಂತ ಹೇಳುವಂಗಿಲ್ಲ, ಹೇಳಿದರೆ ಕೇಳುವವರಿಲ್ಲ, ಹೇಳಿದರೆ ವಿರೋಧ. ಇದನ್ನು ವೃದ್ಧಾಪ್ಯದಲ್ಲಿ ಅನುಭವಿಸಿದೆ ಬಹಳ ಕಷ್ಟ. ತಾಯಿ ನರಕದ ದುಃಖವನ್ನು ಅನುಭವಿಸಬೇಕಾಗ್ತದೆ. ಇದ್ಯಾವುದು ಸುಖಕ್ಕೆ ಕಾರಣ ಇಲ್ಲ. ಮನೆಯಾಗ ಕೂತು ಏನು ಮಾಡ್ತೀರಿ? ಅಲ್ಲೆಲ್ಲೇ ಭಾಗವತ ಹೇಳ್ತಾರೆ, ಅದು ಹೋಗಬಾರ್ದಾ ಅಂತಾರೆ. ಭಾಗವತ ಕೇಳಿದರೆ ಸುಖ ಅಂದ್ಕೊತಾನೆ, ಆದರೆ ಭಾಗವತ ಕೇಳುವ ಕಿವಿ ಆ ವಯಸ್ಸಿನಲ್ಲಿ ಇರಲ್ಲ. ಕೇಳ್ತಿದ್ರು ಏನೋ ಕಿವಿ ಕೇಳ್ತಾರೆ, ಕಡೆಗೆ ಭಾಗವತ ಕೇಳಿದರೆ ಸುಖ ಅಂತೆ, ಕೇಳಬೇಕು, ಅದೆಲ್ಲ ದೂರ ಅದೇ. ಅಪ್ಪ ನೀನು ಆಫೀಸಿಗೆ ಹೋಗುವಾಗ ಅದೇ ದಾರಿಯಲ್ಲಿ ಹೋಗ್ತಂತೆ, ನಾನು ಭಾಗವತ ಕೇಳಲಿಕ್ಕೆ ಹೋಗಬೇಕು, ನನ್ನನ್ನು ಅಲ್ಲಿ ಬಿಟ್ಟು ಏನಕ್ಕೆ ಪುರುಸೊತ್ತಿಲ್ಲ, ನಂಗೆ ಪುರುಸೊತ್ತಿಲ್ಲ, ನಂಗೆ ಬೇರೆ ಕಡೆ ಹೋಗು, ಅಲ್ಲಿ ಹೋಗಲ್ಲ ನಾನು ಇವತ್ತು. ಮಗ ತಿರಸ್ಕಾರ ಮಾಡ್ತಾನೆ. ಮಗು ನೀನು ಶಾಲೆಗೆ ಹೋಗುವಾಗ ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಹೋಗಪ್ಪ, ನೀನಲ್ಲಿ ಟ್ಯೂಷನ್ಗೆ ಎಲ್ಲಿ ಹೋಗ್ತೀಯ ಅಂತಲ್ಲ, ಅಲ್ಲೇ ಭಾಗವತ ನಡೆದಾರೆ, ಅಲ್ಲಿ ನಾನು ಬಿಟ್ಟು ಹೋಗಪ್ಪ, ಟಾಟಾ ನಂಗೆ ಪುರುಸೊತ್ತಿಲ್ಲ. ಎಲ್ಲರೂ ತಿರಸ್ಕಾರ ಮಾಡ್ತಾರೆ, ಎಲ್ಲರೂ ತಿರಸ್ಕಾರ ಮಾಡ್ತಾರೆ. ಊಟದಲ್ಲಿ, ಕ್ರಿಯೆಯಲ್ಲಿ, ಮೋಜಿನಲ್ಲಿ ಯಾರು ಮಾತಾಡಲ್ಲ, ಎಲ್ಲರಿಗೂ ಬೇಸರನಾಗಿ ವೃದ್ಧಾಪ್ಯದ ಜೀವನ ಅನುಭವಿಸ್ತಾನೆ. ವೃದ್ಧಾಪ್ಯದಲ್ಲಿ ಯಾವುದರಿಂದ ಸುಖ ಇಲ್ಲ ಅಂತ ಅರ್ಥ ಆಗ್ತದೆ, ಆದರೆ ಸುಖದ ದಾರಿ ಯಾವುದು ಅಂತ ಗೊತ್ತಾಗಲ್ಲ. ವೈರಾಗ್ಯ ಬರಲ್ಲ, ಇನ್ನೂ ತಿನ್ನಬೇಕು. ಯಾಕೆ ಇಡೀ ಜೀವನ ಸಾಧನೆಯ ಮಾರ್ಗದಲ್ಲಿ ಇಲ್ಲವೇ ಇಲ್ಲದರಿಂದಾಗಿ ಇನ್ನೂ ಅದೇ ಸಂಸ್ಕಾರದಿಂದ ಅವನು ಸುಖದ ದಾರಿಯನ್ನು ಕಾಣದೆ ಆ ವೈಷಯಿಕ ಸುಖವನ್ನೇ ಪಡೆಯಬೇಕು ಅನ್ನೋ ಬಯಕೆಯಲ್ಲಿ ಪರಾಧೀನತೆ ದುಃಖವನ್ನೇ ಅನುಭವಿಸುತ್ತಾ ದೇಹ ಬಿಡಬೇಕಾಗ್ತದೆ ಹೊರತು ಸುಖದ ದಾರಿ ಕಾಣಲ್ಲ. ಸುಖದ ದಾರಿ ಕಾಣಬೇಕಾದರೆ ಸಾಧುಗಳ ಸಮಾಗಮ ಆಗಬೇಕು ತಾಯಿ, ಸಜ್ಜನರ ಸಹವಾಸವಾಗಬೇಕು. ಸಜ್ಜನರ ಸಹವಾಸದಲ್ಲಿ ತಿಳಿಯಬೇಕಾದ ವಿಚಾರವನ್ನು ತಿಳಿದು ಭಗವಂತನನ್ನು ಉಪಾಸನೆ ಮಾಡಬೇಕಾಗ್ತದೆ. ಇಲ್ಲಾಂದರೆ ಅವನಿಗೆ ಉದ್ಧಾರ ಅನ್ನತಕ್ಕಂಥದ್ದಿಲ್ಲ. ಹಿಂದೆ ಹೇಳಿದಂತೆ ಸಚ್ಛಾಸ್ತ್ರ ಸಂಗನ್ನ ಕುರ್ಯಾ ಪ್ರಮದ ಸುಜಾತು. ಕೇವಲ ವೈಷಯಿಕ ಸುಖಕ್ಕೋಸ್ಕರವಾಗಿ ಯಾವುದಾದರಿಂದಲೋ ತಾನು ಭ್ರಮೆಗೊಂಡು ಅಂತಹ ಜೀವನವನ್ನು ಮಾಡಿರ್ತಾನೆ. ಆದ್ದರಿಂದಾಗಿ ಸಾಧನದ ದಾರಿ ದೊರೆಯಲ್ಲ. ದೊರೆತರೂ ಮಾಡುವ ಸಾಧನಕ್ಕೆ ಬೇಕಾದ ಇಂದ್ರಿಯ ಪಾಠಬತ್ತೆಗಳಿಲ್ಲ. ಕೂಟು ಧ್ಯಾನ ಮಾಡೇನು ಅಂದರೆ ಕೂಡ್ಲಿಕ್ಕಾಗಲ್ಲ, ಕೆಳಗೆ ಕೂಡ್ಲಿಕ್ಕೆ ಬರಲ್ಲ. ಆಚಾರ್ಯ ನೀವೇನೋ 1.5 ತಾಸು ಪುರಾಣ ಹೇಳ್ತೀರಿ, ನಾವು ಆಸನ 28 ಸಲ ಬದಲಿ ಮಾಡಬೇಕಾಗ್ತದೆ, ಸ್ವಲ್ಪ ಜಲ್ದಿ ಮುಗಿಸಿದರೆ ಗುಣ ಅನ್ನೋರು ಇರ್ತಾರಲ್ವ. ಕೂಡ್ಲಿಕ್ಕಾಗಲ್ಲ, ನಿಂದಲಿಕ್ಕಾಗಲ್ಲ, ಏನಾಗಲ್ಲ. ಯಾವ ಸಾಧನೆ ವೃದ್ಧಾಪ್ಯದಲ್ಲಿ ಆದೀತಪ್ಪ. ಆದ್ದರಿಂದ ಇಡೀ ಜೀವನ ಆಲೋಚನೆ ಮಾಡಿದರೆ
ಕ್ಷಣಕಾಲದ ಯಾವುದೋ ಸುಖಕ್ಕೋಸ್ಕರವಾಗಿ ಯಾವುದರಿಂದಲೋ ಸುಖ ಅನ್ನುವ ಭ್ರಮೆಯಲ್ಲಿ ಇಡೀ ಜೀವನ ಕಳೆಯುತ್ತದೆ. ಇದು ಯಾವುದರಿಂದ ಸುಖ ಇಲ್ಲ ಅನ್ನೋ ಅರ್ಥವತ್ತಿಗೆ ಆಯುಷ್ಯ ಕಳೆದು ಹೋಗಿರ್ತದೆ. ಇದೇ ಜೀವನ ತಾಯಿ. ಆದ್ದರಿಂದ ಇಂತಹ ಶರೀರ ಬಂದಾಗ, ಇಂತಹ ಸಾಧನ ಶರೀರವನ್ನು ಭಗವಂತ ಕೊಟ್ಟಾಗ, ಈ ಸಾಧನ ಶರೀರವನ್ನು ಸಾಧನಕ್ಕಾಗಿ ಬಳಸಬೇಕಾದರೆ ಒಂದು ಸ್ವಂತ ವಿವೇಕ, ಒಂದು ಸಜ್ಜನರ ಸಹವಾಸ. ಸಜ್ಜನರ ಸಹವಾಸದಲ್ಲಿ ತಿಳಿಯಬೇಕಾದ ವಿಷಯವನ್ನು ತಿಳಿದು ಭಗವಂತನ ಯಥಾರ್ಥ ಜ್ಞಾನವನ್ನು ಪಡೆದು ಸುಖಪೂರ್ಣ ಭಗವಂತ, ಆನಂದಪೂರ್ಣನಾದ ಭಗವಂತನನ್ನು ಉಪಾಸನೆ ಮಾಡೋದರಿಂದ ನಾನು ಪೂರ್ಣಾನಂದವನ್ನು ಪಡೀತೇನೆ ಅಂತ ಭಗವಂತ ಆನಂದಪೂರ್ಣ, ಭಗವಂತ ಸುಖಪೂರ್ಣ, ಭಗವಂತ ಜ್ಞಾನಪೂರ್ಣ ಅಂತ ಅವನನ್ನು ಉಪಾಸನೆ ಮಾಡಿ ನಮ್ಮ ಪೂರ್ಣಾನಂದವನ್ನು ನಾವು ಪಡಿಬೇಕು. ಇದು ನಾವು ಮಾಡಬೇಕಾದ ಸಾಧನೆ ಆಗಿರುತ್ತದೆ. ಆದರೆ ಇನ್ನು ಹೇಳೋರಿಲ್ಲ, ಹೇಳಿದರೆ ಆ ಬಿಸಿ ರಕ್ತದಲ್ಲಿ ನಮಗೆ ಅನುಭವಕ್ಕೆ ಬರಲ್ಲ. ಅದು ಸುಖದ ಸಾಧನ ಅಂತ ಅನಿಸೋದೇ ಇಲ್ಲ. ಭಗವಂತ ಸುಖಪೂರ್ಣ, ಆನಂದಪೂರ್ಣ, ಆನಂದ ಮಡುಗಟ್ಟಿ ನಿಂತಿದೆ ಅವನಲ್ಲಿ ಪೂರ್ಣವಾದ ಆನಂದ. ಯಾವಾತನಲ್ಲಿ ಆನಂದ ಪೂರ್ಣವಾಗಿ ಮಡುಗಟ್ಟಿ ನಿಂತೆಯೋ ಅವನಲ್ಲಿ ಹೋದರೆ ನಮಗೆ ಆನಂದ ಸಿಕ್ಕೀತೆ ಹೊರತು ಆನಂದವೇ ಇಲ್ಲದ ಯಾವುದ್ಯಾವುದರಿಂದಲೋ ಸುಖ ನಾವು ಬಯಸಿದ್ವಿ. ವಿದ್ಯೆ ಜಡ, ಮನೆ ಜಡ, ಹೆಂಡತಿ ಚೇತನರಾದರೂ ಅಸ್ವತಂತ್ರ, ದುಡ್ಡು ಜಡ, ಇದರಲ್ಲಿ ಯಾವುದರಲ್ಲಿಯೂ ಆನಂದ ಇಲ್ಲ. ಆನಂದ ಇಲ್ಲದ ಕಡೆ ಆನಂದವನ್ನು ಹುಡುಕಿದ್ವಿ, ಎಲ್ಲಿ ಆನಂದರೋ ಅಲ್ಲಿ ಹೋಗಲೇ ಇಲ್ಲ. ಆನಂದ ಹ್ಯಾಕೆ ಸಿಗಬೇಕು ತಾಯಿ? ಆನಂದ ಎಲ್ಲಿ ಮಡುಗಟ್ಟಿ ನಿಂತರೋ ಅಲ್ಲಿ ಹೋಗಲೇ ಇಲ್ಲ. ನಾವು ಆ ಸಂಪರ್ಕಕ್ಕೆ ಹೋಗಲಿಲ್ಲ, ಅದನ್ನು ತಿಳ್ಕೊಳ್ಳೇ ಇಲ್ಲ. ಎಲ್ಲಿ ಆನಂದ ಇಲ್ಲೋ ಅಲ್ಲಿ ಆನಂದವನ್ನು ಹುಡುಕಿದ್ವಿ. ದಾಸರು ಇದನ್ನು ವ್ಯಾಖ್ಯಾನ ಮಾಡುವಾಗ ಒಂದು ಮಾರ್ಮಿಕವಾಗಿರತಕ್ಕಂತಹ ದೃಷ್ಟಾಂತವನ್ನು ಕೊಡ್ತಾರೆ. ಒಬ್ಬ ಶಿಷ್ಟಾಚಾರ ಬ್ರಾಹ್ಮಣ ಇರಲಿ. ಆ ಶಿಷ್ಟಾಚಾರ ಬ್ರಾಹ್ಮಣ ಕಾರ್ತೀಕ ಸ್ನಾನ ನದಿ ತೀರದಲ್ಲಿದ್ದ. ಕಾರ್ತೀಕ ಸ್ನಾನ ಬೇಗವಾಗಬೇಕು ಅಂತ ನದಿ ಸ್ನಾನಕ್ಕೆ ಹೋದ. ಸ್ನಾನ ಮಾಡಿ ಬಂದ. ಜಪ, ಪೂಜಾ, ಅರ್ಚನೆ, ಪುರಾಣ ಶ್ರವಣ ಎಲ್ಲ ಯಥಾರೀತಿಯಾಗಿ ತಾನು ಮಾಡಿಕೊಂಡ. ಎಲ್ಲ ಮುಗಿಸಿಕೊಂಡು ಮನೆಗೆ ಬರುವಾಗ ಅವನಿಗೇನೋ ನೆನಪಾಯಿತು. ಅವನು ಕೈಯಲ್ಲಿ ಒಂದು ವಜ್ರದ ಉಂಗುರ ಹಾಕ್ಕೊಂಡಿದ್ದ. ಪಾಪ, ವಜ್ರದ ಉಂಗುರ ನೆನಪಾಯಿತು ಅವನಿಗೆ. ನೆನಪಾಗಿ ಮನೆಯೆಲ್ಲ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ. ಬೀರೋ ಕಿತ್ತಿ ಹಾಕಿದ, ಪೆಟ್ಟಿಗೆ ಕಿತ್ತಿ ಹಾಕಿದ, ಹಾಸಿಗೆ ಎಲ್ಲ ಅತ್ತಿಟ್ಲಾಗಿ ಮಾಡಿದ. ಎಲ್ಲ ಕಿತ್ತಿ ಹುಡುಕ್ತಾ ಇದ್ದಾನೆ. ಫುಲ್ ಟೆನ್ಷನ್ನಲ್ಲಿದ್ದಾನೆ. ಏನು ಅಂತ ಕೇಳುವ ಧೈರ್ಯ ಹೆಂಡತಿ ಮಕ್ಕಳಿಗೂ ಇಲ್ಲ. ಅಷ್ಟು ಟೆನ್ಷನ್. ಮತ್ತು ವಜ್ರದ ಉಂಗುರ ಅಲ್ವಾ, ಬೆಲೆ ಬಾಳುವ ಉಂಗುರ, ಕಳ್ಕೊಂಡ್ಬಿಟ್ಟಾನೆ. ಕಡೆಗೆ ಹೆಂಡತಿಗೆ ಬಿಡುಗಡೆ ಇಲ್ಲ, ಕಟ್ಟಿಕೊಂಡಿರ್ತಾಳಲ್ಲ. ಬೈದ ಅಂತ ಕೇಳಿದ್ರಿ, ಏನು ರೀ ಇಷ್ಟು ಟೆನ್ಷನ್ನಾಗಿ ಹುಡುಕ್ತಾ ಇದ್ದೀರಿ, ಏನು ಕಳ್ಕೊಂಡಿರಿ? ಕಳ್ಕೊಂಡದ್ದನ್ನು ಹೇಳ್ರಿ, ನನಗೆ ಗೊತ್ತಿದ್ದೀರಿ, ನಾನು ಹೇಳೇನು, ಕೈಲಾರ ಸಹಾಯ ಮಾಡಿ ಏನು ಹುಡುಕ್ತಾ ಇದ್ದೀರಿ? ಇಲ್ಲ, ನನ್ನ ವಜ್ರದ ಉಂಗುರ ಕಾಣಿಸವಲ್ದು, ಹುಡುಕ್ತಾ ಇದ್ದೀನಿ. ಅವಳಿಗೂ ಗಾಬರಿ ಆಯಿತು. ವಜ್ರದ ಉಂಗುರ ಮಣ, ಬೆಲೆ ಬಾಳುವ ಪದಾರ್ಥ, ಎಲ್ಲಿ ಕಳ್ಕೊಂಡೋ ಯಜಮಾನ, ನೋಡ್ರಿ ಅಲ್ಲಿಟ್ಟಿದ್ರಿ ಏನು ನೋಡ್ರಿ, ರಾತ್ರಿ ಒಂದು ಹಾಕ್ಕೊಂಡು ಮಲ್ಕೊಂಡಿದ್ರಿ ಹಂಗೆ ನೋಡ್ರಿ, ಹಾಸಿಗೆ ಬಿದ್ದದೇನೋ ನೋಡ್ರಿ, ಏನೆಲ್ಲ ನೋಡ್ರಿ. ಇಲ್ಲ 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 ಕಡೆಗೆ ನದಿಗೆ ಸ್ನಾನಕ್ಕೆ ಹೋಗುವಾಗ ಹಾಕ್ಕೊಂಡು ಹೋಗಿದ್ರಿ. ಹೌದು ನೋಡ್ರಿ, ಹಂಗೆ ನದಿಯಾಗಿ ಬಿತ್ತು ಅಂದ. ಅಲ್ಲೇ ನದಿಯಾಗಿ ಬಿದ್ದರೆ ಮನ್ಯಾಗ ಹುಡುಕಿದ್ರೆ ಸಿಗ್ತದ? ಎಲ್ಲಿ ಬಿದ್ದರೋ ಅಲ್ಲಿ ಹುಡುಕಿದ್ರೆ ಸಿಕ್ಕಿದೆ ಹೊರತು ಅಲ್ಲಿ ಕಳ್ಕೊಂಡು ಇಲ್ಲಿ ಬಂದು ಹುಡುಕಮ್ಮ. ಹೆಂಡತಿ ಬೈತಾಳೆ ಇಲ್ಲೋ, ಮಾರಿ ಸಗಣಿ ಹಾಕ್ತಾಳೆ ಇಲ್ಲೋ? ಅಲ್ರಿ, ನದಿಯಾಗಿ ಬಿದ್ದದ ಅಂತೀರಿ, ಮನ್ಯಾಗ ಇಷ್ಟು ಟೆನ್ಷನ್ ಮಾಡ್ಕೊಂಡು ಸಿಗ್ತದ? ಹಾಗೆ ಎಲ್ಲಿ ಆನಂದ ಮಡುಗಟ್ಟಿ ನಿಂತದೋ ಅಲ್ಲಿ ನಾವು ಹೋಗಲೇಬಲ್ವಿ. ಆನಂದ ಬೇಕು ಅನ್ನೋ ಬಯಕೆ, ಆದರೆ ಆನಂದ ಎಲ್ಲಿರೋ ಅಲ್ಲಿ ಹೋಗಿಲ್ಲ. ಎಲ್ಲಿ ಆನಂದ ಇಲ್ಲ ಅಲ್ಲಿ ಹುಡುಕ್ತಾ ಇದ್ವಿ. ಈ ಮೂರ್ಖತನ ಅಲ್ವಾ ಅಂತಾನೆ ಕಪಿಲ. ನಮ್ಮ ಹಣೆ ಬಾರಿ ಹೀಗಾಗ್ಯದವಾ. ಆದ್ದರಿಂದ ಆನಂದದ ದಾರಿ ತೋರಿಸೋರಿಲ್ಲ. ಮಡುಗಟ್ಟಿ ನಿಂತ ಆನಂದದ ಉಪಾಸನೆ ಹೇಗೆ, ಅದನ್ನು ಹೇಗೆ ಪ್ರೀತಿಪಡಿಸಿದರೆ ನಮಗೆ ಆನಂದ ಸಿಕ್ಕಿತು ಹೇಳಿಕೊಡೋರಿಲ್ಲ ಅಂತಹ ಸಜ್ಜನರ ಸಹವಾಸ. ಆದರೆ ಅವರ ಮಾರ್ಗದರ್ಶನದಲ್ಲಿ ಸುಖದ ದಾರಿಯನ್ನು ಕಂಡನು. ಹೀಗೆ ತಿಳಿದು ಈ ಸಂಸಾರ ಅನ್ನತಕ್ಕಂಥದ್ದು ಕೆಲಕಾಲದ ಕ್ಷಣ, ಕೆಲವು ಕ್ಷಣಗಳ ಸುಖವೂ ಸುಖ ಅನಿಸೋಲ್ಲ. ಒಮ್ಮೊಮ್ಮೆ ಸುಖ ಬಂದರೂ ಸುಖ ಅನಿಸೋಲ್ಲ. ನನ್ನ ಬಾಲ್ಯದಲ್ಲಿ ಒಬ್ಬ ಮಾಸ್ಟ್ರು, ಎಲಿಮೆಂಟ್ರಿ ಸ್ಕೂಲ್ ಮಾಸ್ಟ್ರು, ಸಣ್ಣ ಪಗಾರ ಆ ಕಾಲಕ್ಕೆ. ಆ ಸಣ್ಣ ಪಗಾರದಲ್ಲಿ ಅವನಿಗೆ 4 ಜನ ಗಂಡಸು ಮಕ್ಕಳು. 4 ಜನ ಗಂಡಸು ಮಕ್ಕಳನ್ನು ಭಾಳ ಕಷ್ಟಪಟ್ಟು ಓದಿಸಿದ್ರು ಮಾಸ್ಟ್ರು. ಪಾಪ ನಮಗೂ ಪಾಠ ಹೇಳಿದವರು. ನನಗೂ ಒಳ್ಳೆ ರೀತಿ ಮಕ್ಕಳನ್ನು ಓದಿಸಿ ವಿದ್ಯಾವಂತರನ್ನಾಗಿ ಮಾಡಿದರು. 4 ಜನರು ಸಾಫ್ಟ್ವೇರ್ ಇಂಜಿನಿಯರ್. ಅದ್ರ ಕಡೆಗೆ ಮನೆಯ ಕಥೆ, ಎಂದಿನದ ಕಥೆ ಅಲ್ಲ.
ಮೊನ್ನೆ ಕಥೆ. 4 ಜನರು ಸಾಫ್ಟ್ವೇರ್ ಇಂಜಿನಿಯರ್ ಆದರು. ಒಬ್ಬೊಬ್ಬರಿಗೆ 2 ಲಕ್ಷ ಪಗಾರ, ತಿಂಗಳ 8 ಲಕ್ಷ ರೂಪಾಯಿ ಮನೆಗೆ ಬರ್ತದೆ. ಇಂತಹ ಅವಸ್ಥೆಯಲ್ಲಿ ಒಳ್ಳೆ ಮನೆ ಕಟ್ಟಿಸಿಕೊಂಡ್ರು. ಸುಖವಾಗಿ ಮಗನ ಮನೆ ತಾವು ರಿಟೈರ್ ಆದರು. ಮಕ್ಕಳ ಮನೆಯಾಗಿ ಇಲ್ಲಿಂದ 2 ತಿಂಗಳು, ಅಲ್ಲಿ ಅಂತ 2 ತಿಂಗಳು, ಎಲ್ಲಿ ಬೇಕೋ ಅಲ್ಲಿ ಇಟ್ಕೊಂಡು ಆರಾಮಿದ್ರು. ಒಂದು ಸಲ ಅವರ ವೃದ್ಧಾಪ್ಯದಲ್ಲಿ ನನಗೆ ತಾರುಣ್ಯ, ನನಗೆ ಭೇಟಿ ಆದರು. ನಮಸ್ಕಾರ ಮಾಸ್ಟ್ರೇ ಅಂದೆ. ಎಲ್ಲಿದ್ದೀರಿ, ಏನು ಕಥೆ, ಎಲ್ಲ ಕಥೆ ಹೇಳ್ಕೊಂಡ್ರು. 4 ಜನ ಸಾಫ್ಟ್ವೇರ್ ಇಂಜಿನಿಯರಪ್ಪ, ಎಲ್ಲರೂ 2 ಲಕ್ಷ ರೂಪಾಯಿ ದುಡಿತಾರೆ, ಎಲ್ಲ ಸುಖವಾಗಿದ್ದಾರೆ. ಅವರು ಎಲ್ಲರೂ ಸುಖವಾಗಿದ್ದಾರೆ, ನೀವು ಹೆಂಗಿದ್ದೀರಿ ಅಂದೆ ನಾನು. ನೀವು ಹೇಗಿದ್ದೀರಿ, ನಿಮಗೂ ಇವಾಗ ಮಕ್ಕಳು, ಆವಾಗ ಕಷ್ಟಪಟ್ಟುದನ್ನು ನಾನು ನೋಡಿದ್ದೇನೆ. ಈಗ 2 ಲಕ್ಷ ಸಂಪಾದನೆ ಮಾಡುವ ಮಕ್ಕಳನ್ನು ಇಟ್ಟುಕೊಂಡು 4 ಜನ ಮಕ್ಕಳ ಜೊತೆ ಎಲ್ಲಿದ್ದೀರಿ, ಸುಖವಾಗಿರ್ಬೋದು, ಒಳ್ಳೇದಾಯ್ತು ಮಾಸ್ಟ್ರಿ, ನಂಗೆ ಸಂತೋಷ ಆಯ್ತು. ನಮ್ಮನ್ನು ಆಚಾರ್ಯ ಈಗ ಸುಖವಾಗಿದ್ದೀನಿ, ಆವಾಗಿಂದ ಹೇಳ್ರಿ ಅಂತಾನ ಬ್ರಾಹ್ಮಣ. ಅವ್ರ ಆಚಾರ್ಯ ಸುಖವಾಗಿದ್ದೀನಿ ಅನ್ನಲ್ಲ ಅವನು, ಈಗಿನ ಹೇಳ್ಬೇಡ್ರಿ ಆವಾಗಿಂದ ಹೇಳ್ರಿ ಕಷ್ಟಪಟ್ಟದ್ದು ಅಂತ. ಹಿಂದಿನ ನೆನೆಸ್ಕೊಂಡು ಅಳ್ತಾನೇ ಹೊರತು ಇಂದು ಕೊಟ್ಟದ್ದನ್ನು ಸಂತೋಷ ಪಡುವ ಭಾಗ್ಯವೇ ಇಲ್ಲ. ಏನು ಮಾಡಬೇಕು, ತೊಗೊಂಡು ಸಂಪತ್ತು ಎಷ್ಟು ಬಂದರೂ ಏನು ಕಾಸ, ಅನುಭವಕ್ಕೆ ಬಂತು ನಿನಗೆ, ಇಲ್ಲ ನಾನು ಸುಖವಾಗಿದ್ದೀನಿ ಅಂತ ಬಾಯಾಗಿ ಬಂತು, ಬರಲಿಲ್ಲ, ಇಂದಿಂದ ಹೇಳ್ತಿರಲ್ಲ ಅಂದಿಂದ ಹೇಳ್ರಿ ಅಂತಾನೆ. ಹೀಗೆ ಜೀವನದಲ್ಲಿ ಸುಖ ಕೊಟ್ಟರು ಅದು ಸುಖ ಅಂತ ಅನಿಸಲ್ಲ, ಅನುಭವಕ್ಕೆ ಬರಲ್ಲ. ಈ ರೀತಿಯಾಗಿ ಮನುಷ್ಯನ ಜೀವನ ವ್ಯರ್ಥವಾಗಿ ಹೋಗ್ತದವ. ಆದ್ದರಿಂದ ಇದಕ್ಕೆಲ್ಲ ಮುಖ್ಯ ಕಾರಣ ಒಂದೇ, ಸಾಧುಗಳ ಸಂಘ, ಸಜ್ಜನರ ಸಹವಾಸ. ಅವರ ಸಹವಾಸದಲ್ಲಿ ತಿಳಿಯಬೇಕಾದದ್ದನ್ನು ತಿಳಿದು ಅವರ ಮಾರ್ಗದರ್ಶನದಲ್ಲಿ ಮಾಡಬೇಕಾದದ್ದನ್ನು ಮಾಡಿ ಆ ಆನಂದಘನನಾಗಿರತಕ್ಕಂತಹ ಭಗವಂತನನ್ನು ಪ್ರೀತಿಪಡಿಸೋದೇ ಒಂದು. ಭಗವಂತನನ್ನು ಪ್ರೀತಿಪಡಿಸಬೇಕಾದರೆ ಶರಣಾಗತಿ ಬೇಕು ತಾಯಿ. ಸಂಪೂರ್ಣ ನಮ್ಮನ್ನು ಅವನಿಗೆ ಒಪ್ಪಿಸಿಕೊಳ್ಳಬೇಕು. ನಾನು ನಿನ್ನವನು, ನಿನ್ನವ ಶ್ರೀನಿವಾಸ, ಅನ್ಯವನರಿಯನು. ನನಗಿನ್ನೊಂದಿಲ್ಲ, ನಿನ್ನ ಹೊರತು ನನಗಿನ್ನೊಂದು ಬೇಕಾಗಿಲ್ಲ. ನಿನ್ನ ಹೊರತು ಯಾನ ಅನ್ಯಾರಿಂದೇ ನಯ್ಯ, ನಿನ್ನ ಸ್ತುತಿಪ ಸುಖಕ್ಕೆಣೆಗಾಣೆ ಶ್ರೀನಿವಾಸ ದಯಾನಿಧೆ. ಘನ್ನ ಮಹಿಮಯನಾಗಿ ಇನ್ನೊಂದು ಬಯಕಿಲ್ಲ, ನಿನ್ನ ಧ್ಯಾನದಲ್ಲಿಡೋ ಮರೆಯದೆ. ಬರಬೇಕ್ರಿ ಭಾವನೆ ಬಂದು ಆ ರೀತಿಯಾಗಿ ಶರಣಾಗತಿ ಹೊಂದಿ. ಯಾವ ರೀತಿ ಶರಣಾಗತಿ? ಎನ್ನಪ್ಪ ಎನ್ನಣ್ಣ ಎನ್ನ ಕಾಯುವ ದೇವ, ನಿನ್ನ ವಿಸ್ಮರಣೆಯ ಕೊಡದಿರೋ. ಕಾಲಕ್ಕೆ ಅವನನ್ನು ಸ್ಮರಿಸುತ್ತಾ ಅವನ ಅನುಗ್ರಹವನ್ನು, ಅವನ ಪ್ರೀತಿಯನ್ನು ಪಡೆಯುವಲ್ಲಿ ಸಾಧನೆ ನಮಗೆ ಸುಖದ ಸಾಧನೆ. ಆ ರೀತಿಯ ಹೊರತು ಭಗವಂತನನ್ನು ಮರೆತು ಭಗವಂತನಿಗೆ ಬೆನ್ನು ಹಾಕಿ ಅವನ ವಿಸ್ಮರಣೆಯಿಂದ ಮಾಡಿದ ಜೀವನ ಎಂದೂ ಸುಖದ ಕಾರಣ ಆಗಲಾರದು. ಸಕಲೇಂದ್ರಿಯ ಪ್ರೇರಕನಾಗಿ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ನಮಗೆ ಅನಿಮಿತ್ತ ಬಾಂಧವನಾಗಿ ಅವನ ಸ್ಮರಣೆ ಮಾಡಿದರೆ ಎಲ್ಲ ಪಾಪಗಳನ್ನು ಕಳೆದು ಉದ್ಧಾರ ಮಾಡಿ ಮೋಕ್ಷ ಪದವಿಯನ್ನೇ, ಶಾಶ್ವತ ಸುಖ ಸ್ವರೂಪವಾದ ಮೋಕ್ಷವನ್ನೇ ಕೊಡತಕ್ಕಂತಹ ಭಗವಂತನ ವಿಸ್ಮೃತಿ ನರಕ ಸಾಧನೆ ಆದೀತು ತಾಯಿ. ಇದರಿಂದ ಅವನ ಸ್ಮರಣೆ ಸಂಪತ್ ಸಂಸ್ಮರಣಂ ವಿಷ್ಣೋ ವಿಪದ್ ವಿಸ್ಮರಣಂ ಹರೇಹೇ. ಭಗವಂತನ ಸ್ಮೃತಿಯೇ ಸ್ವರ್ಗ, ಭಗವಂತನ ವಿಸ್ಮೃತಿಯೇ ನರಕ. ಹೀಗೆಲ್ಲ ಅದ್ಭುತವಾದ ವಿಚಾರಗಳನ್ನು ತಿಳಿಸಿ ಹೇಳಿದ್ದಾನೆ. ತಾಯಿ, ನಿನಗೆಲ್ಲ ವಿಚಾರವನ್ನು ಹೇಳಿದ್ದೀನಿ, ತಿಳಿಸಬೇಕಾದನ್ನು ತಿಳಿಸೀನಿ. ಜ್ಞಾನ ಅಂದ್ರೇನು, ವೈರಾಗ್ಯ ಪಡೆಯುವ ಕ್ರಮ ಏನು, ಹೇಗೆ ಭಕ್ತಿ ಮಾಡಬೇಕು, ಎಂತಹ ಭಕ್ತಿ ಭಗವಂತನಿಗೆ ಪ್ರೀತಿಗೆ ಕಾರಣ ಆಗ್ತದೆ, ಅಹೇಚಿಕ ಭಕ್ತಿ ಅದರ ಸ್ವರೂಪ ಏನೆಲ್ಲ ನಿನಗೆ ತಿಳಿಸಿ ಹೇಳಿದ್ದೀನಿ. ತಿಳ್ಕೊಂಡು ಅಂತಹ ಸಾಧನೆಯನ್ನು ಮಾಡಬೇಕು. ಇದೇ ಸಾಧನೆ ಅಂತಂದ್ರೆ ಅಂತ ತಿಳಿಸುತ್ತಾ ಒಂದು ಮಾತು ಹೇಳ್ತಾನೆ. ನಾಭಕ್ತಾಯ ಚ ಮೇ ಜಾತು ನ ಮದ್ಭಕ್ತ ದ್ವಿಷಾಮಪಿ ಶ್ರದ್ಧಧಾನಾಯ ಭಕ್ತಾಯ ವಿನೀತಾಯ ಅನಸೂಯೇ ಭೂತೇಷು ಕೃತಮೈತ್ರಾಯ ಶುಶ್ರೂಷಾ ಅಭಿರತಾಯ ಚ ನಿರ್ಮಾತ್ಸರ್ಯಾಯ ಶುಚಯೇ ಯಸ್ಯಾಹಂ ಪ್ರೇಯಸಾಂ ಪ್ರಿಯ. ನಿನಗೆ ಹೇಳಿದ ಈ ಮಾತುಗಳು ಅಧ್ಯಾತ್ಮ ವಿದ್ಯೆ, ಸಾಂಖ್ಯಶಾಸ್ತ್ರ, ಇದು ಜ್ಞಾನಭಕ್ತಿ ವೈರಾಗ್ಯಗಳಿಗೆ ಕಾರಣವಾಗಿರತಕ್ಕಂತಹ ಈ ವಿಚಾರವಾದ. ಇದನ್ನು ಅಭಕ್ತರಿಗೆ ಹೇಳಬಾರದು, ದುರುಪಯೋಗವಾಗತಕ್ಕಂಥದ್ದಾಗ್ತದೆ, ಆಗಬಾರದು. ಯಾರಿಗೆ ನನ್ನಲ್ಲಿ ಅಪಾರವಾದ ಭಕ್ತಿ ಉಂಟೋ, ಯಾರು ನನ್ನನ್ನು ಉಪಾಸನೆ ಮಾಡಿ ನನ್ನನ್ನು ಪಡೆಯಬೇಕು ಅನ್ನುವ ಇಚ್ಛೆ ಉಂಟೋ, ಅಂತಹ ಶ್ರದ್ಧೆ ಉಳ್ಳವರಿಗೆ ಈ ವಿಚಾರವಾದವನ್ನು ತಿಳಿಸತಕ್ಕಂಥವರಾಗಬೇಕು. ಯಾರಿಗೆ ಶ್ರದ್ಧೆ ಇಲ್ಲೋ ಅವರಿಗೆ ಹೇಳಬಾರ್ದು, ಅಭಕ್ತರಿಗೆ ಇದನ್ನು ನಿರೂಪಣೆ ಮಾಡಬಾರ್ದು. ಯಾರು ತಿಳ್ಕೊಳ್ಬೇಕು ಅನ್ನುವ ಇಚ್ಛೆ ಉಂಟೋ ಅಂತಹ ಜಿಜ್ಞಾಸುಗಳಿಗೆ ಅವಶ್ಯವಾಗಿ ಇದನ್ನು ಹೇಳಬೇಕು.
ಯಾರು ಜಿಜ್ಞಾಸುಗಳೇ ಅಲ್ಲವೋ ಅದನ್ನು ಹೇಳ್ತಕ್ಕಂಥವರಾಗಬಾರ್ದು. ಯೈದಂ ಶೃಣುಯಾದಂಬ ಶ್ರದ್ಧೆಯ ಪುರುಷ ಸಕೃತ. ಇಂತಹ ವಿಚಾರವಾದವನ್ನು ಯಾರು ಶ್ರದ್ಧೆಯಿಂದ ಶ್ರವಣ ಮಾಡ್ತಾರೋ ಅಂಥವರು ಶ್ರೇಷ್ಠವಾಗಿರತಕ್ಕಂತಹ ನನ್ನ ಅನುಗ್ರಹದಿಂದ ಶಾಶ್ವತರು ಸುಖರೂಪವಾಗಿರತಕ್ಕಂತಹ ಮೋಕ್ಷ ಪದವಿಯನ್ನೇ ಸಹ್ಯೇತಿ ಪದವೀಂಚಮೇ, ನನ್ನ ಸ್ಥಾನವನ್ನೇ ಪಡೆಯತಕ್ಕಂಥವರಾಗ್ತಾರೆ ಅಂತ ತನ್ನ ವಿಚಾರವಾದವನ್ನು ಕಪಿಲ ಮುಗಿಸುವಾಗ ತಾಯಿ ಸಂತೋಷಪಟ್ಟಿದ್ದಾಳೆ. ಕಪಿಲ, ನೀನು ನನ್ನ ಮಗ ನೆಪಕ್ಕೆ ನಿಜವಾಗಿ ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂತಹ ಸಾಕ್ಷಾತ್ ಭಗವಂತನಾಗಿದ್ದೀರಿ ಅಂತ ತಮೇವ ಧ್ಯಾಯತಿ ದೇಹಂ ಅಪತ್ಯಂ ಕಪಿಲಂ ಹರಿಂ ಬಭೂವ ಆಚರಿತೋ ವತ್ಸ ನಿಸ್ಪೃಹ ತದೃಶೋ ಗೃಹೇ ಧ್ಯಾಯತಿ ಭಗವದ್ರೂಪಂ. ಭಗವಂತ ಯಾವ ರೀತಿಯಾಗಿ ಹೇಳಿದ್ನ ಆ ರೀತಿಯಾದ ಭಗವಂತನನ್ನು ಕಾಣುವ ಅಪೇಕ್ಷೆಯಂತೆ ಆ ರೂಪ ಚಿಂತನೆ ಮಾಡ್ತಾ ಭಗವದ್ ಉಪಾಸನೆಯನ್ನು ಮಾಡ್ತಾ ಉದ್ಧಾರ ಆಗಿದ್ದಾಳಪ್ಪ ದೇವಹೂತಿ. ಸರಸ್ವತಿ ನದಿಯಾಗಿ ಹರಿಯತಕ್ಕಂಥವಳಾಗಿದ್ದಾಳೆ. ಆ ಕಪಿಲರ ಆಶ್ರಮದಲ್ಲಿ ಆ ಕರ್ದಮರ ತಪೋಭೂಮಿಯಲ್ಲಿ ಸರಸ್ವತಿ ನದಿಯಾಗಿ ಲೋಕೋಪಕಾರಕ್ಕಾಗಿ ತಾನು ಪ್ರವಹಿಸತಕ್ಕಂಥವಳಾಗಿದ್ದಾಳೆ. ಹೀಗೆ ತಾಯಿಯನ್ನು ಉಪದೇಶ ಮಾಡಿ ಉದ್ಧಾರ ಮಾಡಿದ ಆ ಕರ್ದಮರ ಕಪಿಲನ ತಪೋಭೂಮಿ ಎಲ್ಲಿ ತನ್ನ ತಾಯಿಯನ್ನು ತಾನು ಉದ್ಧಾರ ಮಾಡಿದನೋ ಅಂತಹ ಕರ್ದಮರ ತಪೋಭೂಮಿ ಕಪಿಲನ ತಾಯಿಯನ್ನು ಉದ್ಧಾರ ಮಾಡಿದ ಆ ಕ್ಷೇತ್ರ ಭಗವಂತ ವರ ಕೊಟ್ಟನಂತೆ. ನನ್ನ ತಾಯಿಯನ್ನು ನಾನು ಉದ್ಧಾರ ಮಾಡಿದ್ದು ಮಾತ್ರವಲ್ಲ, ನನ್ನ ತಾಯಿಯನ್ನು ಉದ್ಧಾರ ಮಾಡಿದ ಈ ಕ್ಷೇತ್ರ ಮಾತೃಗಯ ಅಂತ ಪ್ರಸಿದ್ಧಿಯನ್ನು ಹೊಂದತಕ್ಕಂಥದ್ದಾಗಲಿ. ಸಿದ್ಧರು ಇಲ್ಲಿ ತಪಸ್ಸು ಮಾಡಿ ಸಿದ್ಧರಾಗಿದ್ದಾರೆ, ಅದರಿಂದಾಗಿ ಇದು ಸಿದ್ಧಾಶ್ರಮ ಅಂತ ಪ್ರಸಿದ್ಧಿಯನ್ನು ಹೊಂದತಕ್ಕಂಥದ್ದಾಗಲಿ. ಯಾರೇ ತನ್ನ ತಾಯಿಯ ಉಪಕಾರವನ್ನು ಸ್ಮರಿಸಿ ತಾಯಿಯನ್ನು ಉದ್ಧಾರ ಮಾಡು ತಂದೆ ಅಂತ ಈ ಕಪಿಲಾಶ್ರಮಕ್ಕೆ ಬಂದು ತಾಯಿಯನ್ನು ಉದ್ದೇಶಿಸಿ ಪಿಂಡ ಪ್ರದಾನಾದಿಗಳನ್ನು ಮಾಡ್ತಾರೋ ಅವರ ತಾಯಿಯನ್ನು ನಾನು ಉದ್ಧಾರ ಮಾಡ್ತೀನಿ ಎನ್ನುವ ವರಪ್ರದಾನವನ್ನು ಕಪಿಲ ತಾನು ಮಾಡಿದ್ದಾನಂತೆ. ಇಂತಹ ಕಪಿಲರ ತಪೋಭೂಮಿ ಮಾತೃಗಯ ಕ್ಷೇತ್ರ, ಅಲ್ಲಿ ದೇವಹೂತಿ ತಾನು ಸರಸ್ವತಿ ನದಿಯಾಗಿ ಹರಿದು ಲೋಕೋಪಕಾರ ಮಾಡಿದ ಅದ್ಭುತವಾದ ಈ ಸ್ವಯಂಭವ ಮನುವಿನ ಮೊದಲನೇ ಮಗಳು ದೇವಹೂತಿಯ ಚರಿತ್ರೆಯನ್ನು, ಕಪಿಲೋಪಾಖ್ಯವನ್ನು, ಅವನ ಉಪದೇಶ ರೂಪವಾಗಿರತಕ್ಕಂತಹ ಈ ಸಾಂಖ್ಯಶಾಸ್ತ್ರವನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ನಿರೂಪಣೆ ಮಾಡುತ್ತಾ ಇದ್ದಾರೆ ಎನ್ನುವಲ್ಲಿಗೆ ಯಥಾಮತಿ ತೃತೀಯ ಸ್ಕಂಧಾಭಿಪ್ರಾಯ ಮಧ್ವೇಶಾರ್ಪಣಮಸ್ತು. ತತ್ರೈವ ಗಂಗಾ ಯಮುನಾ ಚ ವೇಣಿ ಗೋದಾವರಿ. ಅದನ್ನ 1 ಗಂಟೆಗೆ ಸರಿಯಾಗಿ ಸೆಟ್ ಮಾಡಿಬಿಟ್ಟಿರಿ ಅನ್ಕೋತೀನಿ. ಅದಕ್ಕೂ ತಾಸಿನ ಮೇಲೆ ಹೇಳಿದ್ರೆ ತಲೆಸೂರಿ ಹಾಂ, ಅದೇ ಸೆಟ್ ಕರೆಕ್ಟ್ ಹಂಗಿರ್ತದೆ. ಇಂತಹ ಕ್ಷೇತ್ರದಲ್ಲಿ ವಿಷ್ಣುತೀರ್ಥರಂತಹ ಭಾಗವತ ಸಾರೋದ್ಧಾರ ಚಿಂತನೆ ಮಾಡಿದ ಪುಣ್ಯಾತ್ಮರ ಪ್ರಾತಸ್ಮರಣೀಯರ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾದ ಪರ್ವಕಾಲ, ಅಧಿಕ ಮಾಸದ ಪರ್ವಕಾಲದಲ್ಲಿ ನಿರಂತರ ಭಾಗವತ ದಿನ 2 ಹೊತ್ತು ಆಗಬೇಕು ಅಂತ ಸಂಕಲ್ಪಿಸಿ ಶ್ರೀಹರಿ ಆಚಾರ್ಯರು ವ್ಯವಸ್ಥೆ ಮಾಡಿದ್ದಾರೆ. ಅವರ ಲೆಕ್ಕಾಚಾರ ಒಪ್ಪತ್ತಂತೆ ಇಷ್ಟು ದಿನ ಸಾಯಂಕಾಲ ಹೇಳಬೇಕು ಅಂತ. ಪಾಪ ಸೀತಾರಾಮಾಚಾರ್ಯ ಊಟದ ವ್ಯವಸ್ಥೆ ಮಾಡ್ತೇನೆ, ಬೆಳಗ್ಗೆನೂ ಹೇಳುವಂಥ ಅನ್ನದಾನದ ಜವಾಬ್ದಾರಿ ಹೊತ್ತು 2 ಹೊತ್ತು ಇಲ್ಲಿ ಭಾಗವತ ಪ್ರವಚನ ನಡೆಯುವಂತೆ ಎಲ್ಲ ಸಂಬಂಧಿಗಳೇ ಹೊರಗಿನವರು ಯಾರಿಲ್ಲ. ಆದರೂ ಪರಸ್ಪರ ಹೊಂದಾಣಿಕೆಯಿಂದ ಇಂತಹ ಒಂದು ಅದ್ಭುತವಾದ ಕಾರ್ಯವನ್ನು ಸಂಯೋಜನೆ ಮಾಡಿದ್ದಾರೆ. ಈ ಸಂಯೋಜನೆಯಲ್ಲಿ ತೃತೀಯ ಸ್ಕಂದದ ಪ್ರವಚನ ಮಾಡುವ ಭಾಗ್ಯ ನನ್ನ ಪಾಲಿಗೆ ಕೊಟ್ಟರು. ವಿಷ್ಣುತೀರ್ಥರ ಮುಂದೆ ಅವರ ಸಾರೋದ್ಧಾರಕ್ಕೆ ಅನುಗುಣವಾಗಿ ಕೆಲವು ವಿಚಾರಗಳನ್ನು ಅಳವಡಿಸಿಕೊಂಡು ಈ ತೃತೀಯ ಸ್ಕಂದ ಸಮಗ್ರವಾಗಿ ಅನುವಾದ ಮಾಡೋದು ಕಷ್ಟ. ಕಪಿಲೋಪಾಖ್ಯಾನವನ್ನು ಹೇಳೋದೇ 4 ಪೀರಿಯಡ್ ಕಷ್ಟ. ಅದರಲ್ಲಿಯೂ ಏನೋ ಯಥಾಮತಿ, ಯಥಾಶಕ್ತಿ, ಯಥಾಕಾಲಾವಕಾಶ ಅವರ ಮುಂದೆ ಒಪ್ಪಿಸಿದರೆ ಮತ್ತೆ ಹೆಚ್ಚಿನ ವಿಚಾರಗಳನ್ನು ಹೊಳಿಸಿ ಅವರು ಅನುಗ್ರಹ ಮಾಡುತ್ತಾರೆ ಎನ್ನುವ ಭಾವನೆಯಲ್ಲಿ ಅವರೇ ಒಳಗೆ ನಿಂತು ಮನೋನಿಯಾಮಕರು ಹೊಳಿಸಿದಷ್ಟು ವಿಚಾರವನ್ನು ಅವರು ಹೊಳಿಸಿದ್ದನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಕೃತಾರ್ಥನಾಗ್ತಾ ಇದ್ದೇನೆ. ಮಧ್ವೇಶಾರ್ಪಣಮಸ್ತು.
ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಮಾಸದ ಪ್ರಯುಕ್ತ ನಡೀತಾ ಇರುವಂತಹ ಈ ಒಂದು ಭಾಗವತ ಜ್ಞಾನ ಸತ್ರದಲ್ಲಿ ಪೂಜ್ಯರಾದಂತಹ ರಘುಪ್ರೇಮಾಚಾರ್ಯರು 3ನೇ ಸ್ಕಂದದ ಈ ಒಂದು ಪ್ರವಚನವನ್ನು ಹೃದಯಂಗಮವಾಗಿ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಆಚಾರ್ಯರೇ ಹೇಳಿದಂತೆ ತೃತೀಯ ಸ್ಕಂದ ಅಲ್ಲ, ಕಪಿಲೋಪಾಖ್ಯಾನವನ್ನು ಹೇಳಿಕ್ಕೆ ಶುರು ಮಾಡಿದ್ರು ಕೂಡ ಅನೇಕ ದಿವಸಗಳವರೆಗೆ ಹೇಳಿದ್ರು ಮುಗಿಯದೇ ಇರುವಂತಹ ಒಂದು ದೊಡ್ಡ ಒಂದು ಉಪಾಖ್ಯಾನ ಕಪಿಲೋಪಾಖ್ಯಾನ. ಅಂತಹ ಕಪಿಲ ಉಪದೇಶದ ಭಾಗವನ್ನು ಆಚಾರ್ಯರು ಈ ಒಂದು 2 ದಿವಸಗಳಲ್ಲಿ ನಮ್ಮ ಮುಂದೆ ವಿಶೇಷವಾಗಿ ಅದರ ಉಪನ್ಯಾಸವನ್ನು ಮಾಡಿದ್ದಾರೆ. ಆಚಾರ್ಯರ ಉಪನ್ಯಾಸ ಅಂದರೆ ಅದು ಬರೀ ಜ್ಞಾನದ ಹಿನ್ನೆಲೆ ಇರೋದು ಮಾತ್ರ ಅಲ್ಲ. ಸಾಮಾನ್ಯವಾಗಿ ಬೇರೆ ಗ್ರಂಥಗಳನ್ನು ಅಥವಾ ಭಾಗವತದ್ದೇ ಬೇರೆ ಸ್ಕಂದಗಳನ್ನು ಜ್ಞಾನ ಇದ್ದರೆ ಸ್ವಲ್ಪ ಹೋಗ್ಬೋದು. ಆದರೆ ಈ ಕಪಿಲ ಗೀತೆ ಅಥವಾ ಉದ್ಧವ ಗೀತೆ, ಕಣಗೀತೆ, ಅವಧೂತ ಗೀತೆ ಇದೆಲ್ಲ ಬರೀ ಜ್ಞಾನ ಸಾಕಾಗೋದಿಲ್ಲ. ಜ್ಞಾನದ ಜೊತೆಗೆ ಗಟ್ಟಿಯಾದಂಥ ಅನುಭವ ಇದ್ದಾಗ ಮಾತ್ರ ಅದನ್ನು ನಾವು ಚೆನ್ನಾಗಿ ಪ್ರಸ್ತುತಪಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆಚಾರ್ಯರು ಹಾಗೆ ಜ್ಞಾನವೃದ್ಧರೂ ಆಗಿದ್ದಾರೆ, ವಯೋವೃದ್ಧರೂ ಆಗಿದ್ದಾರೆ, ಅನುಭವಿಗಳೂ ಆಗಿದ್ದಾರೆ. ಹಾಗಾಗಿ ಆ ಅತ್ಯಂತ ಕ್ಲಿಷ್ಟಕರವಾದಂತಹ ಕಪಿಲಗೀತೆಯನ್ನು ನಮಗೆಲ್ಲರಿಗೂ ಅತ್ಯಂತ ಸುಲಭವಾಗಿ ಅರ್ಥವಾಗುವಂತೆ ದೃಷ್ಟಾಂತಗಳ ಮೂಲಕ ನಮಗೆ ಚೆನ್ನಾಗಿ ಉಪದೇಶ ಮಾಡಿ ಕೊಟ್ಟಿದ್ದಾರೆ. ಅಂತಹ ಆಚಾರ್ಯರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ನಾವೆಲ್ಲರೂ ಕೂಡ ಸಲ್ಲಿಸ್ತಾ ಇದ್ದೇವೆ. ಆಚಾರ್ಯರಿಗೆ ಗೌರವ ಸನ್ಮಾನವನ್ನು ಹಿರಿಯರಾದಂತಹ ಸೀತಾರಾಮಾಚಾರ್ಯರು ಇವರು ನಡೆಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.